ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಆಮೇಲೆ ಇವತ್ತು ವೋಟಿಂಗ್ ರಿಸಲ್ಟ್ ಹೇಗಿದೆ ಅಂತ ನೋಡೋಣ. ರಕ್ಷಿತಾಗೆ ಈ ಸಲ ತುಂಬಾ ಕಡಿಮೆ ವೋಟಿಂಗ್ ಬಂದಿದೆ. ಮತ್ತೆ ರಕ್ಷಿತಾ ಫ್ಯಾನ್ಗಳು ಯಾರಿಗೆಲ್ಲ ವೋಟ್ ಮಾಡಿದಾರ ಅಂತ ಕಮೆಂಟ್ ಮಾಡಿ. ಪಕ್ಕ ಈ ವಾರ ಶಾಕಿಂಗ್ ಎಲಿಮಿನೇಷನ್ ಅಂತೂ ಇದೆ, ವೋಟಿಂಗ್ ಕೂಡ ಹಂಗೆ ಇದೆ. ಈಗ ನಾಮಿನೇಷನ್ ಅಲ್ಲಿ ಇರೋರು ಅಶ್ವಿನಿ, ಮಾಳು, ಕಾವ್ಯ, ಗಿಲ್ಲಿ, ಧ್ರುವಂತ್, ರಕ್ಷಿತಾ, ಅನ್ವಿ 7 ಜನ ನಾಮಿನೇಟೆಡ್ ಆಗಿದ್ದಾರೆ. ಈ ವೋಟಿಂಗ್ ಅಲ್ಲಿ ತುಂಬಾ ಕ್ಲೋಸ್ ಇದ್ದಾರೆ ಎಲ್ಲರೂ. ಇವಾಗ ಬಾಟಮ್ ಮೇಲಿರೋರು ಮೇಲೆ ಹೋಗೋ ಚಾನ್ಸಸ್ ಇದೆ, ಮೇಲಿರೋರು ಬಾಟಮ್ ಬರೋ ಚಾನ್ಸಸ್ ಇದೆ. ಎಲ್ಲರ ಪರ್ಸೆಂಟೇಜ್ ತುಂಬಾ ಹತ್ರದಲ್ಲೇ ಇದೆ. ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ತುಂಬಾ ಅಂದ್ರೆ ತುಂಬಾ ಹತ್ರದಲ್ಲಿದೆ. ಬಾಟಮ್ ಅಂತ ಬಂದಾಗ ಜಾನ್ವಿ ಇದ್ದಾರೆ, 7% ಇದೆ. 10% ಅಂದ್ರೆ ಏನು ಕಡಿಮೆ ಅಲ್ಲ, ಗ್ರೇಟೇ. ಸ್ವಲ್ಪ ಪುಷ್ ಆದ್ರೆ ಮೇಲೆ ಹೋಗ್ಬೋದು. ಆಮೇಲೆ ಅವ್ರ ಮೇಲೆ ಇರೋದು ಧ್ರುವಂತಣ್ಣಂಗೆ 8% ಬಂದಿದೆ. ಆಮೇಲೆ 10% ಅಶ್ವಿನಿ ಮೇಡಮ್. ಈ ಧ್ರುವಂತ್ಗೂ ಅಶ್ವಿನಿ ಮೇಡಮ್ಗೂ 2% ಇರೋದು. ಮತ್ತೆ ಜಾನ್ವಿಗೂ ಧ್ರುವಂತ್ಗೂ 1% ಇರೋದು. ಮತ್ತೆ ಜಾನ್ವಿಗೂ ಅಶ್ವಿನಿ ಮೇಡಮ್ಗೂ 3% ಅಷ್ಟೇ ಡಿಫ್ರೆನ್ಸ್ ಇರೋದು. ಇಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಆಮೇಲೆ ಇಲ್ಲಿ ಅಶ್ವಿನಿ ಮೇಡಮ್ ಮೇಲೆ ಇಬ್ಬರಿದ್ದಾರೆ, ಮಾಳು ಮತ್ತೆ ಕಾವ್ಯ. ಅವರು ಇಬ್ಬರಿಗೂ 13 ವೋಟಿಂಗ್ ಬಂದಿದೆ, 13%. ಇಷ್ಟು ಜನನು ಫುಲ್ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇದರಲ್ಲಿ ಸೇಫೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಇಬ್ರು ಮಾತ್ರ ಇಲ್ಲಿ. ಆಮೇಲೆ ಇಲ್ಲಿ ಟಾಪ್ ಅಂತ ಬಂದ್ರೆ ಗಿಲ್ಲಿ ಇದೆ, ಗಿಲ್ಲಿಗೆ 33% ಇದೆ. ಹ್ಯೂಜ್ ವೋಟಿಂಗ್ ಬರ್ತಿದೆ ಗುರು. ಎಷ್ಟು ಬರ್ತಿದೆ ಅಂದ್ರೆ ಹಂಗೆ ಸುರಿಮಳೆ. ಗಿಲ್ಲಿ ಹತ್ರ ಅಲ್ಲ, ಬಾಜುನು ಯಾರು ಇಲ್ಲ. ಸೆಕೆಂಡ್ ಪ್ಲೇಸಿಗೆ ಅಂತ ಬಂದಾಗ 16% ಅಂತ ರಘು ಅವರಿದ್ದಾರೆ, ಅವ್ರಿಗೂ ಕೂಡ ಹ್ಯೂಜ್ ವೋಟಿಂಗ್ ಬರ್ತಿದೆ, ಚೆನ್ನಾಗಿದೆ ಅವ್ರದ್ದು. ಇದೆಲ್ಲ ನೋಡಿದ್ರೆ ಇನ್ ಸ್ವಲ್ಪ ಗಿಲ್ಲಿ, ಕಾವ್ಯ, ರಘು ಅವರು ಸ್ವಲ್ಪ ಸೇಫ್ ಅಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಎಲ್ಲ ನೋಡಿದ್ರೆ ಉಳ್ಕಿದ್ರೆ ಡೇಂಜರ್ ಝೋನ್ ಅಲ್ಲೇ ಇದ್ದಾರೆ. ಏನೋ ಅಂತಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ, ಬಟ್ ಶಾಕಿಂಗ್ ಎಲಿಮಿನೇಷನ್ ಅಂತೂ ಪಕ್ಕಾ ಇದೆ ಅಂತ ಗೊತ್ತಾಗ್ತಿದೆ ಗುರು. ಆದ್ರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಮಾಡೋದು ಮಾತ್ರ ಮರಿಬೇಡಿ, ಬೇಗ ಮಾಡಿ ಅಷ್ಟೇ ಹೇಳೋದು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಅಲ್ಲ, ಅದರಲ್ಲಿ ಒಬ್ರು ಗೆಸ್ಟ್ಗಳು ಇದ್ದಾರೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಏನ್ ಮಾಡ್ತಾರೆ ಅಂತ ನೋಡೋಣ. ಮತ್ತೆ ಎಲ್ರು ಹೇಗಿದ್ದೀರಾ, ಆರಾಮಿದ್ದೀರಲ್ಲ? ಮತ್ತೆ ಹೇಗಿದೆ ನಿಮ್ಮ ಬಿಗ್ ಬಾಸ್ ಜರ್ನಿ? ಇವಾಗ ಎಂಜಾಯ್ ಮಾಡ್ತಿದ್ದೀರಾ ಬಿಗ್ ಬಾಸ್ನ? ನಿನ್ನೆ ಎಲ್ರು ಲೈವ್ ನೋಡಿದಿರಲ್ಲ, ನಾನು ನೋಡಿದ್ದೀನಿ. ಸೊ ನಿನ್ನೆ ಏನಾಗುತ್ತೆ, ತುಂಬಾ ಜನ ಹೇಳ್ತಾ ಇದ್ರು ಪುಡಿ ರೌಡಿಗಳ ತರ ಆಡ್ತಿದ್ದಾರೆ ಅಂತ. ಗೆಸ್ಟ್ಗಳು ಇವತ್ತಿದ್ರು ಗೆಸ್ಟ್ಗಳಾಗೆ ಇರಬೇಕು ಅಂತ ನನ್ಗನ್ಸುತ್ತೆ. ನಿಮ್ಗೆ ಹೇಗನ್ಸುತ್ತೆ? ಎಲ್ರು ನನ್ಗೆ ಕಮೆಂಟ್ ಮಾಡಿರೋ ಪ್ರಕಾರ ಏನಾಗತ್ತಂದ್ರೆ ಗಿಲ್ಲಿನ ಎಲ್ರು ಡಿಮೋಟಿವೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಆತರ ಎಲ್ಲ ಮಾಡಬಾರ್ದು, ಆತರ ಮಾಡಿದ್ರೆ ತಪ್ಪಾಗುತ್ತೆ. ಗಿಲ್ಲಿನ ನೀನ್ ನೋಡಿರೋ ತರ ಇಡೀ ಶೋನಲ್ಲೇ ಅವ್ರೊಬ್ರೇ ಮಿಸ್ತಾ ಇರೋದಂತಂದ್ರೆ ನೋಡ್ತಾ ಇರ್ರಿ. ಅವರು ಕಾಮಿಡಿನ ಯಾವ ತರ ಒಯ್ತಾರೆ ಅಂತ ಅದು ಬೇಡ, ನಾವು ವೀಕ್ಷಕರು ಏನ್ ಕುಂತು ನೋಡ್ತಾ ಇದೀವಲ್ಲ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ಆಸಮ್ ರೀ. ಪ್ರೋಮೋಗಳಲ್ಲಿ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸ್ತಿದ್ದಾರೆ ಅಂತ ಮಾತ್ರ ನಮ್ಗೆ ಗೊತ್ತಾಗ್ತಿದೆ. ಫುಲ್ ಎಪಿಸೋಡ್ ನೋಡಿದ್ರೆ ಗಿಲ್ಲಿ ಎಷ್ಟು ಸರಿ ಸಾರಿ ಕೇಳಿದಾನೆ ರಜತ್ ಅವ್ರಿಗೆ, ನೋಡೋ ಹಾಗಿಲ್ಲ ಅಷ್ಟು ಸರಿ ಸಾರಿ ಕೇಳಿದಾನೆ. ಎಲ್ರಿಗೂ ಹೆಂಗ್ ಅನಿಸ್ತಿದೆ ಅಂದ್ರೆ ರಜತ್ ಅವರು ಗಿಲ್ಲಿನ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನನಗೂ ಅನ್ಸಿದೆ, ತುಂಬಾ ಸಲ ಅನ್ಸಿದೆ. ಅಂದ್ರೆ ಗಿಲ್ಲಿ ಅದಕ್ಕೆ ಸುಮ್ನೆ ಕುತ್ಕೊಳ್ಳಲ್ಲ ರೀ, ಟಕ್ಕರ್ ಕೊಡ್ತಾನೆ ಇರ್ತಾನೆ. ಎಲ್ಲ ನಿನ್ನೆ ನೋಡಿರ್ಬೋದು, ಗಿಲ್ಲಿ ಒಂಥರ ಡಿಫ್ರೆಂಟ್ ರೀ. ಫಸ್ಟ್ ಇಂದ ನೋಡ್ಕೊಂತ ಬಂದವ್ರು ನಮ್ಗೆ ಹೆಂಗ್ ಅನಿಸುತ್ತೆ ಅಂದ್ರೆ ಓಕೆ ಡಿಫ್ರೆಂಟ್ ಇದಾರೆ ಅಂತ. ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗಿಂದ ಹೆಂಗ್ ಅನಿಸ್ತಿದೆ ಅಂತಂದ್ರೆ, ಇವನ್ ಲೈವ್ ನೋಡಿದಾಗಿಂದನು ಹೆಂಗ್ ಅನಿಸ್ತಿದೆ ಅಂದ್ರೆ ನನ್ಗೆ ಗಿಲ್ಲಿ ಟೋಟಲಿ ಡಿಫ್ರೆಂಟ್. ಎಲ್ಲರೂ ನಿಂತ್ಕೊಳ್ಳೋ ಸ್ಟೈಲ್ ಒಂಥರ ಸೇಮ್ ಆದ್ರೆ ಗಿಲ್ಲಿದೇ ಒಂಥರ ಡಿಫ್ರೆಂಟ್. ಎಲ್ಲರೂ ಮಾತಾಡ್ತಿರೋ ಒಂಥರ ಸ್ಟೈಲ್ ಆದ್ರೆ ಅವಂದೇ ಒಂದು ಡಿಫ್ರೆಂಟ್. ನಿಮಗೆ ಹೆಂಗ್ ಅನ್ಸುತ್ತೆ? ಸ್ಟಾಫ್ಗಳಂತಂದ್ರೆ ಫುಲ್ಲು ಕಾಮಿಡಿ ಆಗಿರ್ಬೇಕಾ ಅಥವಾ ಸೀರಿಯಸ್ ಆಗಿ ಓಕೆ ಇವ್ರು ಬಂದ್ರು ಇವ್ರಿಗೆ ಇಷ್ಟ ಮಾಡೋಣ ಇಷ್ಟ ಹೋಗೋಣ ಹಂಗಿರ್ಬೇಕಾ? ನಿನ್ನೆ ಗಿಲ್ಲಿ ಅವರು ಮಾತಾಡಿಲ್ಲ ಅಂತ ನಾ ಹೇಳ್ತಿಲ್ಲ, ಮಾತಾಡಿದ್ದಾರೆ. ಏನ್ ಮಾತಾಡಿದಾರೆ ಅವರು? ಓಕೆ, ಊಟದ ವಿಚಾರದಲ್ಲಿ ಒಂದು ಮಾತಂದ್ರು, ಆಮೇಲೆ ಮಂಜಣ್ಣನ ವಿಚಾರದಲ್ಲಿ ಒಂದು ಮಾತಂದ್ರು. ತಮಾಷೆಗೆ ತಗೊಳ್ಳಿ. ಅವರು ಸ್ವಲ್ಪ ಲಿಮಿಟ್ ಅಲ್ಲಿ ಇರಬೇಕು. ಗಿಲ್ಲಿ ಅವರು ನಾನು ಇರಬಾರ್ದು ಅಂತ ಹೇಳಲ್ಲ, ಇರಬೇಕು, ಬಟ್ ಚೆನ್ನಾಗಿ ಆಡ್ತಿದ್ದಾರೆ. ನೀವು ರಜತ್ ಅವ್ರನ್ನ ಅಕೌಂಟಿಗೆ ಹೋಗಿ ಚೆಕ್ ಮಾಡ್ಬೋದು ನೀವು. ಅವರು ತಮ್ಮ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟಿದ್ದಾರೆ ಗುರು. ಅಬ್ಬಾ ನೋಡು ಗಿಲ್ಲಿ ಹವಾ ಹೇಗಿದೆ ಅಂತ. ನಿಮ್ಗೆ ಹೇಗೆ ಅನ್ಸುತ್ತೆ? ಕಮೆಂಟ್ ಮಾಡಿ. ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ನಿನ್ನೆ ನೀವು ಅಬ್ಸರ್ವ್ ಮಾಡಿರ್ಬೇಕು, ಮಂಜನ ಮತ್ತೆ ರಜತ್ ಅವರು ಒಂದು ಟಾಂಟ್ ಹೊಡಿತಾರೆ ಗಿಲ್ಲಿಗೆ. ಸೊ ಅವ್ರಿಗೆ ಹೇಗೆ ಕಂಟೆಂಟ್ ಕೊಡ್ಬೇಕಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಅದ್ರ ಬದಲಿ ಗಿಲ್ಲಿಗೆ ಏನಂತಿದ್ದಾರೆ ಅಂದ್ರೆ ಆಚೆ ಈಚೆ ಸುಮ್ಮನೆ ಓಡಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಂಗೂ ತುಂಬಾ ಪಾಪ ಅನಿಸ್ತು ರೀ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ಇವತ್ತು ಮನೆಯ ಫುಲ್ ಶೇಪೇ ಚೇಂಜ್ ಆದಂಗ ಅನ್ಸಲ್ಲ? ಸೊ ಎಲ್ರು ಅಂತಾರೆ ಸುಮ್ಮನೆ ಇರ್ಲಾರ್ದೆ ಇರಬೇ ಬಿಟ್ಕೊಂಡ್ರು ಅಂತ. ಆದ್ರೆ ನಿನ್ನೆ ಗೆಸ್ಟ್ ಆಗಿ ಬಂದಿರೋ ರಜತ್ ಅವರು, ಮೋಕ್ಷಿತಾ ಅವರು, ಮಂಜಣ್ಣ ಅವರು, ಹಾಗೆ
ಏನಂತಿದ್ದಾರೆ ಅಂದ್ರೆ ಗಿಲ್ಲಿ ಮಾಡ್ತಿರೋ ಕಾಮಿಡಿಯಲ್ಲಿ ಇವ್ರ ಮನಸ್ ಗೆಲ್ಲೋದ್ರಲ್ಲಿ ಸೋಲ್ತಿದ್ದಾನೆ, ಎಲ್ಲ ಕಂಟೆಸ್ಟೆಂಟ್ ಮನಸ್ಸ ಗೆಲ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಗಿಲ್ಲಿ ಕಾಮಿಡಿನ ರಜತ್ ಅವರು ಫುಲ್ ಸೀರಿಯಸ್ ಆಗಿ ತಗೊಂತಿದ್ದಾರೆ. ಆದ್ರೆ ಗಿಲ್ಲಿ ಇರೋದೇ ಕಾಮಿಡಿ ಮಾಡೋದಕ್ಕೆ, ಕಾಮಿಡಿ ಇರೋದೇ ಗಿಲ್ಲಿಗೋಸ್ಕರ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅದನ್ನ ಅವರು ರಜತ್ ಅವರು ಬೇರೆನೆ ರೀತಿನಲ್ಲಿ ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ರಜತ್ ಅವರು ತಮ್ಮ ಬಿಲ್ಡಪ್ ನ ತಗೊಳ್ಳೋದಕ್ಕೆ ಗಿಲ್ಲಿಗೆ ಫುಲ್ ಅವಾಜ್ ಹಾಕ್ತಿದ್ದಾರೆ. ಆ ಗಿಲ್ಲಿ ಅವರು ಬಿಗ್ ಬಾಸ್ ಓಲ್ಡ್ ಕಂಟೆಸ್ಟೆಂಟ್ ಗೆ ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ ಅನ್ನೋ ಒಂದು ಮಾತಿಂದ ಆ ಒಂದು ಪ್ರೋಮೋ ನೋಡಿದ ಮೇಲೆ ನಿಮಗೆ ಹೆಂಗ ಅನಿಸ್ತು? ಇದರಲ್ಲಿ ಇಬ್ರದ್ದು ತಪ್ಪಿದೆ, ರಜತ್ ಅವ್ರದ್ದು ತಪ್ಪಿದೆ, ಗಿಲ್ಲಿ ಅವ್ರದ್ದು ತಪ್ಪಿದೆ. ಓಕೆನಾ? ರಜತ್ ಅವರು ಅಷ್ಟು ಓವರ್ ಆಗಿ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಅಂತ ಅನಿಸುತ್ತೆ. ಗಿಲ್ಲಿ ಅವರು ಮಾಡ್ತಿರೋದು ಕಾಮಿಡಿಗೋಸ್ಕರ ಅಂತ ರಜತ್ ಅವ್ರಿಗೆ ಗೊತ್ತು, ಆದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದು ಅವಶ್ಯಕತೆ ಏನಿತ್ತು? ಆಮೇಲೆ ಇಲ್ಲಿ ರಜತ್ ಅವರು ಮಾಡ್ತಿರೋದು ಫುಟೇಜ್ಗೋಸ್ಕರ, ಗಿಲ್ಲಿನೂ ಮಾಡ್ತಿರೋದು ಫುಟೇಜ್ಗೋಸ್ಕರ ಅಲ್ವಾ? ಟಿ ಆರ್ ಪಿಗೋಸ್ಕರ ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಗುರು. ನಿಮಗೆ ಒಂದು ಈಗಿರೋ ಫ್ಯಾನ್ಸ್ಗಳಿಗೆ ನನ್ನ ಅನಿಸಿಕೆಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಗಿಲ್ಲಿ ವರ್ಸಸ್ ರಜತ್ ಅವ್ರಂತ ಬಂದರೆ ನಿಮ್ಮ ಓಟು ಯಾರಿಗೆ, ಬೆಂಬಲ ಯಾರಿಗೆ ಅಂತ ತಿಳಿಸೋ ಸಮಯ ಇವಾಗ ಬಂದಿದೆ. ಸೊ ನಮಸ್ಕಾರ. ನಿನ್ನೆ ಮಿಡ್ ನೈಟ್ ಎಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಏನಾಯ್ತು ಅಂತ ಇವಾಗ ಹೇಳೋಣ. ಯಾರ್ಯಾರು ಫಸ್ಟ್ ಟೈಮು ಯೂಟ್ಯೂಬ್ ಚಾನಲ್ಗೆ ಬಂದು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿನ್ನೆ ಬಂದ 5 ಜನ ಏನು ಓಲ್ಡ್ ಕಂಟೆಸ್ಟೆಂಟ್ ಇದ್ರಲ್ವಾ, ಗೆಸ್ಟ್ಗಳು, ಅವರು ಯಾರ್ಯಾರನ್ನ ತೆಗಳ್ತಾರೆ, ಯಾರ್ಯಾರನ್ನ ಹೊಗಳ್ತಾರೆ, ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಮಾತಾಡೋಣ ಬನ್ನಿ. ಸೊ ನಿನ್ನೆ ಗಿಲ್ಲಿಯವರು ರೋಸ್ಟ್ ಮಾಡಿದ್ರು. 5 ಜನಕ್ಕೆ ಇಷ್ಟು ಕೋಪ ಬಂದಿದೆ ಅಂದ್ರೆ, ಅಷ್ಟು ಕೋಪ ಬಂದಿದೆ ಅಂದ್ರೆ ಗಿಲ್ಲಿ ಅವರು ಯಾವ ಲೆವೆಲ್ಗೆ ರೋಸ್ಟ್ ಮಾಡಿರ್ಬೇಕು ನೀವೇ ಯೋಚನೆ ಮಾಡಿ. ಸೊ ಈ ರೋಸ್ಟ್ ಮಾಡೋದಕ್ಕೆ ಗಿಲ್ಲಿ ಅವರು ಅಷ್ಟೇ ಕಾರಣ ಅಲ್ಲ, ಯಾಕಂದ್ರೆ ಅಲ್ಲಿರೋ ಧನುಷ್ ಅವರಾಗಿರ್ಬೋದು, ಆಮೇಲೆ ಅವ್ರ ಜೋಡಿ ಇರೋ ಸ್ಪರ್ಧಿಗಳು ಏನಿದಾರಲ್ಲ, ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಸಖತ್ತಾಗಿ ರೋಸ್ಟ್ ಮಾಡು, ಚೆನ್ನಾಗಿ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ಅವ್ರನ್ನೆಲ್ಲ ಸುಮ್ಮನೆ ಬಿಡಬೇಡ, ನಮ್ಮನ್ನೆಲ್ಲ ತುಂಬಾ ಗೊಳೈಕೊಂತಿದ್ದಾರೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಅವ್ರಿಗೆ ತಲೆಯಲ್ಲಿ ಇಟ್ಟುಕೊಂಡು ಗಿಲ್ಲಿ ಅವರು ರೋಸ್ಟ್ ಮಾಡೋದಕ್ಕೆ ನಿಂತಿದ್ದಾರೆ. ಇವಾಗ ರೋಸ್ಟ್ ಮಾಡಿದ್ದು ಅಲ್ಲಿರೋ 5 ಜನಕ್ಕೂ ಇಷ್ಟ ಆಗಲ್ಲ. ಇಲ್ಲಿ ರಜತ್ ಅವರು ಗಿಲ್ಲಿ ಮೇಲೆ ಮ್ಯಾಲ್ ಹ್ಯಾಂಡಿಂಗ್ ಹೋಗ್ತಾರಲ್ಲ, ಆ ತರ ಹೋಗ್ತಿದ್ದಾರೆ. ಈಗ ಒಂಚೂರು ಇಷ್ಟ ಆಗಿಲ್ಲ ಅಂತ ಕ್ಲಿಯರ್ ಆಗಿ ಕಾಣ್ತಿದೆ. ಅಲ್ಲಿ ಗಿಲ್ಲಿ ಅವರು ರೋಸ್ಟ್ ಮಾಡ್ಬೇಕಾದ್ರೆ ಒಳ್ಳೆ ಪದಗಳನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಮಾಡೋರು ಏನ್ ಮಾಡ್ತಾರೆ, ತಮಟೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಇವ್ರು 5 ಜನ ಏನಿರ್ತಾರಲ್ಲ ಗೆಸ್ಟ್ಗಳು, ಅವ್ರಿಗೆ ಮೆಚ್ಚುಗೆ ಕೊಡ್ತಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಏನು ಹೆಣ್ಮಕ್ಳು ಇದಾರಲ್ಲ, ಅವ್ರಿಗೆ ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಆಮೇಲೆ ರಾಶಿಕಾ ಆಗಿರ್ಬೋದು, ಇವ್ರು 4 ಜನ ಗ್ರೂಪ್ ಡ್ಯಾನ್ಸ್ ಮಾಡಿದರೆ ತುಂಬಾನೇ ಸಖತ್ತಾಗಿದೆ ಗುರು, ಚೆನ್ನಾಗಿ ಮಾಡಿದ್ದಾರೆ. ಸೊ ಆಮೇಲೆ ಗಿಲ್ಲಿ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಇಲ್ಲಿರೋ 5 ಜನಗಳು ಒಬ್ರು ಕೂಡ ಹೊಗಳಲ್ಲ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಗಿಲ್ಲಿನ ಬೈಯೋದಕ್ಕೆ ಅವರು ನಿಂತಿದ್ದಾರೆ ಅಂತ. ಇಲ್ಲಿ ಗಿಲ್ಲಿ ಬಗ್ಗೆ ನೆಗೆಟಿವ್ ಜಾಸ್ತಿ ತೋರಿಸ್ತಿದ್ದಾರೆ. ಆಮೇಲೆ ಬಂದ ತಕ್ಷಣ ಹೇಳಿದ್ರು ಇವರು, ಈ ಸಲ ನೀನು ಕ್ಯಾಪ್ಟನ್ ಆಗೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಆ 5 ಜನ ಕಂಟೆಸ್ಟೆಂಟ್ಗಳಲ್ಲಿ. ಗಿಲ್ಲಿ ಕೊಟ್ಟಿರೋ ಕಂಟೆಂಟ್ಗೆ ಮತ್ತೆ ಕಾಮಿಡಿಗೆ 5 ಜನ ಏನಿದ್ದಾರೆ ಫುಲ್ ಇರಿಟೇಟಿಂಗ್ ಆಗಿದೆ. ನಿಮಗೆ ಗೊತ್ತಲ್ಲ ಬಿಗ್ ಬಾಸ್ ಅವರು ಗಿಲ್ಲಿನ ತುಂಬಾ ಜನ ಫ್ಯಾನ್ಗಳಿದೀವಿ ಅಂತ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಗಿಲ್ಲಿ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟೋ ಪದಗಳನ್ನ ಮ್ಯೂಟ್ ಮಾಡಿದ್ದಾರೆ ಲೈವ್ ಅಲ್ಲಿ. ಅಷ್ಟರಲ್ಲಿ ಗಿಲ್ಲಿಗೂ ಕೂಡ ತುಂಬಾ ಬೇಜಾರಲ್ಲಿ ಇದ್ರು. ಅಲ್ಲಿ ನೋಡಿದ್ರೆ ಲಾಸ್ಟ್ ಅಲ್ಲಿ ಎಪಿಸೋಡ್ ಗೊತ್ತಾಗುತ್ತೆ, ಮಂಜು, ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಬರೀ ಗಿಲ್ಲಿನ ಬೈಯೋದ್ರಲ್ಲೇ ಇದ್ರು. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಆಮೇಲೆ ಇವತ್ತು ವೋಟಿಂಗ್ ರಿಸಲ್ಟ್ ಹೇಗಿದೆ ಅಂತ ನೋಡೋಣ. ರಕ್ಷಿತಾಗೆ ಈ ಸಲ ತುಂಬಾ ಕಡಿಮೆ ವೋಟಿಂಗ್ ಬಂದಿದೆ. ಮತ್ತೆ ರಕ್ಷಿತಾ ಫ್ಯಾನ್ಗಳು ಯಾರಿಗೆಲ್ಲ ವೋಟ್ ಮಾಡಿದಾರೆ ಅಂತ ಕಮೆಂಟ್ ಮಾಡಿ. ಪಕ್ಕ ಈ ವಾರ ಶಾಕಿಂಗ್ ಎಲಿಮಿನೇಷನ್ ಅಂತೂ ಇದೆ, ವೋಟಿಂಗ್ ಕೂಡ ಹಂಗೆ ಇದೆ. ಈಗ ನಾಮಿನೇಷನ್ ಅಲ್ಲಿ ಇರೋರು ಅಶ್ವಿನಿ, ಮಾಳು, ಕಾವ್ಯ, ಗಿಲ್ಲಿ, ಧ್ರುವಂತ್, ರಕ್ಷಿತಾ, ಅನ್ವಿ, 7 ಜನ ನಾಮಿನೇಟೆಡ್ ಆಗಿದ್ದಾರೆ. ಈ ವೋಟಿಂಗ್ ಅಲ್ಲಿ ತುಂಬಾ ಕ್ಲೋಸ್ ಇದ್ದಾರೆ ಎಲ್ಲರೂ. ಇವಾಗ ಬಾಟಮ್ ಇರೋರು ಮೇಲೆ ಹೋಗೋ ಚಾನ್ಸಸ್ ಇದೆ, ಮೇಲಿರೋರು ಬಾಟಮ್ ಬರೋ ಚಾನ್ಸಸ್ ಇದೆ. ಎಲ್ಲರ ಪರ್ಸೆಂಟೇಜ್ ತುಂಬಾ ಹತ್ರದಲ್ಲೇ ಇದೆ, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ತುಂಬಾ ಅಂದ್ರೆ ತುಂಬಾ ಹತ್ರದಲ್ಲಿದೆ. ಬಾಟಮ್ ಅಂತ ಬಂದಾಗ ಜಾನ್ವಿ ಇದ್ದಾರೆ, 7% ಇದೆ. 10% ಅಂದ್ರೆ ಏನು ಕಡಿಮೆ ಅಲ್ಲ, ಗ್ರೇಟೇ. ಸ್ವಲ್ಪ ಪುಷ್ ಆದ್ರೆ ಮೇಲೆ ಹೋಗ್ಬೋದು. ಆಮೇಲೆ ಅವ್ರ ಮೇಲೆ ಇರೋದು ಧ್ರುವಂತನಿಗೆ 8% ಬಂದಿದೆ. ಆಮೇಲೆ 10% ಅಶ್ವಿನಿ ಮೇಡಮ್. ಈ ಧ್ರುವಂತ್ಗೂ ಅಶ್ವಿನಿ ಮೇಡಮ್ಗೂ 2% ಇರೋದು. ಮತ್ತೆ ಜಾನ್ವಿಗೂ ಧ್ರುವಂತ್ಗೂ 1% ಇರೋದು. ಮತ್ತೆ ಜಾನ್ವಿಗೂ ಅಶ್ವಿನಿ ಮೇಡಮ್ಗೂ 3% ಅಷ್ಟೇ ಡಿಫ್ರೆನ್ಸ್ ಇರೋದು. ಇಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಆಮೇಲೆ ಇಲ್ಲಿ ಅಶ್ವಿನಿ ಮೇಡಮ್ ಮೇಲೆ ಇಬ್ಬರಿದ್ದಾರೆ, ಮಾಳು ಮತ್ತೆ ಕಾವ್ಯ. ಅವರು ಇಬ್ಬರಿಗೂ 13 ವೋಟಿಂಗ್ ಬಂದಿದೆ, 13%. ಇಷ್ಟು ಜನನು ಫುಲ್ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇದರಲ್ಲಿ ಸೇಫೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಇಬ್ರು ಮಾತ್ರ ಇಲ್ಲಿ. ಆಮೇಲೆ ಇಲ್ಲಿ ಟಾಪ್ ಅಂತ ಬಂದ್ರೆ ಗಿಲ್ಲಿ ಇದೆ, ಗಿಲ್ಲಿಗೆ 33% ಇದೆ. ಹ್ಯೂಜ್ ವೋಟಿಂಗ್ ಬರ್ತಿದೆ ಗುರು, ಎಷ್ಟು ಬರ್ತಿದೆ ಅಂದ್ರೆ ಹಂಗೆ ಸುರಿಮಳೆ. ಗಿಲ್ಲಿ ಹತ್ರ ಅಲ್ಲ, ಬಾಜುನು ಯಾರು ಇಲ್ಲ.
ಸೆಕೆಂಡ್ ಪ್ಲೇಸಿಗೆ ಅಂತ ಬಂದಾಗ 16% ಅಂತ ರಘು ಅವರಿದ್ದಾರೆ. ಅವ್ರಿಗೂ ಕೂಡ ಯೂಸ್ ವೋಟಿಂಗ್ ಬರ್ತಿದೆ, ಚೆನ್ನಾಗಿದೆ ಅವ್ರದ್ದು. ಇದೆಲ್ಲ ನೋಡಿದ್ರೆ ಇನ್ ಸ್ವಲ್ಪ ಗಿಲ್ಲಿ, ಕಾವ್ಯ, ರಘು ಅವರು ಸ್ವಲ್ಪ ಸೇಫ್ ಅಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಎಲ್ಲ ನೋಡಿದ್ರೆ ಉಳ್ಕಿದ್ರೆ ಎಲ್ಲ ಡೇಂಜರ್ ಝೋನ್ ಅಲ್ಲೇ ಇದ್ದಾರೆ. ಏನೋ ಅಂತಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ, ಬಟ್ ಶಾಕಿಂಗ್ ಎಲಿಮಿನೇಷನ್ ಅಂತೂ ಪಕ್ಕಾ ಇದೆ ಅಂತ ಗೊತ್ತಾಗ್ತಿದೆ ಗುರು. ಆದರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಮಾಡೋದು ಮಾತ್ರ ಮರಿಬೇಡಿ, ಬೇಗ ಮಾಡಿ ಅಷ್ಟೇ ಹೇಳೋದು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಂದಿದೆ, ನೋಡ್ಕೊಂಡು ಬರೋಣವಾ. ಬಿಗ್ ಬಾಸ್ ಅವರು ಒಂದು ಕ್ಯಾಪ್ಚರ್ ಹಾಕಿದ್ದಾರೆ, ಈ ಮನೇಲಿ ಯಾರಿಗೂ ಬುದ್ಧಿ ಇಲ್ಲ ಅಂತ. ನನ್ನ ಪ್ರಕಾರ ಬಿಗ್ ಬಾಸ್ ಮನೇಲಿ ಇರೋರು ಯಾರಿಗೂ ಬುದ್ಧಿನೇ ಇಲ್ಲ ಗುರು. ನೀವು ಸ್ಟಾಫ್ ಆಗಿದ್ದೀರಾ, ಓಕೆನಾ? ಗೆಸ್ಟ್ಗಳು ಬಂದಿದ್ದಾರೆ, ಅವ್ರು ಹೇಳಿದ ಕೆಲಸ ಮಾಡಬೇಕು. ಅದು ಕೂಡ ಅಡುಗೆ ಮತ್ತೆ ನಿಮ್ಗೆ ಯಾವ್ದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಸೈ ಅನ್ಕೊಂಡು ಅವ್ರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ಕುಣ್ಕೊಂತ ಕುಂತಿದ್ದಾರಲ್ಲ ಗುರು ಇವರು. ಇದಕ್ಕೇನು ಹೇಳಬೇಕು? ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಈ ವಾರದಲ್ಲಿ ಅಬ್ಬಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಆಮೇಲೆ ಅವರೇ ಕೂಡ ಮ್ಯಾನೇಜರ್ ಕೂಡ. ಈಗ ಅವ್ರು ಹೇಳಿದಂಗೆ ಎಲ್ಲರೂ ಕೇಳಬೇಕು. ಮ್ಯಾನೇಜರ್ ಆದವ್ರಿಗೆ ಸ್ಟಾಫ್ಗಳಿಗೂ ರೆಸ್ಪೆಕ್ಟ್ ಕೊಡೋದನ್ನ ಕಲಿತಿರ್ಬೇಕು. ಆದರೆ ಇಲ್ಲಿ ಅಬ್ಬಿ ಅವರು ಅದನ್ನ ಯಾವುದು ಮಾಡ್ತಿಲ್ಲ, ಸ್ಟಾಫ್ಗಳಿಗೆ ಅಷ್ಟೇ ಅವಮಾನ ಆದ್ರೂ ಸುಮ್ಮನೆ ಇದ್ದಾರೆ. ನಿನ್ನೆ ನೀವು ಎಪಿಸೋಡ್ ನೋಡಿದ್ರೆ ಎಲ್ಲರೂ 5 ಜನ ಏನ್ ಬಂದಿದ್ರಲ್ಲ, ಗಿಲ್ಲಿ ವಿರುದ್ಧ ನಿಂದಿರ್ತಾರೆ. ಅವನ್ನ ಕುಂದ್ರಿಸುವಂತ ರೀತಿಯಾಗಿರ್ಬೋದು ಎಲ್ಲಾನು. ಎಲ್ಲರೂ ಇವರು ಕೂಡಿ ಅವಂಗೆ ರ್ಯಾಗಿಂಗ್ ಮಾಡಿರೋ ತರ ರೀತಿ ಇತ್ತು. ಅದು ಒಂದ್ ಕಾಲಲ್ಲಿ ಇನ್ನೊಂದ್ ಕಾಲಲ್ಲಿ ಹಾಕ್ಬಾರ್ದು ಅನ್ನೋದಿತ್ತು. ಸೊ ನೀವೆಲ್ಲ ರೆಸ್ಟೋರೆಂಟ್ಗೆ ಹೋಗಿರ್ತೀರಲ್ಲ, ಈ ತರ ನೀವು ಸ್ಟಾಫ್ಗಳಿಗೆ ಮಾಡಿದ್ರೆ ಸುಮ್ಮನೆ ಇರ್ತಾರ ಅಲ್ಲಿ ಮ್ಯಾನೇಜರು? ಹಾಗೆ ಅಬ್ಬಿ ಅವರು ಅದನ್ನ ಮಾತಾಡ್ಬೇಕಾಗಿತ್ತು. ಅವ್ರು ಒಂದು ಮಾತು ಮಾತಾಡ್ಲಿಲ್ಲ, ಹೋಗಿ ಆಲೂಗಡ್ಡೆ ಇಡ್ತಾರೆ ಗುರು. ಏನಿದು? ನಿಜ ಆಗ್ಬೇಕಂದ್ರೆ ಅಬ್ಬಿ ಅವ್ರಿಗೆ ಬುದ್ಧಿ ಇದೆಯಾ ಇಲ್ವಾ ಒಂದು ನನಗೂ ಅರ್ಥ ಆಗ್ತಿಲ್ಲ. ನಿಮಗೆ ಹೇಗೆ ಅನಿಸ್ತಿದೆ? ಇಲ್ಲಿರೋ ಸ್ಪರ್ಧಿಗಳಿಗೂ ಅರ್ಥ ಆಗ್ತಿಲ್ಲ, ಮ್ಯಾನೇಜರ್ಗೂ ಅರ್ಥ ಆಗ್ತಿಲ್ಲ. ಅವ್ರು ಏನ್ ಹೇಳ್ತಿದ್ರೆ ಅದಕ್ಕೆ ತಾಳಕ್ ತಕ್ಕಂಗೆ ಕುಣಿತಿದ್ದಾರೆ. ಪ್ರಮಾಣ ನೋಡ್ಕೊಂಡ್ ಅದನ್ನ ಎಲ್ಲರೂ ಬಂದಿಲ್ಲ. ತಲೆಯಲ್ಲಿ ಬುದ್ಧಿನೇ ಇಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲ, ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕೆ ಎಲ್ಲರೂ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲ ನಿಮಗೆ ಈಗೋನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? ಇಲ್ಲಿ ಪ್ರೋಮೋ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಶ್ವಿನಿ ಅವರು ಕರೆಕ್ಟ್ ಆಗಿ ಕಾಲ್ ತಗೊಂಡಿದ್ದಾರೆ, ಅವ್ರ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಬಟ್ ನನಗಿರುವತ್ತಿ ಆಶ್ಚರ್ಯ ಅನ್ಸುತ್ತೆ ಏನಂದ್ರೆ ಗಿಲ್ಲಿ ಸುಮ್ಮನೆ ನನಗೆ ಬುದ್ಧಿ ಇಲ್ಲ ಗುರು ಅಂತ ಹೇಳ್ತಿದ್ದಾನಂದ್ರೆ ನಂಗೆ ವಿಚಿತ್ರ ಅನ್ನಿಸ್ತು ಗುರು. ನಿನ್ನೆ ಅಷ್ಟು ಜನಗಳ ವಿರುದ್ಧ ನಿಂತಿರೋನು ಇವತ್ತು ಯಾಕೆ ತಾನು ಸರೆಂಡರ್ ಆದ ಅಂತ ಅನಿಸ್ತಿದೆ. ಇಲ್ಲಿ ಅವರು ಕರೆಕ್ಟ್ ಆಗಿ ನಿಂತ್ಕೊಂಡು ಮಾತಾಡ್ಬಿಟ್ಟಿದ್ರೆ ಫುಲ್ ಹೀರೋ ಹಾಕಿದ್ದ. ಅವ್ರು ತಿರುಗಿ ಬೀಳಿ ಗುರು, ನಿನ್ಗೆ ಬೀಳಕ್ಕಾಗಲ್ವಾ? ಆಮೇಲೆ ಹೊರಗಡೆ ನಾವಂತೂ ತಲೆಗೆಡ್ಸ್ಕೊತಿದ್ದೆ, ಇನ್ನು ಚಪ್ಪಾಳೆ ಬಿಸಿಲು ಜಾಸ್ತಿ ಹೊಡಿತಾ ಇದ್ವಿ ಅಲ್ವಾ? ಅವ್ರಿಗೆ ಯಾರಿಗೂ ರೈಟ್ಸ್ ಇಲ್ಲ ನಿಂದಿದ್ದು ತಪ್ಪು ತಪ್ಪು ಅಂತ ಹೇಳೋದಕ್ಕೆ. ಅವ್ರು ಅಷ್ಟೇ ಅಲ್ಲ, ಎಲ್ಲ ಸ್ಪರ್ಧಿಗಳು ಈ ಒಂದು ಮೂನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಇಲ್ಲಿ ಅಶ್ವಿನಿ ಗೌಡ ಅವರು ಕರೆಕ್ಟ್ ಆಗಿ ಪಾಯಿಂಟ್ ಇಟ್ಕೊಂಡು ಮಾಡ್ತಿದ್ದಾರೆ. ಅತಿಥಿಗಳು ಬಂದಿದ್ದಾರೆ ಅಂದ್ರೆ ಅವ್ರು ಹೇಳಿದ್ದೆಲ್ಲ ಮಾಡೋದಕ್ಕಾಗತ್ತಾ? ಏನ್ ಮಾಡಂತ ಹೇಳಿದಾರೋ ಅಷ್ಟು ಮಾತ್ರ ಮಾಡ್ಬೇಕಾಗತ್ತೆ. ಬಿಗ್ ಬಾಸ್ ಏನ್ ಹೇಳಿದಾರೆ ಅದನ್ನಷ್ಟೇ ಮಾಡ್ಬೇಕಾಗತ್ತೆ. ಇವರೆಲ್ಲ ಬಂದ್ಬಿಟ್ಟು ಅವ್ರು ಏನ್ ಹೇಳ್ತಿದಾರೆ ಅದಕ್ಕೆ ತಾಳಕ್ ತಕ್ಕಂಗೆ ಕುಣಿತಿದಾರಲ್ಲ, ಏನ್ ಹೇಳ್ಬೇಕು ಇದಕ್ಕೆ? ನಿಮಗೆ ಹೇಗೆ ಅನ್ಸುತ್ತೆ? ಅಶ್ವಿನಿ ಗೌಡ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಪ್ರೋಮೋ ನೋಡ್ಕೊಂತ ಮಾತಾಡೋಣ ಬನ್ನಿ. ಎಷ್ಟು ಸಿಂಪಲ್, ಎಷ್ಟು ಸಿಲ್ಲಿ ಆಗಿದೆ ನೋಡಿ. ಆ ಗೊಂಬೆ ಹೆಸರು ಹೇಳ್ಬೇಕಂತೆ, ಯಾರಿಗೆ ಹೇಳು? ಚೈತ್ರಕ್ಕಗೆ. ಅದನ್ನ ಕೇಳ್ತಾರೆ ಇದ್ದಾರೆ ಎಲ್ಲ ಸ್ಪರ್ಧಿಗಳಿಗೂ, ಅಲ್ಲಿರುವಂತ ಎಲ್ಲ ಸ್ಪರ್ಧಿಗಳಿಗೂ. ಹೇಳಿಲ್ಲ ಅಂದ್ರೆ ನಾ ತಿಂಡಿ ತಿನ್ನಲ್ಲ ಅಂತಿದ್ದಾರೆ. ಸೊ ಇವ್ರದ್ದು ಕೆಲಸ ಈಗ ಸ್ಟಾಫು ಮತ್ತೆ ಕುಕ್ಕಿಂಗು ಇವರೆಲ್ಲ ಏನಿದಾರಲ್ಲ ಅವ್ರ ಕೆಲಸ ಏನು? ಸರ್ವ್ ಮಾಡೋದಷ್ಟೇ. ಇವ್ರನ್ನ ಹೋಗಿ ಸ್ಪೂನ್ಸ್ ಫೀಡಿಂಗ್ ಮಾಡೋದಲ್ಲ. ಅವ್ರು ಟಿಪ್ಸ್ ಕೊಡ್ತಾರಂತ ಎಲ್ಲ ಮಾಡೋದಕ್ಕಾಗತ್ತಾ? ನಿಮ್ ತನ ಅನ್ನೋದು ಎಲ್ಲ ಹೋಗುತ್ತೆ ಗುರು. ಅದನ್ನಂತೂ ಕೂಡ ನೀವು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕಲ್ವಾ? ನೀವು ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಗೋದು ಬಿಡೋದು ಅದು ಸೆಕೆಂಡ್ರಿ. ನಿಮ್ ತನನ ನೀವು ಸ್ಟ್ಯಾಂಡ್ ತಗೋಬೇಕಾಗತ್ತೆ ಇಲ್ಲಿ. ಅಂದ್ರೆ ನಿಮ್ ಕ್ಯಾರೆಕ್ಟರ್ನ ದುಡ್ಗೋಸ್ಕರ, ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ, ಅವ್ರು ಕೊಡೋ ಟಿಪ್ಸ್ಗೋಸ್ಕರ ಎಲ್ಲ ಬಿಟ್ಕೊಟ್ಬಿಡ್ತೀರಾ? ಹೊರಗಡೆ ಆಗಿದ್ರು ಹಿಂಗೆ ಮಾಡ್ತಿದ್ರಾ? ಇವಾಗ ಅದೇ ಪಾಯಿಂಟ್ ಬರುತ್ತೆ ನಮ್ಗೆಲ್ಲ, ಹೊರಗಡೆ ಇರೋರ್ಗೆಲ್ಲ ಅದೇ ಕಾಣಿಸ್ತಿರೋದಿಲ್ಲಿ. ಊಟ ಮಾಡಲ್ಲ ಅಂದ ತಕ್ಷಣ ಬೇಡಿ ಬಿಡಿ, ನೀವು ಮಾಡಿದ್ರಷ್ಟು ಬಿಟ್ರಷ್ಟು, ನಮ್ ಕೆಲಸ ಏನಿದೆ ಸರ್ವ್ ಮಾಡೋದು, ನಾವು ಸರ್ವ್ ಮಾಡ್ತಿದೀವಿ ಅಷ್ಟೇ. ನಿಮ್ ಸೇವ್ ಮಾಡ್ಬೇಕಾ ಮಾಡ್ತಿದೀವಿ ಅಷ್ಟೇ. ಆಮೇಲೆ ಇಲ್ಲಿರೋರು ಎಲ್ರು ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತೆ ಟಿಪ್ಸಿಗೋಸ್ಕರ ಆಸೆ ಪಡದೆ ಬಿಟ್ಬಿಟ್ರೆ ನಿಜ ಹೇಳಿ ಸಖತ್ತಾಗಿ ಹೋಗುತ್ತೆ. ಸ್ವಲ್ಪ ತಮ್ಮತನೂ ಇಟ್ಕೊಂಡು ತಾವು ಆಟ ಆಡ್ಬೇಕು ಅಂತ ನನಗನ್ಸುತ್ತೆ. ಬಟ್ ಈ ಮನೇಲಿ ಇರೋರೆಲ್ಲ ಅದನ್ನೆಲ್ಲ ಬಿಟ್ಟು ಅವ್ರಿಗೆಲ್ಲ ಫೈಟ್ ಕೊಟ್ರೆ ತಿರುಗಿ ಬೀಳ್ತಾರ ಅಂತ ನೋಡ್ಬೇಕು, ಕಾದ್ ನೋಡೋಣ. ಬಟ್ ಇವ್ರನ್ನೆಲ್ಲ ಇವಾಗ ನಿನ್ನೆ ಎಪಿಸೋಡ್ ಮತ್ತೆ ಇವತ್ತು ಮಾರ್ನಿಂಗ್ ಲೈವ್ ಅಲ್ಲಿ ನೋಡ್ತಾ ಹೋದ್ರೆ
ಯಾಕೋ ಹಂಗ ಅನ್ಸಲ್ಲ. ಮತ್ತೆ ಪ್ರೋಮೋ ನೋಡಿದ್ರು ಹಂಗ ಅನಿಸ್ತಿಲ್ಲ ನಂಗೆ. ಎಷ್ಟು ಬೇಗನೆ ಕನ್ವಿನ್ಸ್ ಆಗ್ತಾರೆ, ಗಿವ್ ಅಪ್ ಮಾಡ್ತಿದ್ದಾರೆ ಎಲ್ರು. ನಿಜ ಹೇಳ್ಬೇಕಂದ್ರೆ ಇವರೆಲ್ಲ ಹೆಂಗ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಹೌದು ಇವ್ರು ಹೇಳಿದ್ದೆಲ್ಲ ನಾವು ಕೇಳಬೇಕು, ಆವಾಗ ಮಾತ್ರ ಸರಿ ಅನ್ನೋ ತರ ಮಾಡ್ತಿದ್ದಾರೆ. ಸೊ ಇಲ್ಲೇನು ಬಿಗ್ ಬಾಸ್ ಏನ್ ಕೊಟ್ಟಿದ್ದಾರೆ, ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನಮ್ಗೆ ಏನ್ ಕೆಲಸ ಹೇಳಿದ್ದಾರೆ ಆ ಕೆಲಸ ಮಾಡ್ಬೇಕು. ಅಂದ್ರೆ ಎಕ್ಸಾಂಪಲ್ ಈಗ ರಘು ಅವ್ರಿಗೆ ಕುಕಿಂಗ್ ಕೊಟ್ಟಿರ್ಬೋದು, ಅಶ್ವಿನಿ ಅವ್ರಿಗೆ ವೇಟ್ರು, ಗಿಲ್ಲಿ ಅವ್ರಿಗೆ ವೇಟ್ರು. ಅವ್ರ ಕೆಲಸ ಅದಷ್ಟೇ ಮಾಡ್ಬೇಕು ಅವರು. ಬೇರೆ ಕೆಲಸ ಎಲ್ಲ ಯಾಕೆ? ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಂದೇನು 4 ಮಾತು ಹಾಡು ಅದು ಇದು ಮನರಂಜನೆ ಮಾಡ್ಬೋದು, ಓಕೆನಾ? ಅದೇನೋ ಒಂದೀಟು ಮಾಡ್ಬೋದು. ಆದ್ರೆ ಅತಿಯಾಗಿ ಅದು ಮಾಡು ಇದು ಮಾಡು, ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಇದೆಲ್ಲ ಅವ್ರ ತಲೆ ಬರ್ತಿಲ್ವೋ ಅಂತ ಗೊತ್ತಾಗ್ತಿಲ್ಲ, ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ನೋಡಿರ್ಬೋದು ಕಾವ್ಯ ಅವ್ರು ಏನ್ ಹೇಳ್ತಿದ್ದಾರೆ, ಅದಕ್ಕೆ ತಕ್ಕಂಗೆ ಚೈತ್ರ ಅವರು ಎಲ್ಲಾರನ್ನೂ ಆಟ ಆಡಿಸ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಒಂದ್ ಕುರಿ ಹಳಕ್ ಬಿಟ್ಟ ತಕ್ಷಣ ಎಲ್ಲ ಕುರಿಗಳು ಹಳಗ್ ಬೀಳ್ತಿದೆ. ಒಂದ್ ಕುರಿ ಬ್ಯಾ ಅಂತೂ ಎಲ್ಲ ಕುರಿಗಳು ಬ್ಯಾ 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 ಅನ್ಕೊಂತ ಹೊಂಟಿದ್ದಾರೆ ಅನ್ಸುತ್ತೆ ನನಗಂತೂ. ಹೇಗನ್ಸುತ್ತೆ ಕಮೆಂಟ್ ಮಾಡಿ. ನನಗಿಲ್ಲಿ ಯಾರ್ದು ಬೇಜಾರಾಗ್ಲಿಲ್ಲ, ಗಿಲ್ಲಿ ಹೇಳಿದ್ದು ತುಂಬಾ ಬೇಜಾರಾಯ್ತು. ನಿನ್ನೆ ತನ್ನ ಸಲುವಾಗಿ ಎಷ್ಟು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಬಟ್ ನಿನ್ನೆ ಒಂದೇನಂದ್ರೆ, ಆ ಪಾತ್ರದಲ್ಲಿ ಇರಬೇಕಾಗಿತ್ತು, ಆ ಪಾತ್ರ ಬಿಟ್ಕೊಡ್ಬಾರ್ದಾಗಿತ್ತು ಅಂತ. ಆದ್ರೆ ಇವತ್ತಿಂದು ಪ್ರೋಮೋ ನೋಡಿದ್ರೆ ಅಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತೇನಾದ್ರೂ ಇದ್ರ ಪರವಾಗಿ ಅವ್ರು ನಿಂತಿದ್ರೆ ರೈಟ್ ಅಂತ ಅನ್ಸ್ಕೋಬೋದಾಗಿತ್ತು. ಒಂದು ಸೂಪರ್ ಅಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ರು. ಗೊತ್ತಿಲ್ಲ, ಪೂರ್ತಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿದೆ ಅಂತ. ನೋಡೋಣ. ಆಮೇಲೆ ಇಲ್ಲಿ ನೋಡ್ಬೋದು ಧನುಷ್ ಅವರು ಕೂಡ ಅಷ್ಟೆಲ್ಲ ಪ್ರಾಕ್ಟಿಕಲ್ ಆಗಿ ಮಾತಾಡೋ ಧನುಷ್ ಅವರು ಕೂಡ ಹಾಳಾಗಿ ಬಿದ್ದಿದ್ದಾರೆ ನೋಡಿ. ಆಮೇಲೆ ಏನೇನೋ ಯೋಚನೆ ಮಾಡಿ ಏನೇನೋ ಮಾತಾಡ್ತಾರೆ ಧನುಷ್ ಅವರು. ಈ ವಿಚಾರದಲ್ಲಿ ಕರೆಕ್ಟ್ ಆಗಿ ಮಾಡ್ಬೇಕಾಗಿತ್ತು ಅಂತ ಅನಿಸುತ್ತೆ. ಒಂದು ವಿಷಯದಲ್ಲಿ ಅಶ್ವಿನಿ ಗೌಡ ಅವರು ರೆಸ್ಪೆಕ್ಟ್ ತಗೋಬೇಕು ಅನ್ನೋ ವಿಷಯದಲ್ಲಿ ಒಟ್ಟ ಬಿಟ್ಕೊಡಲ್ಲ ಗುರು. ಅದರಲ್ಲಿ ಸ್ವಲ್ಪ ಖುಷಿ ಆಗುತ್ತೆ ನಂಗೆ. ಅವ್ರು ತಪ್ಪು ಮಾಡಿದ್ದಾರೆ, ನಾನು ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ಬೇರೆಯವ್ರಿಗೆ ರೆಸ್ಪೆಕ್ಟ್ ಬೇಕೋ ಬೇಡವೋ ಅದು ಅವ್ರ ವಿಷಯ ಅಲ್ಲ. ತನಗೆ ರೆಸ್ಪೆಕ್ಟ್ ಬೇಕು ಅಂತ ಬಂದಾಗ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದಾರೆ. ನಾನು ಒಟ್ಟ ತಲೆ ತಗ್ಸಲ್ಲ, ನಾ ತಲೆ ಬಗ್ಸಲ್ಲ ಅನ್ನೋದು ಅವ್ರದ್ದು. ಸಮ್ ಟೈಮ್ ಈ ತರ ಕ್ಯಾರೆಕ್ಟರು ನನ್ಗೆ ಇಷ್ಟ ಆಗುತ್ತೆ. ನೋಡ್ಬೋದು ಯಾರು ತಾವು ಸ್ಟ್ಯಾಂಡೇ ತಗೋತಿಲ್ಲ ಗುರು. ನೀವಲ್ಲಿ ಪ್ರೋಮೋ ನೋಡ್ತಿರ್ಬೋದು, ಮಂಜನ ಕೂಡ ಇದನ್ ಮಾಡ್ತಿದ್ದಾರೆ. ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು ನೀವು. ತ್ರಿವಿಕ್ರಮ್ ಅವರು ಮತ್ತೆ ಇವತ್ತು ಸ್ಪೂನ್ ಫೀಡಿಂಗ್ ಆಯ್ತು ಲೈವ್ ಅಲ್ಲಿ ನೋಡಿದ್ರೆ. ಸೊ ಪ್ರೋಮೋಕ್ಕಿನ ಲೈವ್ ನೋಡ್ತಿದ್ದೆ ನಾನು ಇಷ್ಟೊತ್ತು. ನೋಡ್ಬೇಕು ನೀವೆಲ್ಲ, ಅಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅವರೆಲ್ಲ. ಅಶ್ವಿನಿ ಅವರು ಕ್ಷಮೆ ಕೇಳ್ಬೇಕಂತೇನಿಲ್ಲ ಅಂತ ಒಂದು ಪಾಯಿಂಟ್ ನ ಇಟ್ಟುಕೊಂಡು ಎಷ್ಟು ಚೆನ್ನಾಗಿ ಸಮರ್ಥನೆ ಮಾಡ್ಕೊಂತಿದ್ದಾರೆ. ಈ ತರ ಆಗ್ಬಿಟ್ರೆ ಹೆಂಗೆ? ಈ ಸೀಸನ್ ಅಲ್ಲಿ ಯಾರಿಗೂ ತಲೆಗೆ ಹೊಳಿತಾನೆ ಇಲ್ವಾ ಇದು? ಅಶ್ವಿನಿ ಮೇಡಮ್ ಒಬ್ಬರನ್ನೇ ಬಿಟ್ರೆ ಯಾರಿಗೂ ಈ ತಲೆಗೆ ಹೊಳಿತಿಲ್ಲ ಅನ್ಸುತ್ತಿದೆ. ನಾನು ಅಭಿಗೆ ಸರಿಯಾಗಿ ಕೊಡ್ತಾವ್ರೆ ಅಶ್ವಿನಿ ಅವರು. ನೀವೆಲ್ರೂ ಹೋಗಿ ಸಾರಿ ಕೇಳ್ಕೊಂಡು ಬಂದಿರ್ಬೋದು, ಬಟ್ ನನ್ನ ಕಡೆ ಆಗೋದಿಲ್ಲ. ನಂಗೆ ಬುದ್ಧಿ ಇಲ್ಲ ಅಂತ ಎಲ್ರೂ ಹೇಳಾಯ್ತು, ಇವಾಗ ನನಗ್ ಕೇಳೋದಕ್ಕೆ ಬಂದಿದ್ದೀರಲ್ಲ ಅಂತ ಕೇಳ್ತಿದ್ದಾರೆ. ಯಾಕೆ ನೀವೆಲ್ಲ ಮಾಡಿದಿರ, ನನ್ಗೇನು ಕೊಪ್ಸುತ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಅಶ್ವಿನಿ. ಈಗ ಅವ್ರನ್ನೂ ಹಳ್ಳಗ್ ಬೆಳೆಸ್ಬೇಕಂತ ಎಲ್ರೂ ಅಭಿ ಅವರು ಒದ್ದಾಡ್ತಿದ್ದಾರೆ. ಸೊ ಇವಾಗ ನೀವು ನೋಡಿದ್ರೆ ಅಶ್ವಿನಿ ಅವರು ಅತಿರೇಕ ಮಾಡ್ದಂಗೂ ಇಲ್ಲ, ಏನು ಮಾಡ್ದಂಗೂ ಇಲ್ಲ, ರೈಟ್ ಅಲ್ಲಿದ್ದಾರೆ. ನನ್ನ ಪ್ರಕಾರ ಏನ್ ಅನ್ಸುತ್ತೆ? ಸೊ ತುಂಬಾ ರೈಟ್ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಈ ತರ ಆಡ್ತಿದ್ರೆ ಚೆನ್ನಾಗಿ ಆಡ್ತಿದ್ದಾರೆ, ಈ ವೀಕ್ ಚೆನ್ನಾಗಿ ಆಡ್ತಿದ್ದಾರೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಆಟ ಆಗ್ಲಿ, ಅಷ್ಟೇ ಬೇಕಾಗಿರೋದು. ಸೊ ರಜತ್ ಅವ್ರು ಏನ್ ಇಟ್ಟಿದ್ದಾರೆ ಅಂದ್ರೆ, ನಿಮ್ ಈಗುನೇ ದೊಡ್ಡದು ಅಂದ್ರೆ ನಾ ಪಾಯಿಂಟ್ಸ್ ಕೊಡಲ್ಲ ಅಂತ ಹೇಗಿಟ್ಟಿದ್ದಾರೆ ನೋಡು. ಇವಾಗ ಎಲ್ರಿಗೂ ಬೇಕಾಗಿರೋದು ಪಾಯಿಂಟ್ಸ್ ಅಂತ ಆ ವೀಕ್ನೆಸ್ ನ ಅವ್ರು ಹಿಡ್ಕೊಂತಿದ್ದಾರೆ. ಸೊ ನೀವು ಪಾಯಿಂಟ್ಸ್ ಬೇಕಂದ್ರೆ ನಿಮ್ ವ್ಯಕ್ತಿತ್ವ, ಮಾನ, ಮರ್ಯಾದೆ ಎಲ್ಲಾನು ಬಿಟ್ಟು ಬನ್ರಪ್ಪ ಅಂತ ಹೇಳ್ತಿದ್ದಾರೆ. ನಮ್ ತಲೆಯಲ್ಲಿ ಬುದ್ಧಿ ಇಲ್ಲ, ಏನು ಇಲ್ಲ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಅವರು ರೆಡಿಯಾಗಿ ಹೇಳಿದಾರಲ್ಲ. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿ ಅಶ್ವಿನಿ ಅವರು ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೋರಿ, ನಾ ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ರೋಮೋ. ನಿಮಗೆ ಹೇಗೆ ಅನಿಸ್ತು? ಅಶ್ವಿನಿ ಅವರು ಇಲ್ಲಿ ರೈಟ್ ಟೈಮ್ ಅಲ್ಲಿ ರೈಟ್ ಕಾಲ್ ತಗೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಇದೇ ರೀತಿ ಆಟ ಆಡ್ಲಿ ಅಂತ ನಾನು ಅನ್ಕೊಂತೀನಿ. ಸೊ ಇದನ್ನೆಲ್ಲ ನೋಡಿದ್ರೆ ನನಗೆ ಈ ವೀಕೆಂಡ್ ಅಲ್ಲಿ ಬೇರೆ ಸ್ಪರ್ಧಿಗಳಿಗೆ ಸುದೀಪ್ ಅಣ್ಣ ಕರೆಕ್ಟ್ ಆಗಿ ಕ್ಲಾಸ್ ತಗೊಂತಾರೆ ಅಂತ ಅನ್ಸುತ್ತೆ. ಸೊ ಅವಾಗ ನಿಮಗ್ ಕೊಟ್ಟಿರೋ ಟಾಸ್ಕ್ ಏನು, ನೀವು ಮಾಡ್ತಿರೋದೇನು ಅಂತ ಕ್ಲಿಯರ್ ಆಗಿ ಕೇಳ್ತಾರೆ. ನನ್ನ ಪ್ರಕಾರ ಈ ವಾರ ಸುದೀಪ್ ಅಣ್ಣ ಸಖತ್ತಾಗಿ ಬ್ಯಾಟಿಂಗ್ ಇದೆ ಅನ್ಸುತ್ತೆ. ಈ ಸೀಸನ್ ಅಲ್ಲಿ ಏನಾದ್ರು ಹೊಸದು ಟ್ರೈ ಮಾಡೋಣ ಅನ್ನೋದೇ ಇಲ್ಲ ಯಾರಿಗೂ. ಓಕೆ ಗೈಸ್, ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಂದಿದೆ, ನೋಡ್ಕೊಂಡು ಬರೋಣವಾ? ಬಿಗ್ ಬಾಸ್ ಅವರು ಒಂದು ಕ್ಯಾಪ್ಚರ್ ಹಾಕಿದ್ದಾರೆ, ಈ ಮನೇಲಿ ಯಾರಿಗೂ ಬುದ್ಧಿ ಇಲ್ಲ ಅಂತ. ನನ್ನ ಪ್ರಕಾರ ಬಿಗ್ ಬಾಸ್ ಮನೇಲಿ ಇರೋರು ಯಾರಿಗೂ ಬುದ್ಧಿನೇ ಇಲ್ಲ ಗುರು. ನೀವು ಸ್ಟಾಫ್ ಆಗಿದ್ದೀರಾ, ಓಕೆನಾ? ಗೆಸ್ಟ್ಗಳು ಬಂದಿದ್ದಾರೆ, ಅವ್ರು ಹೇಳಿದ ಕೆಲಸ ಮಾಡಬೇಕು.
ಅದು ಕೂಡ ಅಡುಗೆ ಮತ್ತೆ ನಿಮ್ಗೆ ಯಾವ್ದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಮಾಡ್ಬೇಕು. ಅದು ಬಿಟ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅದಕ್ಕೆಲ್ಲ ಸೈ ಅನ್ಕೊಂಡು ಅವ್ರು ಏನೇನ್ ಹೇಳ್ತಾರೆ ಅದಕ್ಕೆಲ್ಲ ಕುಣ್ಕೊಂತ ಕುಂತಿದಾರಲ್ಲ ಗುರು ಇವರು. ಇದಕ್ಕೆ ಏನ್ ಹೇಳ್ಬೇಕು? ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಈ ವಾರದಲ್ಲಿ ಅಬ್ಬಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಆಮೇಲೆ ಅವರೇ ಕೂಡ ಮ್ಯಾನೇಜರ್ ಕೂಡ. ಈಗ ಅವ್ರು ಹೇಳಿದಂಗೆ ಎಲ್ಲರೂ ಕೇಳಬೇಕು. ಮ್ಯಾನೇಜರ್ ಆದವ್ರಿಗೆ ಸ್ಟಾಫ್ಗಳಿಗೂ ರೆಸ್ಪೆಕ್ಟ್ ಕೊಡೋದನ್ನ ಕಲಿತಿರ್ಬೇಕು. ಆದ್ರೆ ಇಲ್ಲಿ ಅಭಿ ಅವರು ಅದನ್ನ ಯಾವ್ದು ಮಾಡ್ತಿಲ್ಲ. ಸ್ಟಾಫ್ಗಳಿಗೆ ಅಷ್ಟೇ ಅವಮಾನ ಆದ್ರೂ ಸುಮ್ಮನೆ ಇದ್ದಾರೆ. ನಿನ್ನೆ ನೀವು ಎಪಿಸೋಡ್ ನೋಡಿದ್ರೆ ಎಲ್ಲರೂ 5 ಜನ ಏನ್ ಬಂದಿದ್ರಲ್ಲ ಗಿಲ್ಲಿ ವಿರುದ್ಧ ನಿಂದಿರ್ತಾರೆ. ಅವನ್ನ ಕುಂದ್ರಿಸುವಂತ ರೀತಿ ಆಗಿರ್ಬೋದು ಎಲ್ಲಾನು. ಎಲ್ರು ಇವರು ಕೂಡಿ ಅವಂಗೆ ರ್ಯಾಗಿಂಗ್ ಮಾಡಿರೋ ತರ ರೀತಿ ಇತ್ತು. ಅದು ಒಂದ್ ಕಾಲಲ್ಲಿ ಇನ್ನೊಂದ್ ಕಾಲಲ್ಲಿ ಹಾಕ್ಬಾರ್ದು ಅನ್ನೋದಿತ್ತು. ಸೊ ನೀವೆಲ್ಲ ರೆಸ್ಟೋರೆಂಟ್ಗೆ ಹೋಗಿರ್ತೀರಲ್ಲ, ಈ ತರ ನೀವು ಸ್ಟಾಫ್ಗಳಿಗೆ ಮಾಡಿದ್ರೆ ಸುಮ್ಮನೆ ಇರ್ತಾರ ಅಲ್ಲಿ ಮ್ಯಾನೇಜರು? ಹಾಗೆ ಅಬ್ಬಿ ಅವರು ಅದನ್ನ ಮಾತಾಡ್ಬೇಕಾಗಿತ್ತು. ಅವ್ರು ಒಂದು ಮಾತು ಮಾತಾಡ್ಲಿಲ್ಲ, ಹೋಗಿ ಆಲೂಗಡ್ಡೆ ಇಡ್ತಾರೆ ಗುರು. ಏನಿದು? ನಿಜ ಆಗ್ಬೇಕಂದ್ರೆ ಅಬ್ಬಿ ಅವ್ರಿಗೆ ಬುದ್ಧಿ ಇದೆಯಾ ಇಲ್ವಾ ಒಂದು ನನಗೂ ಅರ್ಥ ಆಗ್ತಿಲ್ಲ. ನಿಮಗೆ ಹೇಗೆ ಅನಿಸ್ತಿದೆ? ಇಲ್ಲಿರೋ ಸ್ಪರ್ಧಿಗಳಿಗೂ ಅರ್ಥ ಆಗ್ತಿಲ್ಲ, ಮ್ಯಾನೇಜರ್ಗೂ ಅರ್ಥ ಆಗ್ತಿಲ್ಲ. ಅವ್ರು ಏನ್ ಹೇಳ್ತಿದ್ರೆ ಅದಕ್ಕೆ ತಾಳಕ್ ತಕ್ಕಂಗೆ ಕುಣಿತಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋ ನೋಡ್ಕೊಂಡ್ ಬರೋಣ. ಇಲ್ಲಿ ಪ್ರೋಮೋ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಶ್ವಿನಿ ಅವರು ಕರೆಕ್ಟ್ ಆಗಿ ಕಾಲ್ ತಗೊಂಡಿದ್ದಾರೆ. ಅವ್ರ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಬಟ್ ನನಗಿರುವತ್ತು ಆಶ್ಚರ್ಯ ಅನ್ಸುತ್ತೆ ಏನಂದ್ರೆ ಗಿಲ್ಲಿ ಸುಮ್ನೆ ನನಗ್ ಬುದ್ಧಿ ಇಲ್ಲ ಗುರು ಅಂತ ಹೇಳ್ತಿದ್ದಾನಂದ್ರೆ ನಂಗೆ ವಿಚಿತ್ರ ಅನ್ನಿಸ್ತು ಗುರು. ನಿನ್ನೆ ಅಷ್ಟು ಜನಗಳ ವಿರುದ್ಧ ನಿಂತಿರೋನು ಇವತ್ತು ಯಾಕೆ ತಾನು ಸರೆಂಡರ್ ಆದ ಅಂತ ಅನಿಸ್ತಿದೆ. ಇಲ್ಲಿ ಅವರು ಕರೆಕ್ಟ್ ಆಗಿ ನಿಂತ್ಕೊಂಡು ಮಾತಾಡ್ಬಿಟ್ಟಿದ್ರೆ ಫುಲ್ ಹೀರೋ ಹಾಕಿದ್ದ. ಅವ್ರು ತಿರುಗ್ಬೇಡಿ ಗುರು, ನಿನಗ್ ಬೀಳಕ್ಕಾಗಲ್ವಾ? ಆಮೇಲೆ ಹೊರಗಡೆ ನಾವಂತೂ ತಲೆಗೆಡ್ಸ್ಕೊತಿದ್ದೆ, ಇನ್ನು ಚಪ್ಪಾಳೆ ಬಿಸಿಲು ಜಾಸ್ತಿ ಹೊಡಿತಾ ಇದ್ವಿ ಅಲ್ವಾ? ಅವ್ರಿಗೆ ಯಾರಿಗೂ ರೈಟ್ಸ್ ಇಲ್ಲ ನಿಂದಿದ್ದು ತಪ್ಪು ತಪ್ಪು ಅಂತ ಹೇಳೋದಕ್ಕೆ. ಅವ್ರು ಅಷ್ಟೇ ಅಲ್ಲ, ಎಲ್ಲಾ ಸ್ಪರ್ಧಿಗಳು ಈ ಒಂದ್ ಮೂನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಇಲ್ಲಿ ಅಶ್ವಿನಿ ಗೌಡ ಅವರು ಕರೆಕ್ಟ್ ಆಗಿ ಪಾಯಿಂಟ್ ಇಟ್ಕೊಂಡು ಮಾಡ್ತಿದ್ದಾರೆ. ಅತಿಥಿಗಳು ಬಂದಿದ್ದಾರೆ ಅಂದ್ರೆ ಅವ್ರು ಹೇಳಿದ್ದೆಲ್ಲ ಮಾಡೋದಕ್ಕಾಗತ್ತಾ? ಏನ್ ಮಾಡಂತ ಹೇಳಿದಾರೋ ಅಷ್ಟು ಮಾತ್ರ ಮಾಡ್ಬೇಕಾಗತ್ತೆ. ಬಿಗ್ ಬಾಸ್ ಏನ್ ಹೇಳಿದಾರೆ ಅದನ್ನಷ್ಟೇ ಮಾಡ್ಬೇಕಾಗತ್ತೆ. ಇವರೆಲ್ಲ ಬಂದ್ಬಿಟ್ಟು ಅವ್ರು ಏನ್ ಹೇಳ್ತಿದಾರೆ ಅದಕ್ಕೆ ತಾಳಕ್ ತಕ್ಕಂಗೆ ಕುಣಿತಿದಾರಲ್ಲ, ಏನ್ ಹೇಳ್ಬೇಕು ಇದಕ್ಕೆ? ನಿಮಗೆ ಹೇಗ ಅನ್ಸುತ್ತೆ? ಅಶ್ವಿನಿ ಗೌಡ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಪ್ರೋಮೋ ನೋಡ್ಕೊಂತ ಮಾತಾಡೋಣ ಬನ್ನಿ. ಎಷ್ಟು ಸಿಂಪಲ್, ಎಷ್ಟು ಸಿಲ್ಲಿ ಆಗಿದೆ ನೋಡಿ. ಆ ಗೊಂಬೆ ಹೆಸರು ಹೇಳ್ಬೇಕಂತೆ, ಯಾರಿಗೆ ಹೇಳು? ಚೈತ್ರಕ್ಕಗೆ. ಅದನ್ನ ಕೇಳ್ತಾರೆ ಇದ್ದಾರೆ ಎಲ್ಲಾ ಸ್ಪರ್ಧಿಗಳಿಗೂ, ಅಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳಿಗೂ. ಹೇಳಿಲ್ಲ ಅಂದ್ರೆ ನಾ ತಿಂಡಿ ತಿನ್ನಲ್ಲ ಅಂತಿದ್ದಾರೆ. ಸೊ ಇವ್ರದ್ದು ಕೆಲಸ ಈಗ ಸ್ಟಾಫು ಮತ್ತೆ ಕುಕ್ಕಿಂಗು ಇವರೆಲ್ಲ ಏನಿದಾರಲ್ಲ ಅವ್ರ ಕೆಲಸ ಏನು? ಸರ್ವ್ ಮಾಡೋದಷ್ಟೇ. ಇವ್ರನ್ನ ಹೋಗಿ ಸ್ಪೂನ್ಸ್ ಫೀಡಿಂಗ್ ಮಾಡೋದಲ್ಲ. ಅವ್ರು ಟಿಪ್ಸ್ ಕೊಡ್ತಾರಂತ ಎಲ್ಲ ಮಾಡೋದಕ್ಕಾಗತ್ತಾ? ನಿಮ್ ತನ ಅನ್ನೋದು ಎಲ್ಲ ಹೋಗುತ್ತೆ ಗುರು. ಅದನ್ನಂತೂ ಕೂಡ ನೀವು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕಲ್ವಾ? ನೀವು ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಗೋದು ಬಿಡೋದು ಅದು ಸೆಕೆಂಡ್ರಿ. ನಿಮ್ ತನನ ನೀವು ಸ್ಟ್ಯಾಂಡ್ ತಗೋಬೇಕಾಗತ್ತೆ ಇಲ್ಲಿ. ಅಂದ್ರೆ ನಿಮ್ ಕ್ಯಾರೆಕ್ಟರ್ನ ದುಡ್ಗೋಸ್ಕರ, ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ, ಅವ್ರು ಕೊಡೋ ಟಿಪ್ಸ್ಗೋಸ್ಕರ ಎಲ್ಲ ಬಿಟ್ಕೊಟ್ಬಿಡ್ತೀರಾ? ಹೊರಗಡೆ ಆಗಿದ್ರು ಹಿಂಗೆ ಮಾಡ್ತಿದ್ರಾ? ಇವಾಗ ಅದೇ ಪಾಯಿಂಟ್ ಬರುತ್ತೆ ನಮಗೆಲ್ಲ, ಹೊರಗಡೆ ಇರೋರ್ಗೆಲ್ಲ ಅದೇ ಕಾಣಿಸ್ತಿರೋದಿಲ್ಲಿ. ಊಟ ಮಾಡಲ್ಲ ಅಂದ ತಕ್ಷಣ ಬೇಡಿ ಬಿಡಿ, ನೀವು ಮಾಡಿದ್ರಷ್ಟು ಬಿಟ್ರಷ್ಟು, ನಮ್ ಕೆಲಸ ಏನಿದೆ ಸರ್ವ್ ಮಾಡೋದು, ನಾವು ಸರ್ವ್ ಮಾಡ್ತಿದೀವಿ ಅಷ್ಟೇ. ನಿಮ್ ಸೇವ್ ಮಾಡ್ಬೇಕಾ ಮಾಡ್ತಿದೀವಿ ಅಷ್ಟೇ. ಆಮೇಲೆ ಇಲ್ಲಿರೋರು ಎಲ್ರು ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತೆ ಟಿಪ್ಸಿಗೋಸ್ಕರ ಆಸೆ ಪಡದೆ ಬಿಟ್ಬಿಟ್ರೆ ನಿಜ ಹೇಳಿ ಸಖತ್ತಾಗಿ ಹೋಗುತ್ತೆ. ಸ್ವಲ್ಪ ತಮ್ಮತನೂ ಇಟ್ಟುಕೊಂಡು ತಾವು ಆಟ ಆಡ್ಬೇಕು ಅಂತ ನನಗನ್ಸುತ್ತೆ. ಬಟ್ ಈ ಮನೇಲಿ ಇರೋರೆಲ್ಲ ಅದನ್ನೆಲ್ಲ ಬಿಟ್ಟು ಅವ್ರಿಗೆಲ್ಲ ಫೈಟ್ ಕೊಟ್ರೆ ತಿರುಗಿ ಬೀಳ್ತಾರ ಅಂತ ನೋಡ್ಬೇಕು, ಕಾದ್ ನೋಡೋಣ. ಬಟ್ ಇವ್ರನ್ನೆಲ್ಲ ಇವಾಗ ನಿನ್ನೆ ಎಪಿಸೋಡ್ ಮತ್ತೆ ಇವತ್ತು ಮಾರ್ನಿಂಗ್ ಲೈವ್ ಅಲ್ಲಿ ನೋಡ್ತಾ ಹೋದ್ರೆ ಯಾಕೋ ಹಂಗ ಅನ್ಸಲ್ಲ. ಮತ್ತೆ ಪ್ರೋಮೋ ನೋಡಿದ್ರು ಹಂಗ ಅನಿಸ್ತಿಲ್ಲ ನಂಗೆ. ಎಷ್ಟು ಬೇಗನೆ ಕನ್ವಿನ್ಸ್ ಆಗ್ತಾರೆ, ಗಿವ್ ಅಪ್ ಮಾಡ್ತಿದ್ದಾರೆ ಎಲ್ರು. ನಿಜ ಹೇಳ್ಬೇಕಂದ್ರೆ ಇವರೆಲ್ಲ ಹೆಂಗ್ ತಿಳ್ಕೊಂಡಿದ್ದಾರೆ ಅಂದ್ರೆ ಹೌದು ಇವ್ರು ಹೇಳಿದ್ದೆಲ್ಲ ನಾವು ಕೇಳಬೇಕು, ಆವಾಗ ಮಾತ್ರ ಸರಿ ಅನ್ನೋ ತರ ಮಾಡ್ತಿದ್ದಾರೆ. ಸೊ ಇಲ್ಲೇನು ಬಿಗ್ ಬಾಸ್ ಏನ್ ಕೊಟ್ಟಿದ್ದಾರೆ? ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನಮ್ಗೆ ಏನ್ ಕೆಲಸ ಹೇಳಿದ್ದಾರೆ ಆ ಕೆಲಸ ಮಾಡ್ಬೇಕು. ಅಂದ್ರೆ ಎಕ್ಸಾಂಪಲ್ ಈಗ ರಘು ಅವ್ರಿಗೆ ಕುಕಿಂಗ್ ಕೊಟ್ಟಿರ್ಬೋದು, ಅಶ್ವಿನಿ ಅವ್ರಿಗೆ ವೇಟ್ರು, ಗಿಲ್ಲಿ ಅವ್ರಿಗೆ ವೇಟ್ರು. ಅವ್ರ ಕೆಲಸ ಅದಷ್ಟೇ ಮಾಡ್ಬೇಕು ಅವರು. ಬೇರೆ ಕೆಲಸ ಎಲ್ಲ ಯಾಕೆ? ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಂದೇನು 4 ಮಾತು ಹಾಡು ಅದು ಇದು ಮನರಂಜನೆ ಮಾಡ್ಬೋದು, ಓಕೆನಾ? ಅದೇನೋ ಒಂದೀಟು ಮಾಡ್ಬೋದು. ಆದ್ರೆ ಅತಿಯಾಗಿ ಅದು ಮಾಡು ಇದು ಮಾಡು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಇದೆಲ್ಲ ಅವ್ರ ತಲೆ ಬರ್ತಿಲ್ವೋ ಅಂತ ಗೊತ್ತಾಗ್ತಿಲ್ಲ, ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ನೋಡಿರ್ಬೋದು ಕಾವ್ಯ ಅವ್ರು ಏನ್ ಹೇಳ್ತಿದಾರೆ, ಅದಕ್ಕೆ ತಕ್ಕಂಗೆ ಚೈತ್ರ ಅವರು ಎಲ್ಲಾರನ್ನೂ ಆಟ ಆಡಿಸ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಒಂದ್ ಕುರಿ ಹಳಕ್ ಬಿಟ್ಟ ತಕ್ಷಣ ಎಲ್ಲ ಕುರಿಗಳು ಹಳಗ್ ಬೀಳ್ತಿದೆ. ಒಂದ್ ಕುರಿ ಬೇ ಅಂತೂ ಎಲ್ಲ ಕುರಿಗಳು ಬೇ 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 ಅನ್ಕೊಂತ ಹೊಂಟಿದ್ದಾರೆ ಅನ್ಸುತ್ತೆ ನನಗಂತರು. ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ನನಗಿಲ್ಲಿ ಯಾರ್ದು ಬೇಜಾರಾಗ್ಲಿಲ್ಲ, ಗಿಲ್ಲಿ ಹೇಳಿದ್ದು ತುಂಬಾ ಬೇಜಾರಾಯ್ತು. ನಿನ್ನೆ ತನ್ನ ಸಲುವಾಗಿ ಎಷ್ಟು ಸ್ಟ್ಯಾಂಡ್ ತಗೊಂಡಿದ್ದಾರೆ.
ಬಟ್ ನಿನ್ನೆ ಒಂದೇನಂದ್ರೆ ಆ ಪಾತ್ರದಲ್ಲಿ ಇರಬೇಕಾಗಿತ್ತು, ಆ ಪಾತ್ರ ಬಿಟ್ಟು ಕೊಡಬಾರ್ದಾಗಿತ್ತು ಅಂತ. ಆದರೆ ಇವತ್ತಿಂದು ಪ್ರೋಮೋ ನೋಡಿದ್ರೆ ಅಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತೇನಾದರೂ ಇದ್ರ ಪರವಾಗಿ ಅವ್ರು ನಿಂತಿದ್ರೆ ರೈಟ್ ಅಂತ ಅನಿಸ್ಕೋಬೋದಾಗಿತ್ತು. ಒಂದು ಸೂಪರ್ ಅಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ರು. ಗೊತ್ತಿಲ್ಲ, ಪೂರ್ತಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿದೆ ಅಂತ. ನೋಡೋಣ. ಆಮೇಲೆ ಇಲ್ಲಿ ನೋಡ್ಬೋದು ಧನುಷ್ ಅವರು ಕೂಡ ಅಷ್ಟೆಲ್ಲ ಪ್ರಾಕ್ಟಿಕಲ್ ಆಗಿ ಮಾತಾಡೋ ಧನುಷ್ ಅವರು ಕೂಡ ಹಾಳಾಗಿ ಬಿದ್ದಿದ್ದಾರೆ ನೋಡಿ. ಆಮೇಲೆ ಏನೇನೋ ಯೋಚನೆ ಮಾಡಿ ಏನೇನೋ ಮಾತಾಡ್ತಾರೆ ಧನುಷ್ ಅವರು. ಈ ವಿಚಾರದಲ್ಲಿ ಕರೆಕ್ಟಾಗಿ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಒಂದು ವಿಷಯದಲ್ಲಿ ಅಶ್ವಿನಿ ಗೌಡ ಅವರು ರೆಸ್ಪೆಕ್ಟ್ ತಗೋಬೇಕು ಅನ್ನೋ ವಿಷಯದಲ್ಲಿ ಒಟ್ಟ ಬಿಟ್ಕೊಡಲ್ಲ ಗುರು. ಅದರಲ್ಲಿ ಸ್ವಲ್ಪ ಖುಷಿ ಆಗುತ್ತೆ ನನಗೆ. ಅವ್ರು ತಪ್ಪು ಮಾಡಿದ್ದಾರೆ, ನಾನು ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ಬೇರೆಯವ್ರಿಗೆ ರೆಸ್ಪೆಕ್ಟ್ ಬೇಕೋ ಬೇಡವೋ ಅದು ಅವ್ರ ವಿಷಯ ಅಲ್ಲ. ತನಗೆ ರೆಸ್ಪೆಕ್ಟ್ ಬೇಕು ಅಂತ ಬಂದಾಗ ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ. ನಾನು ಒಟ್ಟ ತಲೆ ತಗ್ಸಲ್ಲ, ನಾ ತಲೆ ಬಗ್ಸಲ್ಲ ಅನ್ನೋದು ಅವ್ರದ್ದು. ಸಮ್ ಟೈಮ್ ಈ ತರ ಕ್ಯಾರೆಕ್ಟರು ನನಗೆ ಇಷ್ಟ ಆಗುತ್ತೆ. ನೋಡ್ಬೋದು ಯಾರು ತಾವು ಸ್ಟ್ಯಾಂಡೇ ತಗೋತಿಲ್ಲ ಗುರು. ನೀವು ಅಲ್ಲಿ ಪ್ರೋಮೋ ನೋಡ್ತಿರ್ಬೋದು, ಮಂಜನ ಕೂಡ ಇದನ್ನ ಮಾಡ್ತಿದ್ದಾರೆ. ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು ನೀವು. ತ್ರಿವಿಕ್ರಮ್ ಅವರು ಮತ್ತೆ ಇವತ್ತು ಸ್ಪೂನ್ ಫೀಡಿಂಗ್ ಆಯಿತು ಲೈವಲ್ಲಿ ನೋಡಿದರೆ. ಸೊ ಪ್ರೋಮೋಕ್ಕಿಂತ ಲೈವ್ ನೋಡ್ತಿದ್ದೆ ನಾನು ಇಷ್ಟೊತ್ತು. ನೋಡ್ಬೇಕು ನೀವು ಎಲ್ಲ. ಅಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅವರೆಲ್ಲ. ಅಶ್ವಿನಿ ಅವರು ಕ್ಷಮೆ ಕೇಳ್ಬೇಕಂತೇನಿಲ್ಲ ಅಂತ ಒಂದು ಪಾಯಿಂಟನ್ನ ಇಟ್ಟುಕೊಂಡು ಎಷ್ಟು ಚೆನ್ನಾಗಿ ಸಮರ್ಥನೆ ಮಾಡ್ಕೊಂತಿದ್ದಾರೆ. ಈ ತರ ಆಗ್ಬಿಟ್ರೆ ಹೆಂಗೆ? ಈ ಸೀಸನ್ ಅಲ್ಲಿ ಯಾರಿಗೂ ತಲೆಗೆ ಹೊಳಿತಾನೆ ಇಲ್ವಾ ಇದು? ಅಶ್ವಿನಿ ಮೇಡಮ್ ಒಬ್ಬರನ್ನೇ ಬಿಟ್ರೆ ಯಾರಿಗೂ ಈ ತಲೆಗೆ ಹೊಳಿತಿಲ್ಲ ಅನ್ಸುತ್ತಿದೆ ನಾನು. ಅಭಿಗೆ ಸರಿಯಾಗಿ ಕೊಡ್ತಾವ್ರೆ ಅಶ್ವಿನಿ ಅವರು. ನೀವೆಲ್ರೂ ಹೋಗಿ ಸಾರಿ ಕೇಳ್ಕೊಂಡು ಬಂದಿರ್ಬೋದು, ಬಟ್ ನನ್ನ ಕಡೆ ಆಗೋದಿಲ್ಲ. ನಂಗೆ ಬುದ್ಧಿ ಇಲ್ಲ ಅಂತ ಎಲ್ರೂ ಹೇಳಾಯ್ತು, ಇವಾಗ ನನಗ್ ಕೇಳೋದಕ್ಕೆ ಬಂದಿದ್ದೀರಲ್ಲ ಅಂತ ಕೇಳ್ತಿದ್ದಾರೆ. ಯಾಕೆ ನೀವೆಲ್ಲ ಮಾಡಿದಿರ, ನನ್ಗೇನು ಕೊಪ್ಸುತ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಅಶ್ವಿನಿ. ಈಗ ಅವ್ರನ್ನೂ ಹಳ್ಳಕ್ಕೆ ಬೀಳಿಸ್ಬೇಕಂತ ಎಲ್ರೂ ಅಭಿ ಅವರು ಒದ್ದಾಡ್ತಿದ್ದಾರೆ. ಸೊ ಇವಾಗ ನೀವು ನೋಡಿದ್ರೆ ಅಶ್ವಿನಿ ಅವರು ಅತಿರೇಕ ಮಾಡ್ದಂಗೂ ಇಲ್ಲ, ಏನು ಮಾಡ್ದಂಗೂ ಇಲ್ಲ, ರೈಟ್ ಅಲ್ಲಿದ್ದಾರೆ. ನನ್ನ ಪ್ರಕಾರ ಏನ್ ಅನ್ಸುತ್ತೆ? ಸೊ ತುಂಬಾ ರೈಟ್ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಈ ತರ ಆಡ್ತಿದ್ರೆ ಚೆನ್ನಾಗಿ ಆಡ್ತಿದ್ದಾರೆ. ಈ ವೀಕ್ ಚೆನ್ನಾಗಿ ಆಡ್ತಿದ್ದಾರೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಆಟ ಆಗ್ಲಿ ಅಷ್ಟೇ ಬೇಕಾಗಿರೋದು. ಸೊ ರಜತ್ ಅವ್ರು ಏನ್ ಇಟ್ಟಿದ್ದಾರೆ ಅಂದ್ರೆ, ನಿಮ್ ಈಗುನೇ ದೊಡ್ಡದು ಅಂದ್ರೆ ನಾ ಪಾಯಿಂಟ್ಸ್ ಕೊಡಲ್ಲ ಅಂತ ಹೇಗಿಟ್ಟಿದ್ದಾರೆ ನೋಡು. ಇವಾಗ ಎಲ್ರಿಗೂ ಬೇಕಾಗಿರೋದು ಪಾಯಿಂಟ್ಸ್ ಅಂತ ಆ ವೀಕ್ನೆಸ್ ನ ಅವ್ರು ಹಿಡ್ಕೊಂತಿದ್ದಾರೆ. ಸೊ ನೀವು ಪಾಯಿಂಟ್ಸ್ ಬೇಕಂದ್ರೆ ನಿಮ್ ವ್ಯಕ್ತಿತ್ವ, ಮಾನ, ಮರ್ಯಾದೆ ಎಲ್ಲಾನು ಬಿಟ್ಟು ಬನ್ರಪ್ಪ ಅಂತ ಹೇಳ್ತಿದ್ದಾರೆ. ನಮ್ ತಲೆಯಲ್ಲಿ ಬುದ್ಧಿ ಇಲ್ಲ, ಏನು ಇಲ್ಲ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಅವರು ರೆಡಿಯಾಗಿ ಹೇಳಿದಾರಲ್ಲ. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿ ಅಶ್ವಿನಿ ಅವರು ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊರಿ, ನಾ ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ರೋಮೋ. ನಿಮಗೆ ಹೇಗೆ ಅನಿಸ್ತು? ಅಶ್ವಿನಿ ಅವರು ಇಲ್ಲಿ ರೈಟ್ ಟೈಮಲ್ಲಿ ರೈಟ್ ಕಾಲ್ ತಗೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಇದೇ ರೀತಿ ಆಟ ಆಡ್ಲಿ ಅಂತ ನಾನು ಅನ್ಕೊಂತೀನಿ. ಸೊ ಇದನ್ನೆಲ್ಲ ನೋಡಿದ್ರೆ ನನಗೆ ಈ ವೀಕೆಂಡ್ ಅಲ್ಲಿ ಬೇರೆ ಸ್ಪರ್ಧಿಗಳಿಗೆ ಸುದೀಪ್ ಅಣ್ಣ ಕರೆಕ್ಟ್ ಆಗಿ ಕ್ಲಾಸ್ ತಗೊಂತಾರೆ ಅಂತ ಅನ್ಸುತ್ತೆ. ಸೊ ಅವಾಗ ನಿಮಗ್ ಕೊಟ್ಟಿರೋ ಟಾಸ್ಕ್ ಏನು, ನೀವು ಮಾಡ್ತಿರೋದೇನು ಅಂತ ಕ್ಲಿಯರ್ ಆಗಿ ಕೇಳ್ತಾರೆ. ನನ್ನ ಪ್ರಕಾರ ಈ ವಾರ ಸುದೀಪ್ ಅಣ್ಣ ಸಖತ್ತಾಗಿ ಬ್ಯಾಟಿಂಗ್ ಇದೆ ಅನ್ಸುತ್ತೆ. ಈ ಸೀಸನ್ ಅಲ್ಲಿ ಏನಾದ್ರು ಹೊಸದು ಟ್ರೈ ಮಾಡೋಣ ಅನ್ನೋದೇ ಇಲ್ಲ ಯಾರಿಗೂ. ಓಕೆ ಗೈಸ್, ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಂದಿದೆ, ನೋಡ್ಕೊಂಡು ಬರೋಣವಾ? ಬಿಗ್ ಬಾಸ್ ಅವರು ಒಂದು ಕ್ಯಾಪ್ಚರ್ ಹಾಕಿದ್ದಾರೆ, ಈ ಮನೇಲಿ ಯಾರಿಗೂ ಬುದ್ಧಿ ಇಲ್ಲ ಅಂತ. ನನ್ನ ಪ್ರಕಾರ ಬಿಗ್ ಬಾಸ್ ಮನೇಲಿ ಇರೋರು ಯಾರಿಗೂ ಬುದ್ಧಿನೇ ಇಲ್ಲ ಗುರು. ನೀವು ಸ್ಟಾಫ್ ಆಗಿದ್ದೀರಾ, ಓಕೆನಾ? ಗೆಸ್ಟ್ಗಳು ಬಂದಿದ್ದಾರೆ, ಅವ್ರು ಹೇಳಿದ ಕೆಲಸ ಮಾಡಬೇಕು. ಅದು ಕೂಡ ಅಡುಗೆ ಮತ್ತೆ ನಿಮ್ಗೆ ಯಾವ್ದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಸೈ ಅನ್ಕೊಂಡು ಅವ್ರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ಕುಣ್ಕೊಂತ ಕುಂತಿದ್ದಾರಲ್ಲ ಗುರು ಇವರು. ಇದಕ್ಕೆ ಏನು ಹೇಳಬೇಕು? ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಈ ವಾರದಲ್ಲಿ ಅಬ್ಬಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಆಮೇಲೆ ಅವರೇ ಕೂಡ ಮ್ಯಾನೇಜರ್ ಕೂಡ. ಈಗ ಅವ್ರು ಹೇಳಿದಂಗೆ ಎಲ್ಲರೂ ಕೇಳಬೇಕು. ಮ್ಯಾನೇಜರ್ ಆದವ್ರಿಗೆ ಸ್ಟಾಫ್ಗಳಿಗೂ ರೆಸ್ಪೆಕ್ಟ್ ಕೊಡೋದನ್ನ ಕಲಿತಿರ್ಬೇಕು. ಆದ್ರೆ ಇಲ್ಲಿ ಅಭಿ ಅವರು ಅದನ್ನ ಯಾವ್ದು ಮಾಡ್ತಿಲ್ಲ. ಸ್ಟಾಫ್ಗಳಿಗೆ ಅಷ್ಟೇ ಅವಮಾನ ಆದ್ರೂ ಸುಮ್ಮನೆ ಇದ್ದಾರೆ. ನಿನ್ನೆ ನೀವು ಎಪಿಸೋಡ್ ನೋಡಿದ್ರೆ ಎಲ್ಲರೂ 5 ಜನ ಏನ್ ಬಂದಿದ್ರಲ್ಲ, ಗಿಲ್ಲಿ ವಿರುದ್ಧ ನಿಂದಿರ್ತಾರೆ. ಅವನ್ನ ಕುಂದ್ರಿಸುವಂತ ರೀತಿ ಆಗಿರ್ಬೋದು ಎಲ್ಲಾನು. ಎಲ್ರು ಇವರು ಕೂಡಿ ಅವಂಗೆ ರ್ಯಾಗಿಂಗ್ ಮಾಡಿರೋ ತರ ರೀತಿ ಇತ್ತು. ಅದು ಒಂದ್ ಕಾಲಲ್ಲಿ ಇನ್ನೊಂದ್ ಕಾಲಲ್ಲಿ ಹಾಕ್ಬಾರ್ದು ಅನ್ನೋದಿತ್ತು. ಸೊ ನೀವೆಲ್ಲ ರೆಸ್ಟೋರೆಂಟ್ ಹೋಗಿರ್ತೀರಲ್ಲ, ಈ ತರ ನೀವು ಸ್ಟಾಫ್ಗಳಿಗೆ ಮಾಡಿದ್ರೆ ಸುಮ್ಮನೆ ಇರ್ತಾರ ಅಲ್ಲಿ ಮ್ಯಾನೇಜರು. ಹಾಗೆ ಅಬ್ಬಿ ಅವರು ಅದನ್ನ ಮಾತಾಡ್ಬೇಕಾಗಿತ್ತು. ಅವ್ರು ಒಂದು ಮಾತು ಮಾತಾಡ್ಲಿಲ್ಲ, ಹೋಗಿ ಆಲೂಗಡ್ಡೆ ಇಡ್ತಾರೆ ಗುರು. ಏನಿದು? ನಿಜ ಆಗ್ಬೇಕಂದ್ರೆ ಅಬ್ಬಿ ಅವ್ರಿಗೆ ಬುದ್ಧಿ ಇದೆಯಾ ಇಲ್ವಾ ಒಂದು ನನಗೂ ಅರ್ಥ ಆಗ್ತಿಲ್ಲ. ನಿಮಗೆ ಹೇಗೆ ಅನಿಸ್ತಿದೆ? ಇಲ್ಲಿರೋ ಸ್ಪರ್ಧಿಗಳಿಗೂ ಅರ್ಥ ಆಗ್ತಿಲ್ಲ, ಮ್ಯಾನೇಜರ್ಗೂ ಅರ್ಥ ಆಗ್ತಿಲ್ಲ. ಅವ್ರು ಏನ್ ಹೇಳ್ತಿದ್ರೆ ಅದಕ್ಕೆ ತಾಳಕ್ ತಕ್ಕಂಗೆ ಕುಣಿತಿದ್ದಾರೆ. ಪ್ರಮಾಣ ನೋಡ್ಕೊಂಡ್ ಅದನ್ನ ಎಲ್ಲರೂ ಬಂದಿಲ್ಲ. ತಲೆಯಲ್ಲಿ ಬುದ್ಧಿನೇ ಇಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲ. ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ, ಮ್ಯಾನೇಜರ್ಗೂ
ನಿಮ್ಗೆ ಅತಿಥಿಯಲ್ಲಿ ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕೆ ಎಲ್ರನ್ನ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲ ನಿಮ್ಗೆ ಈಗೋನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? ಇಲ್ಲಿ ಪ್ರೋಮೋ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಶ್ವಿನಿ ಅವರು ಕರೆಕ್ಟ್ ಆಗಿ ಕಾಲ್ ತಗೊಂಡಿದ್ದಾರೆ. ಸೊ ಅವ್ರ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಬಟ್ ನನಗಿರುವತ್ತಿ ಆಶ್ಚರ್ಯ ಅನ್ಸುತ್ತೆ ಏನಂದ್ರೆ ಗಿಲ್ಲಿ ಸುಮ್ಮನೆ ನನಗೆ ಬುದ್ಧಿ ಇಲ್ಲ ಗುರು ಅಂತ ಹೇಳ್ತಿದ್ದಾನಂದ್ರೆ ನಂಗೆ ವಿಚಿತ್ರ ಅನ್ನಿಸ್ತು ಗುರು. ನಿನ್ನೆ ಅಷ್ಟು ಜನಗಳ ವಿರುದ್ಧ ನಿಂತಿರೋನು ಇವತ್ತು ಯಾಕೆ ತಾನು ಸರೆಂಡರ್ ಆದ ಅಂತ ಅನಿಸ್ತಿದೆ. ಇಲ್ಲಿ ಅವರು ಕರೆಕ್ಟ್ ಆಗಿ ನಿಂತ್ಕೊಂಡು ಮಾತಾಡ್ಬಿಟ್ಟಿದ್ರೆ ಫುಲ್ ಹೀರೋ ಹಾಕಿದ್ದ. ಅವ್ರು ತಿರುಗ್ಬೇಡಿ ಗುರು, ನಿನಗೆ ಬೀಳಕ್ಕಾಗಲ್ವಾ? ಆಮೇಲೆ ಹೊರಗಡೆ ನಾವಂತೂ ತಲೆಗೆಡ್ಸ್ಕೊತಿದ್ದಾರೆ. ಇನ್ನು ಚಪ್ಪಾಳೆ ಬಿಸಿಲು ಜಾಸ್ತಿ ಹೊಡಿತಾ ಇದ್ವಿ ಅಲ್ವಾ? ಅವ್ರಿಗೆ ಯಾರಿಗೂ ರೈಟ್ಸ್ ಇಲ್ಲ ನಿಂದಿದ್ದು ತಪ್ಪು ತಪ್ಪು ಅಂತ ಹೇಳೋದಕ್ಕೆ. ಅವ್ರು ಅಷ್ಟೇ ಅಲ್ಲ, ಎಲ್ಲ ಸ್ಪರ್ಧಿಗಳು ಈ ಒಂದು ಮೂನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಇಲ್ಲಿ ಅಶ್ವಿನಿ ಗೌಡ ಅವರು ಕರೆಕ್ಟ್ ಆಗಿ ಪಾಯಿಂಟ್ ಇಟ್ಕೊಂಡು ಮಾಡ್ತಿದ್ದಾರೆ. ಅತಿಥಿಗಳು ಬಂದಿದ್ದಾರೆ ಅಂದ್ರೆ ಅವ್ರು ಹೇಳಿದ್ದೆಲ್ಲ ಮಾಡೋದಕ್ಕಾಗತ್ತಾ? ಏನ್ ಮಾಡಂತ ಹೇಳಿದಾರೋ ಅಷ್ಟು ಮಾತ್ರ ಮಾಡ್ಬೇಕಾಗತ್ತೆ. ಬಿಗ್ ಬಾಸ್ ಏನ್ ಹೇಳಿದಾರೆ ಅದನ್ನಷ್ಟೇ ಮಾಡ್ಬೇಕಾಗತ್ತೆ. ಇವರೆಲ್ಲ ಬಂದ್ಬಿಟ್ಟು ಅವ್ರು ಏನ್ ಹೇಳ್ತಿದಾರೆ ಅದಕ್ಕೆ ತಾಳಕ್ ತಕ್ಕಂಗೆ ಕುಣಿತಿದಾರಲ್ಲ, ಏನ್ ಹೇಳ್ಬೇಕು ಇದಕ್ಕೆ? ನಿಮಗೆ ಹೇಗೆ ಅನ್ಸುತ್ತೆ? ಅಶ್ವಿನಿ ಗೌಡ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಪ್ರೋಮೋ ನೋಡ್ಕೊಂತ ಮಾತಾಡೋಣ ಬನ್ನಿ. ಎಷ್ಟು ಸಿಂಪಲ್, ಎಷ್ಟು ಸಿಲ್ಲಿಯಾಗಿದೆ ನೋಡಿ. ಆ ಗೊಂಬೆ ಹೆಸರು ಹೇಳ್ಬೇಕಂತೆ. ಯಾರಿಗೆ ಹೇಳು? ಚೈತ್ರಕ್ಕಗೆ. ಅದನ್ನ ಕೇಳ್ತಾರೆ ಇದ್ದಾರೆ ಎಲ್ಲ ಸ್ಪರ್ಧಿಗಳಿಗೂ, ಅಲ್ಲಿರುವಂತ ಎಲ್ಲ ಸ್ಪರ್ಧಿಗಳಿಗೂ. ಇದು ಹೇಳಿಲ್ಲ ಅಂದ್ರೆ ನಾ ತಿಂಡಿ ತಿನ್ನಲ್ಲ ಅಂತಿದ್ದಾರೆ. ಸೊ ಇವ್ರದ್ದು ಕೆಲಸ ಈಗ ಸ್ಟಾಫು ಮತ್ತೆ ಕುಕ್ಕಿಂಗು ಇವರೆಲ್ಲ ಏನಿದಾರಲ್ಲ ಅವ್ರ ಕೆಲಸ ಏನು? ಸರ್ವ್ ಮಾಡೋದಷ್ಟೇ. ಇವ್ರನ್ನ ಹೋಗಿ ಸ್ಪೂನ್ಸ್ ಫೀಡಿಂಗ್ ಮಾಡೋದಲ್ಲ. ಅವ್ರು ಟಿಪ್ಸ್ ಕೊಡ್ತಾರಂತ ಎಲ್ಲ ಮಾಡೋದಕ್ಕಾಗತ್ತಾ? ನಿಮ್ ತನ ಅನ್ನೋದು ಎಲ್ಲ ಹೋಗುತ್ತೆ ಗುರು. ಅದನ್ನಂತೂ ಕೂಡ ನೀವು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕಲ್ವಾ? ನೀವು ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಗೋದು ಬಿಡೋದು ಅದು ಸೆಕೆಂಡ್ರಿ. ನಿಮ್ ತನನ ನೀವು ಸ್ಟ್ಯಾಂಡ್ ತಗೋಬೇಕಾಗತ್ತೆ ಇಲ್ಲಿ. ಅಂದ್ರೆ ನಿಮ್ ಕ್ಯಾರೆಕ್ಟರ್ನ ದುಡ್ಗೋಸ್ಕರ, ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ, ಅವ್ರು ಕೊಡೋ ಟಿಪ್ಸ್ಗೋಸ್ಕರ ಎಲ್ಲ ಬಿಟ್ಕೊಟ್ಬಿಡ್ತೀರಾ? ಹೊರಗಡೆ ಆಗಿದ್ರು ಹಿಂಗೆ ಮಾಡ್ತಿದ್ರಾ? ಇವಾಗ ಅದೇ ಪಾಯಿಂಟ್ ಬರುತ್ತೆ ನಮ್ಗೆಲ್ಲ. ಹೊರಗಡೆ ಇರೋರ್ಗೆಲ್ಲ ಅದೇ ಕಾಣಿಸ್ತಿರೋದಿಲ್ಲಿ. ಊಟ ಮಾಡಲ್ಲ ಅಂದ ತಕ್ಷಣ ಬೇಡಿ ಬಿಡಿ, ನೀವು ಮಾಡಿದ್ರಷ್ಟು ಬಿಟ್ರಷ್ಟು, ನಮ್ ಕೆಲಸ ಏನಿದೆ ಸರ್ವ್ ಮಾಡೋದು, ನಾವು ಸರ್ವ್ ಮಾಡ್ತಿದೀವಿ ಅಷ್ಟೇ. ನಿಮ್ ಸೇವ್ ಮಾಡ್ಬೇಕಾ ಮಾಡ್ತಿದೀವಿ ಅಷ್ಟೇ. ಆಮೇಲೆ ಇಲ್ಲಿರೋರು ಎಲ್ರು ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತೆ ಟಿಪ್ಸಿಗೋಸ್ಕರ ಆಸೆ ಪಡದೆ ಬಿಟ್ಬಿಟ್ರೆ ನಿಜ ಹೇಳಿ ಸಖತ್ತಾಗಿ ಹೋಗುತ್ತೆ. ಸ್ವಲ್ಪ ತಮ್ಮತನೂ ಇಟ್ಟುಕೊಂಡು ತಾವು ಆಟ ಆಡ್ಬೇಕು ಅಂತ ನನಗನ್ಸುತ್ತೆ. ಬಟ್ ಈ ಮನೇಲಿ ಇರೋರೆಲ್ಲ ಅದನ್ನೆಲ್ಲ ಬಿಟ್ಟು ಅವ್ರಿಗೆಲ್ಲ ಫೈಟ್ ಕೊಟ್ರೆ ತಿರುಗಿ ಬೀಳ್ತಾರ ಅಂತ ನೋಡ್ಬೇಕು, ಕಾದ್ ನೋಡೋಣ. ಬಟ್ ಇವ್ರನ್ನೆಲ್ಲ ಇವಾಗ ನಿನ್ನೆ ಎಪಿಸೋಡ್ ಮತ್ತೆ ಇವತ್ತು ಮಾರ್ನಿಂಗ್ ಲೈವ್ ಅಲ್ಲಿ ನೋಡ್ತಾ ಹೋದ್ರೆ ಯಾಕೋ ಹಂಗ ಅನ್ಸಲ್ಲ. ಮತ್ತೆ ಪ್ರೋಮೋ ನೋಡಿದ್ರು ಹಂಗ ಅನಿಸ್ತಿಲ್ಲ ನಂಗೆ. ಎಷ್ಟು ಬೇಗನೆ ಕನ್ವಿನ್ಸ್ ಆಗ್ತಾರೆ, ಗಿವ್ ಅಪ್ ಮಾಡ್ತಿದ್ದಾರೆ ಎಲ್ರು. ನಿಜ ಹೇಳ್ಬೇಕಂದ್ರೆ ಇವರೆಲ್ಲ ಹೆಂಗ್ ತಿಳ್ಕೊಂಡಿದ್ದಾರೆ ಅಂದ್ರೆ ಹೌದು ಇವ್ರು ಹೇಳಿದ್ದೆಲ್ಲ ನಾವು ಕೇಳಬೇಕು, ಆವಾಗ ಮಾತ್ರ ಸರಿ ಅನ್ನೋ ತರ ಮಾಡ್ತಿದ್ದಾರೆ. ಸೊ ಇಲ್ಲೇನು ಬಿಗ್ ಬಾಸ್ ಏನ್ ಕೊಟ್ಟಿದ್ದಾರೆ? ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನಮ್ಗೇನ್ ಕೆಲಸ ಹೇಳಿದ್ದಾರೆ ಆ ಕೆಲಸ ಮಾಡ್ಬೇಕು. ಅಂದ್ರೆ ಎಕ್ಸಾಂಪಲ್ ಈಗ ರಘು ಅವ್ರಿಗೆ ಕುಕಿಂಗ್ ಕೊಟ್ಟಿರ್ಬೋದು, ಅಶ್ವಿನಿ ಅವ್ರಿಗೆ ವೇಟ್ರು, ಗಿಲ್ಲಿ ಅವ್ರಿಗೆ ವೇಟ್ರು. ಅವ್ರ ಕೆಲಸ ಅದಷ್ಟೇ ಮಾಡ್ಬೇಕು ಅವರು. ಬೇರೆ ಕೆಲಸ ಎಲ್ಲ ಯಾಕೆ? ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಂದೇನು 4 ಮಾತು ಹಾಡು ಅದು ಇದು ಮನರಂಜನೆ ಮಾಡ್ಬೋದು, ಓಕೆನಾ? ಅದೇನೋ ಒಂದೀಟು ಮಾಡ್ಬೋದು. ಆದ್ರೆ ಅತಿಯಾಗಿ ಅದು ಮಾಡು ಇದು ಮಾಡು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಇದೆಲ್ಲ ಅವ್ರ ತಲೆ ಬರ್ತಿಲ್ವೋ ಅಂತ ಗೊತ್ತಾಗ್ತಿಲ್ಲ, ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ನೋಡಿರ್ಬೋದು ಕಾವ್ಯ ಅವ್ರು ಏನ್ ಹೇಳ್ತಿದ್ದಾರೆ, ಅದಕ್ಕೆ ತಕ್ಕಂಗೆ ಚೈತ್ರ ಅವರು ಎಲ್ಲಾರನ್ನೂ ಆಟ ಆಡಿಸ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಒಂದ್ ಕುರಿ ಹಳಕ್ ಬಿಟ್ಟ ತಕ್ಷಣ ಎಲ್ಲ ಕುರಿಗಳು ಹಳಗ್ ಬೀಳ್ತಿದೆ. ಒಂದ್ ಕುರಿ ಬೇ ಅಂತೂ ಎಲ್ಲ ಕುರಿಗಳು ಬೇ 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 ಅನ್ಕೊಂತ ಹೊಂಟಿದ್ದಾರೆ ಅನ್ಸುತ್ತೆ ನನಗಂತರು. ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ನನಗಿಲ್ಲಿ ಯಾರ್ದು ಬೇಜಾರಾಗ್ಲಿಲ್ಲ, ಗಿಲ್ಲಿ ಹೇಳಿದ್ದು ತುಂಬಾ ಬೇಜಾರಾಯ್ತು. ನಿನ್ನೆ ತನ್ನ ಸಲುವಾಗಿ ಎಷ್ಟು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಬಟ್ ನಿನ್ನೆ ಒಂದೇನಂದ್ರೆ ಆ ಪಾತ್ರದಲ್ಲಿ ಇರ್ಬೇಕಾಗಿತ್ತು, ಆ ಪಾತ್ರ ಬಿಟ್ಟು ಕೊಡಬಾರ್ದಾಗಿತ್ತು ಅಂತ. ಆದ್ರೆ ಇವತ್ತಿಂದು ಪ್ರೋಮೋ ನೋಡಿದ್ರೆ ಅಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತೇನಾದ್ರೂ ಇದ್ರ ಪರವಾಗಿ ಅವ್ರು ನಿಂತಿದ್ರೆ ರೈಟ್ ಅಂತ ಅನ್ಸ್ಕೋಬಹುದಾಗಿತ್ತು. ಒಂದು ಸೂಪರ್ ಅಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ರು. ಗೊತ್ತಿಲ್ಲ, ಪೂರ್ತಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿದೆ ಅಂತ. ನೋಡೋಣ. ಆಮೇಲೆ ಇಲ್ಲಿ ನೋಡ್ಬೋದು ಧನುಷ್ ಅವರು ಕೂಡ ಅಷ್ಟೆಲ್ಲ ಪ್ರಾಕ್ಟಿಕಲ್ ಆಗಿ ಮಾತಾಡೋ ಧನುಷ್ ಅವರು ಕೂಡ ಹಾಳಾಗಿ ಬಿದ್ದಿದ್ದಾರೆ ನೋಡಿ. ಆಮೇಲೆ ಏನೇನೋ ಯೋಚನೆ ಮಾಡಿ ಏನೇನೋ ಮಾತಾಡ್ತಾರೆ ಧನುಷ್ ಅವರು. ಈ ವಿಚಾರದಲ್ಲಿ ಕರೆಕ್ಟ್ ಆಗಿ ಮಾಡ್ಬೇಕಾಗಿತ್ತು ಅಂತ ಅನಿಸುತ್ತೆ. ಒಂದು ವಿಷಯದಲ್ಲಿ ಅಶ್ವಿನಿ ಗೌಡ ಅವರು ರೆಸ್ಪೆಕ್ಟ್ ತಗೋಬೇಕು ಅನ್ನೋ ವಿಷಯದಲ್ಲಿ ಒಟ್ಟ ಬಿಟ್ಕೊಡಲ್ಲ ಗುರು. ಅದರಲ್ಲಿ ಸ್ವಲ್ಪ ಖುಷಿ ಆಗುತ್ತೆ ನಂಗೆ. ಅವ್ರು ತಪ್ಪು ಮಾಡಿದ್ದಾರೆ, ನಾನು ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ಬೇರೆಯವ್ರಿಗೆ ರೆಸ್ಪೆಕ್ಟ್ ಬೇಕೋ ಬೇಡವೋ ಅದು ಅವ್ರ ವಿಷಯ ಅಲ್ಲ.
ತನಗ್ ರೆಸ್ಪೆಕ್ಟ್ ಬೇಕು ಅಂತ ಬಂದಾಗ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದಾರೆ. ನಾನ್ ಒಟ್ಟ ತಲೆ ತಗ್ಸಲ್ಲ, ನಾ ತಲೆ ಬಗ್ಸಲ್ಲ ಅನ್ನೋದು ಅವ್ರದ್ದು. ಸಮ್ ಟೈಮ್ ಈ ತರ ಕ್ಯಾರೆಕ್ಟರ್ ನನ್ಗೆ ಇಷ್ಟ ಆಗುತ್ತೆ. ನೋಡ್ಬೋದು ಯಾರು ತಾವು ಸ್ಟ್ಯಾಂಡೇ ತಗೋತಿಲ್ಲ ಗುರು. ನೀವು ಅಲ್ಲಿ ಪ್ರೋಮೋ ನೋಡ್ತಿರ್ಬೋದು, ಮಂಜನ ಕೂಡ ಇದನ್ ಮಾಡ್ತಿದ್ದಾರೆ. ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು ನೀವು. ತ್ರಿವಿಕ್ರಮ್ ಅವರು ಮತ್ತೆ ಇವತ್ತು ಸ್ಪೂನ್ ಫೀಡಿಂಗ್ ಆಯ್ತು ಲೈವ್ ಅಲ್ಲಿ ನೋಡಿದ್ರೆ. ಸೊ ಪ್ರೋಮೋಕ್ಕಿನ ಲೈವ್ ನೋಡ್ತಿದ್ದೆ ನಾನು ಇಷ್ಟೊತ್ತು. ನೋಡ್ಬೇಕು ನೀವು ಎಲ್ಲ, ಅಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅವರೆಲ್ಲ. ಅಶ್ವಿನಿ ಅವರು ಕ್ಷಮೆ ಕೇಳ್ಬೇಕಂತೇನಿಲ್ಲ ಅಂತ ಒಂದು ಪಾಯಿಂಟ್ ನ ಇಟ್ಟುಕೊಂಡು ಎಷ್ಟು ಚೆನ್ನಾಗಿ ಸಮರ್ಥನೆ ಮಾಡ್ಕೊಂತಿದ್ದಾರೆ. ಈ ತರ ಆಗ್ಬಿಟ್ರೆ ಹೆಂಗೆ? ಈ ಸೀಸನ್ ಅಲ್ಲಿ ಯಾರಿಗೂ ತಲೆಗೆ ಹೊಳಿತಾನೆ ಇಲ್ವಾ ಇದು? ಅಶ್ವಿನಿ ಮೇಡಮ್ ಒಬ್ಬರನ್ನೇ ಬಿಟ್ರೆ ಯಾರಿಗೂ ಈ ತಲೆಗೆ ಹೊಳಿತಿಲ್ಲ ಅನ್ಸುತ್ತಿದೆ. ನಾನು ಅಭಿಗೆ ಸರಿಯಾಗಿ ಕೊಡ್ತಾವ್ರೆ ಅಶ್ವಿನಿ ಅವರು. ನೀವೆಲ್ರೂ ಹೋಗಿ ಸಾರಿ ಕೇಳ್ಕೊಂಡು ಬಂದಿರ್ಬೋದು, ಬಟ್ ನನ್ನ ಕಡೆ ಆಗೋದಿಲ್ಲ. ನಂಗೆ ಬುದ್ಧಿ ಇಲ್ಲ ಅಂತ ಎಲ್ರೂ ಹೇಳಾಯ್ತು, ಇವಾಗ ನನಗ್ ಕೇಳೋದಕ್ ಬಂದಿದ್ದೀರಲ್ಲ ಅಂತ ಕೇಳ್ತಿದ್ದಾರೆ. ಯಾಕೆ ನೀವೆಲ್ಲ ಮಾಡಿದಿರ, ನನ್ಗೇನು ಕೊಪ್ಸುತ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಅಶ್ವಿನಿ. ಈಗ ಅವ್ರನ್ನೂ ಹಳ್ಳಕ್ ಬೀಳಿಸ್ಬೇಕಂತ ಎಲ್ರು ಅಭಿ ಅವರು ಒದ್ದಾಡ್ತಿದ್ದಾರೆ. ಸೊ ಇವಾಗ ನೀವು ನೋಡಿದ್ರೆ ಅಶ್ವಿನಿ ಅವರು ಅತಿರೇಕ ಮಾಡ್ದಂಗೂ ಇಲ್ಲ, ಏನು ಮಾಡ್ದಂಗೂ ಇಲ್ಲ, ರೈಟ್ ಅಲ್ಲಿದ್ದಾರೆ. ನನ್ನ ಪ್ರಕಾರ ಏನ್ ಅನ್ಸುತ್ತೆ? ಸೊ ತುಂಬಾ ರೈಟ್ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಈ ತರ ಆಡ್ತಿದ್ರೆ ಚೆನ್ನಾಗಿ ಆಡ್ತಿದ್ದಾರೆ, ಈ ವೀಕ್ ಚೆನ್ನಾಗಿ ಆಡ್ತಿದ್ದಾರೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಆಟ ಆಗ್ಲಿ, ಅಷ್ಟೇ ಬೇಕಾಗಿರೋದು. ಸೊ ರಜತ್ ಅವ್ರು ಏನ್ ಇಟ್ಟಿದ್ದಾರೆ ಅಂದ್ರೆ, ನಿಮ್ ಈಗುನೇ ದೊಡ್ಡದು ಅಂದ್ರೆ ನಾ ಪಾಯಿಂಟ್ಸ್ ಕೊಡಲ್ಲ ಅಂತ ಹೇಗಿಟ್ಟಿದ್ದಾರೆ ನೋಡು. ಇವಾಗ ಎಲ್ರಿಗೂ ಬೇಕಾಗಿರೋದು ಪಾಯಿಂಟ್ಸ್ ಅಂತ ಆ ವೀಕ್ನೆಸ್ ನ ಅವ್ರು ಹಿಡ್ಕೊಂತಿದ್ದಾರೆ. ಸೊ ನೀವು ಪಾಯಿಂಟ್ಸ್ ಬೇಕಂದ್ರೆ ನಿಮ್ ವ್ಯಕ್ತಿತ್ವ, ಮಾನ, ಮರ್ಯಾದೆ ಎಲ್ಲಾನು ಬಿಟ್ಟು ಬನ್ರಪ್ಪ ಅಂತ ಹೇಳ್ತಿದ್ದಾರೆ. ನಮ್ ತಲೆಯಲ್ಲಿ ಬುದ್ಧಿ ಇಲ್ಲ, ಏನು ಇಲ್ಲ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಅವ್ರು ರೆಡಿಯಾಗಿ ಹೇಳಿದಾರಲ್ಲ. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿ ಅಶ್ವಿನಿ ಅವರು ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೋರಿ, ನಾ ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ರೋಮೋ. ನಿಮಗೆ ಹೇಗೆ ಅನಿಸ್ತು? ಅಶ್ವಿನಿ ಅವರು ಇಲ್ಲಿ ರೈಟ್ ಟೈಮ್ ಅಲ್ಲಿ ರೈಟ್ ಕಾಲ್ ತಗೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಇದೇ ರೀತಿ ಆಟ ಆಡ್ಲಿ ಅಂತ ನಾನು ಅನ್ಕೊಂತೀನಿ. ಸೊ ಇದನ್ನೆಲ್ಲ ನೋಡಿದ್ರೆ ನನಗೆ ಈ ವೀಕೆಂಡ್ ಅಲ್ಲಿ ಬೇರೆ ಸ್ಪರ್ಧಿಗಳಿಗೆ ಸುದೀಪ್ ಅಣ್ಣ ಕರೆಕ್ಟ್ ಆಗಿ ಕ್ಲಾಸ್ ತಗೊಂತಾರೆ ಅಂತ ಅನ್ಸುತ್ತೆ. ಸೊ ಅವಾಗ ನಿಮಗ್ ಕೊಟ್ಟಿರೋ ಟಾಸ್ಕ್ ಏನು, ನೀವು ಮಾಡ್ತಿರೋದೇನು ಅಂತ ಕ್ಲಿಯರ್ ಆಗಿ ಕೇಳ್ತಾರೆ. ನನ್ನ ಪ್ರಕಾರ ಈ ವಾರ ಸುದೀಪ್ ಅಣ್ಣ ಸಖತ್ತಾಗಿ ಬ್ಯಾಟಿಂಗ್ ಇದೆ ಅನ್ಸುತ್ತೆ. ಈ ಸೀಸನ್ ಅಲ್ಲಿ ಏನಾದ್ರು ಹೊಸದು ಟ್ರೈ ಮಾಡೋಣ ಅನ್ನೋದೇ ಇಲ್ಲ ಯಾರಿಗೂ. ಓಕೆ ಗೈಸ್, ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಲೈಕ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋಣ. ಸೊ ಇವಾಗ ನಿನ್ನೆ ಎಪಿಸೋಡ್ ನೀವು ನೋಡಿರ್ಬೇಕು. ರಜತ್ ಮತ್ತೆ ಗಿಲ್ಲಿಗೆ ತುಂಬಾನೇ ಫೈಟ್ ಆಗ್ತಿದೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಮಾತಾಡೋಣ ಇದರ ಬಗ್ಗೆ, ಲೈವ್ ಆಗಿ ಮಾತಾಡೋಣ, ಓಕೆನಾ? ಸೊ ನಾಮಿನೇಷನ್ ನಲ್ಲಿ ಬರೋಣ ಇವಾಗ. ಅಶ್ವಿನಿ ಗೌಡ ಅವರು, ಧ್ರುವಂತ್, ಜಾನ್ವಿ, ಗಿಲ್ಲಿ ನಟ, ಮತ್ತೆ ಕಾವ್ಯ ಅಂಡ್ ಮ್ಯೂಟೆಂಟ್ ರಘು ಮತ್ತೆ ಮಾಳು. ಆಮೇಲೆ ಇಲ್ಲಿ ನಿಮ್ಮ ಓಟು ಯಾರಿಗೆ ಮತ್ತೆ ಯಾಕೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ನಿಮಗೆ ಯಾರು ಫಸ್ಟ್ ಸೇವ್ ಆಗ್ಬೇಕಂತ ಆಸೆ ಇದೆ ಗೈಸ್, ಪ್ಲೀಸ್ ಹೇಳಿ ನೋಡೋಣ. ಬಟ್ ನಿಜ ಹೇಳ್ಬೇಕಂದ್ರೆ ಈ ವಾರ ತುಂಬಾ ಟಫ್ ಇದೆ ಗೈಸ್. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಉಳ್ಕೋಬಹುದು, ಏನು ಗೆಸ್ ಮಾಡಕ್ ಆಗಲ್ಲ ಇವಾಗಂತರೂ. ಆಮೇಲೆ ಇಲ್ಲಿ ಮ್ಯಾಟ್ರ್ ಆಗೋದು ಏನ್ ಗೊತ್ತಾ, ಇಲ್ಲಿ ಯಾರೆಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅನ್ನೋದಷ್ಟೇ. ಬಟ್ ಮಾಳು ಅಣ್ಣನ ನೋಡಿದ್ರೆ ಹೊರಗಡೆ ತುಂಬಾ ಸಪೋರ್ಟ್ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಹುಲಿ ಅಂತಂದ್ರೆ ಉತ್ತರ ಕರ್ನಾಟಕದವ್ರು ನಾವೆಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಅವ್ರ ಕಡೆಯಿಂದ ಏನು ಕಂಟೆಂಟ್ ನಮಗೆ ಕಾಣ್ತಾನೆ ಇಲ್ಲ. ಬಟ್ ಅವರು ಹಾಡ್ಕೊಂಡು ಚೆನ್ನಾಗಿ ಹೋಗಿದ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು ಅಂತ ನನಗನ್ಸುತ್ತೆ. ಬಟ್ ಮಾಳು ಅಣ್ಣಗಿರುವಂತ ಕೆಪಾಸಿಟಿಗೆ ಅವ್ರು ತಕ್ಕಂಗೆ ಆಡ್ತಿಲ್ಲ ಅಂತ ನನಗೂ ಅನಿಸ್ತಿದೆ. ನಿಮಗೇನು ಅನಿಸ್ತಿದೆ? ಹಾಗೆ ನೀವು ನೋಡ್ಬೋದು, ಧ್ರುವಂತ್ ಅಂತ ಬಂದಾಗ ಮೊದಲಿಂದೆಲ್ಲ ಎಪಿಸೋಡ್ಗಳನ್ನ ನೋಡ್ಕೊಂತ ಬಂದ್ರೆ ಇವಾಗ ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನಿಸ್ತಿದೆ. ಹಾಗೆ ಪಾಸಿಟಿವ್ ಆಗಿ ಕಂಡು ಅವ್ರು ಯಾವಾಗ ಅಶ್ವಿನಿ ಮತ್ತೆ ಜಾನ್ವಿ ಅವ್ರನ್ನ ಬಿಟ್ಟು ಹೊರಗೆ ಬಂದ್ರು ಅವಾಗಿಂದ ಸ್ವಲ್ಪ ಪಾಸಿಟಿವ್ ಎಫೆಕ್ಟು ಮತ್ತು ಆಟದಲ್ಲಿ ತೋರಿಸ್ತಾ ಇರೋ ಇಂಟ್ರೆಸ್ಟು ಚೆನ್ನಾಗಿದೆ. ಬಟ್ ನೋಡ್ಬೇಕು, ಹೇಳಕ್ಕಾಗಲ್ಲ. ಇವಾಗೆಲ್ಲ ನೋಡಿದ್ರೆ ಒಂದು ಹೋಗ್ತಾ ಇದ್ದಾರೆ, ನೋಡ್ಬೇಕು. ಬಟ್ ಚೆನ್ನಾಗಿ ಆಡ್ತಿದ್ದಾರೆ, ನೋಡ್ಬೇಕು. ಬಟ್ ಹೋಗ್ಬಿಟ್ರೆ ಏನು ಹೇಳಕ್ಕಾಗಲ್ಲ. ಇವಾಗಂತೂ ಗ್ರಾಫ್ ಏರಿದೆ. ಬಿಗ್ ಬಾಸ್ ಅಲ್ಲಿ ಯಾವಾಗ ಯಾರು ಹೋಗ್ತಾರಂತ ಪಟಕ್ನಾಗಿ ನಮಗಂತೂ ಹೇಳಕ್ಕಾಗಲ್ಲ. ಬಟ್ ಕಾವ್ಯ ಅವರು, ರಘು ಅವರು ಮತ್ತೆ ಗಿಲ್ಲಿ ಅವರು ಪಕ್ಕಾ ಸೇವ್ ಆಗ್ತಾರೆ ಅಂತ ನನಗನ್ಸುತ್ತೆ. ಗಿಲ್ಲಿ ಅವರಂತರೂ 100% ಹೇಳೋದೇ ಬೇಡ. ಸೊ ಇವಾಗ ಅಶ್ವಿನಿ ಗೌಡ ಅವ್ರನ್ನೂ ತೆಗೆದ್ಬಿಡಿ, ಅವರು ಹೋಗಲ್ಲ. ನನ್ನ ಪ್ರಕಾರ ಜಾನ್ವಿ, ಮಾಳು, ಧ್ರುವಂತ್ ಇವ್ರು 3 ಜನ ಡೇಂಜರಲ್ಲಿ ಇರ್ತಾರೆ ಅಂತ ನನಗನ್ಸುತ್ತೆ. ಇವ್ರು 3 ಜನಕ್ಕೆ ಫೈಟ್ ಬೀಳುತ್ತೆ. ಇವ್ರು 3 ಜನದಲ್ಲಿ ಯಾರು ಬಾಟಮ್ ಅಲ್ಲಿ ಇರ್ತಾರೆ, ಮತ್ತು 3 ಜನ ಬಾಟಮ್ ಅಲ್ಲಿ ಬರ್ಬೋದು, ನೋಡೋಣ. ವೋಟಿಂಗ್ ಪ್ರಕಾರ ಹೋಗೋಣ. ಹಾಗೇನೆ ಈ ವಾರ ಯಾರು ಚೆನ್ನಾಗಿ ಕಾಣಿಸ್ಕೊಂತಾರೆ, ಯಾರು ಚೆನ್ನಾಗಿ ಎಫರ್ಟ್ ಹಾಕ್ತಾರೆ,
ಬಟ್ ಇದನ್ನೆಲ್ಲ ನೋಡಕತ್ರೆ ಜಾನ್ವಿ ಅವರು ಇಷ್ಟು ಬೇಗ ಹೋಗಲ್ಲ ಅನ್ಸುತ್ತೆ. ಬಿಕಾಸ್ ಅವ್ರದ್ದೊಂದು ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಗಾಸಿಪ್ಗಳು ನಡೀತಾನೆ ಇರುತ್ತೆ ಅವ್ರದ್ದು. ಅದಕ್ಕೆ ಅವರು ಇರ್ಬೋದು, ಅದು ಮೇ ಬಿ ಕಂಟೆಂಟ್ ಕೊಡೋದಕ್ಕೆ ಹೆಲ್ಪ್ ಆಗ್ಬೋದು ಅನ್ಕೊಂತೀನಿ. ಬಟ್ ಗಿಲ್ಲಿ ಅವ್ರು ಇರೋದ್ರಿಗೆ ಯಾರ ಕಂಟೆಂಟು ಅಷ್ಟು ಬರೋದಿಲ್ಲ. ನೋಡ್ತಿರೋ ಲೈವಲ್ಲಿ ನೋಡ್ತಾನೆ ಇರ್ತೀರ ಅನ್ಸುತ್ತೆ. ಎಲ್ಲಿ ನೋಡ್ತೀವಿ ಅಲ್ಲಿ ಗಿಲ್ಲಿ ಅಲ್ವಾ. ನಾವೆಲ್ಲ ನೋಡ್ತಾ ಇರೋದು ಅವ್ರಿಗೋಸ್ಕರನೇ. ನೀವೇನಂತೀರಾ? ಬಟ್ ಗೊತ್ತಿಲ್ಲ ವೋಟಿಂಗ್ ಯಾವ ಥರ ಕನ್ಸಿಡರ್ ಮಾಡ್ತಾರೆ, ಯಾವ ಥರ ವೋಟಿಂಗ್ ಬರುತ್ತೆ, ಹೇಗಿರುತ್ತೆ ಅಂತ. ಸೊ ನನ್ನ ಪ್ರಕಾರ ಮಾಳು ಅಣ್ಣ, ಧ್ರುವಂತ್ ಮತ್ತು ಜಾನ್ವಿ ಇವ್ರಿಗೆ ಮಾತ್ರ ಫಿಕ್ಸ್ ಒಬ್ರು ಹೋಗೋದಂತ. ನಿಮಗೆ ಹೇಗೆ ಅನಿಸುತ್ತೆ? ನಿಮ್ಮ ಫೇವ್ರೇಟ್ ಯಾರು, ನಿಮ್ಮ ಕಂಟೆಸ್ಟೆಂಟು? ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಸಲ ಯಾರು ಫಸ್ಟ್ ಸೇವ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಆಮೇಲೆ ಈ ಸಲ ಬಾಟಮ್ ಅಲ್ಲಿ ಬಂದು ಯಾರು ಹೋಗ್ಬೋದು, ಯಾಕೆ ಅಂತ ಕಮೆಂಟ್ ಮಾಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಾರ, ನೋಡೋಣ ಏನೇನಾಗುತ್ತೆ ಅಂತ. ಹಂಗೇನೆ ಈ ಬಿಗ್ ಬಾಸ್ ಅಲ್ಲಿ ಸೇಫ್ ಗೇಮ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ತುಂಬಾ ಜನಕ್ಕೆ. ನೋಡಿ, ಎಷ್ಟೋ ಜನನ ನಾಮಿನೇಟೇ ಮಾಡಿಲ್ಲ. ಬಟ್ ನಾನೊಂದು ಏನು ಹೇಳ್ತೀನಿ ಅಂದರೆ, ಸೇಫ್ ಗೇಮ್ ಮಾಡ್ತಿದ್ದಾರಲ್ಲ ಅವ್ರ ಬಗ್ಗೆ ನೀವೇನು ನೆಗೆಟಿವ್ ಕಮೆಂಟ್ ಮಾಡೋಕೆ ಹೋಗಬೇಡಿ. ನಿಮ್ಗೆ ಗೊತ್ತೇ ಇದೆ, ಸೇಫ್ ಗೇಮ್ ಆಡೋರು, ಚೆನ್ನಾಗಿ ಮಾತಾಡ್ಕೊಂಡು ಹೋಗೋರು ಜಾಸ್ತಿ ಜನ ಇರೋದಿಲ್ಲ, ಜಾಸ್ತಿ ದಿನ ಇರೋಕ್ಕೂ ಆಗಲ್ಲ ಇಲ್ಲಿ. ಸೊ ನಿಮಗೆ ಹೇಗಂತೆ ನೋಡಿ. ಮತ್ತೆ ಸಿಗೋಣ ಗೈಸ್. ಓಕೆ, ಇಷ್ಟು ಜನ ನಾಮಿನೇಷನ್ ಆಗಿದ್ದಾರೆ, ಯಾರಿಗೆ ನಿಮ್ಮ ಓಟು ಅಂತ ಕಮೆಂಟ್ ಮಾಡಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಬರೋಣ. ನಿಮ್ಮ ಪ್ರಕಾರ ನಿನ್ನೆ ಎಪಿಸೋಡ್ ನೀವೆಲ್ಲ ನೋಡಿದಿರಲ್ವಾ? ಸೊ ಲೈವ್ ಆಗಿ ನೋಡಿದ್ದೀರಾ, ಹಾಗೆ ಎಪಿಸೋಡು ನೋಡಿದ್ದೀರಾ. ಸೊ ನಿಮ್ಮ ಪ್ರಕಾರ ಯಾರು ತಪ್ಪು ಅಂತ ಹೇಳ್ತೀರಾ? ಗಿಲ್ಲಿ ತಪ್ಪ ಅಥವಾ ಗೆಸ್ಟ್ ಆಗಿ ಬಂದಿದ್ರಲ್ಲ ಅವ್ರು ತಪ್ಪ, ಅಥವಾ ಯಾರು ಸರಿ ಅನಿಸ್ತು ನಿಮಗೆ? ಆಮೇಲೆ ಇಬ್ರು ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಿನ್ನೆ ಸ್ಟಾರ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಅಶ್ವಿನಿ ಮೇಡಮ್ ಏನಂತಂದ್ರು, ಧ್ರುವಂತ್ ಅವರಿಗೆ ಎಷ್ಟೊಂದು ಸುಳ್ಳು ಹೇಳ್ತೀರಾ ಕ್ಯಾಮ್ರಾ ಮುಂದೆ ಅಂತ ಹೇಳ್ತಾರೆ. ಅವಾಗ ಧ್ರುವಂತ್ ಅವ್ರ ರಿಯಾಕ್ಷನ್ ನೋಡ್ಬೇಕಿತ್ತು, ಸಖತ್ತಾಗಿತ್ತು. ಅವ್ರು ಏನಂತಾರಂದ್ರೆ ಎಲ್ಲ ನಿಮ್ಮಿಂದಾನೆ ಮೇಡಮ್ ಅನ್ನೋ ತರ ಅಂತಾರೆ. ಬಟ್ ಧ್ರುವಂತ್ ಮತ್ತೆ ಅಶ್ವಿನಿ ಮೇಡಮ್ ಎಷ್ಟು ಕ್ಲೋಸ್ ಆಗಿದ್ರು ಗೊತ್ತಾ? ಅಬ್ಬಾ ನನಗಂತೂ ಹೆಂಗ್ ಅನಿಸ್ಬಿಟ್ಟಿತ್ತು ಅಂದ್ರೆ, ಅವ್ವ ಮಗ ಇದ್ದಂಗೆ ಅದಾರಲ್ಲ ಹಂಗೆ ಇದ್ದಂಗೆ ಅನಿಸ್ತು. ಇವಾಗ ಹೆಂಗ್ ಆಗ್ತಿದೆ ಅಂದ್ರೆ, ಇಬ್ರು ಆಕಿ ಉತ್ತರ ಆದ್ರೆ ಇದು ದಕ್ಷಿಣ ಆ ತರ ಆಗಿದ್ದಾರೆ. ಆಮೇಲೆ ಇದರಿಂದ ಏನು ನಮಗೆಲ್ಲ ಅರ್ಥ ಆಗ್ತಿದೆ ಅಂದ್ರೆ, ಅವರು ಒಬ್ರನ್ನೊಬ್ರು ಎಕ್ಸ್ಪೋಸ್ ಮಾಡ್ತಿದ್ದಾರೆ. ಇಲ್ಲಿ ಅವರಿಬ್ರು ಧ್ರುವಂತ್ ಮತ್ತೆ ಅಶ್ವಿನಿ ಅವರು ಅವ್ರ ಮಾನ ಮರ್ಯಾದೆನ ಅವ್ರಿಗೆ ಹರಾಜ್ ಹಾಕ್ತಿದ್ದಾರೆ. ಆಮೇಲೆ ಇಲ್ಲಿ ನೋಡ್ಬೇಕು ನೀವು ಧ್ರುವಂತ್ ಅವ್ರ ರಿಯಾಕ್ಷನ್ಗಳು, ಅಬ್ಬಬ್ಬಬ್ಬಬ್ಬ. ಆಮೇಲೆ ನೀವು ನೋಡ್ಬೋದು ಅಶ್ವಿನಿ ಅವರು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ಆಮೇಲೆ ಧ್ರುವಂತ್ ಏನಂತ ಅಂದ್ರೆ ಆಮೇಲೆ ಗ್ರೂಪ್ ಹೊಡೆಯೋದಕ್ಕೆ ನೋಡಿದೆ ನೀನು, ಆಮೇಲೆ ಫೇಕ್ ಅಂತ ಹೇಳಿದ, ಆಮೇಲೆ ಧನುಷ್ ವಿಷಯದಲ್ಲಿ ಹಿಂಗಾಯ್ತು ಅಂತ ಹೇಳಿದ. ಆಮೇಲೆ ಅಶ್ವಿನಿ ಅವರು ಮಾಡುವನ್ನ ತಗೊಂತಾರೆ. ಆಮೇಲೆ ಅವರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅವರು ಒಂದು ವರ್ಡ್ಗಳನ್ನ ಹೇಳ್ತಾರಲ್ಲ, ಅದನ್ನ ನೀವು ಕ್ಲಾರಿಟಿ ಇಟ್ಕೊಂಡು ಮಾತಾಡ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ಧನುಷ್ ಅವರು. ಫಸ್ಟ್ ಸೆಲೆಕ್ಟ್ ಮಾಡಿದೆ ಅಶ್ವಿನಿ ಮೇಡಮ್ ಅವ್ರನ್ನ. ಇಲ್ಲಿ ಧನು ಅವರು ಧ್ರುವಂತ್ ಮತ್ತೆ ಅಶ್ವಿನಿಯನ್ನ ನಾಮಿನೇಟ್ ಮಾಡಿದ್ದಾರೆ. ಆಮೇಲೆ ಕಾವ್ಯ ಅವರು ಹೋಗ್ತಾರೆ ನಾಮಿನೇಷನ್ ಮಾಡಕ್ಕಂತ. ಕಾವ್ಯ ಅವರು ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡಿದಾಗ ಜಾನ್ವಿ ಅವರು ಅಶ್ವಿನಿ ಅವರು ಇಲ್ಲ ಅಂತ ಅಂದ್ರೆ ಅವ್ರಿಗೆ ಆಟ ಆಡಕ್ಕಾಗಲ್ಲ ಅಂತ ಕೊಡ್ತಾರೆ. ಅವಾಗ ಜಾನ್ವಿ ಅವರು ವಾಪಸ್ ಎದ್ದು ಏನ್ ಹೇಳ್ತಾರೆ ಅಂದ್ರೆ, ನನಗೂ ಅವ್ರಿಗೂ ಒಂಥರ ಟ್ರಸ್ಟ್ ಅನ್ನೋದಿದೆ, ನಾವಿಬ್ರು ಒಂದಕ್ಕೊಂದು ಫೀಲಿಂಗ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮಿಬ್ರು ಥಾಟ್ ಪ್ರೊಸೆಸ್ ಸೇಮ್ ಆಗಿದೆ, ಔಟ್ಸೈಡ್ ಅಲ್ಲಿ ನಮ್ಮಿಬ್ಬರಿಗೆ ಹೊಂದಾಣಿಕೆ ಆಗುತ್ತೆ ಅಂತ ಅವಳು. ಆಮೇಲೆ ಏನಾಗುತ್ತೆ ಅಂದ್ರೆ, ಗಿಲ್ಲಿ ಅವರು ಸುಮ್ಮನೆ ಕುತ್ಕೊಳ್ಳಲ್ಲ. ಬೇಕಾದ್ರೆ ನೀವು ಧನುಷ್ ಅವರ ರಿಯಾಕ್ಷನ್ ನೋಡಿ ವಿಡಿಯೋನಲ್ಲಿ, ಯಾವುದೋ ಟಾಪಿಕ್ ತಗೊಂಡ್ ಬಂದು ಯಾವುದೋ ಇದರಲ್ಲಿ ಹೇಳ್ತಾರೆ ಅಂತ, ಯಾವುದೋ ಶೋ ರೀಸನ್ ಬಿಗ್ ಬಾಸ್ ಶೋನಲ್ಲಿ ಬಂದು ರೀಸನ್ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಿಜ ಹೇಳ್ಬೇಕಂದ್ರೆ ಗಿಲ್ಲಿ ಮಾತಾಡೋದು ಅವಶ್ಯಕತೆ ಇರಲ್ಲ, ಆದ್ರೂ ಮಾತಾಡ್ತಾರೆ ಅವ್ರು ಜಾನ್ವಿ ಅವ್ರ ಜೊತೆ. ಈ ಇನ್ಸಿಡೆಂಟ್ ನ ಕ್ಲೋಸ್ ಆಗಿ ಯಾರು ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಧನುಷ್ ಅವರು. ಸೊ ಇದೆಲ್ಲ ಆದಮೇಲೆ ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಕಾವ್ಯ ಅವರು. ಬಟ್ ನನಗೆ ಕಾವ್ಯ ಅವ್ರು ಕೊಟ್ಟಿದ್ದ ರೀಸನ್ ಏನೋ ಅಷ್ಟೊಂದು ಸರಿ ಅನಿಸಿಲ್ಲ. ಅವ್ರು ಏನಂತಾರೆ ಅಂದರೆ, ರೆಸ್ಪೆಕ್ಟ್ ಕೊಡೋ ವಿಚಾರದಲ್ಲಿ ಅವರಷ್ಟೇ ರೆಸ್ಪೆಕ್ಟ್ ಬಯಸ್ತಿದ್ರೆ ನಾವು ಯಾರು ಬಯಸ್ತಿಲ್ವಾ ಅಂತ ಒಂಥರ ಡಿಫ್ರೆಂಟ್ ಆಗಿ ಪೋರ್ಟ್ರೇಟ್ ಆಗುತ್ತೆ ಅನ್ನೋತೀರಿ ಮಾತಾಡ್ತಾರೆ. ಆಮೇಲೆ ಇದು ಹೇಳಿದ್ಮೇಲೆ ಅವ್ರು ಏನಂತಾರೆ, ನೀವು ಸ್ಟ್ರಾಂಗ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಇಲ್ವಾ, ಗಿಲ್ಲಿ ರಕ್ಷಿತಾ ಅವ್ರನ್ನ ಇತ್ತೀಚೆಗೆ ಎಲ್ಲರೂ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಒಳಗಡೆ ಗಿಲ್ಲಿ ಮತ್ತು ರಕ್ಷಿತಾ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂದರೆ, ಸಾಕಿದ್ದ ಗಿಳಿನೇ ಕುಕ್ತಲ್ಪ ಅನ್ನೋ ಥರ ಫನ್ ಮಾಡ್ತಿದ್ದಾರೆ. ಇದಾದ್ಮೇಲೆ ರಘುವಣ್ಣ ಮತ್ತೆ ಗಿಲ್ಲಿ ನಡುವೆ ಕನ್ವರ್ಸೇಷನ್ ಆಗ್ತಿದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ರಘುವಣ್ಣ ಮತ್ತೆ ಅಭಿ ಜೋಡಿ ಕನ್ವರ್ಸೇಷನ್ ಆಗಬೇಕಾದ್ರೆ ರಘುವಣ್ಣ ಕ್ಲಾರಿಟಿ ಕೊಡೋದಕ್ಕೆ ಹೋಗ್ತಾರೆ. ನಾನು ಲಕ್ಕಿ ಅಂತ ಯಾವತ್ತೂ ಹೇಳಿಲ್ಲ ಅಂತ ರಘುವಣ್ಣ ಕ್ಲಾರಿಟಿನ ಕೊಡ್ತಾರೆ. ನಾನು SR-No ರೌಂಡ್ ಅಲ್ಲಿ ಕೂಡ ಬಂದಿದೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಧನು ಮತ್ತೆ ಆಮೇಲೆ ಸ್ಪಂದನ ಮಾತಾಡ್ತಾರೆ. ಇಲ್ಲಿ ಸ್ಪಂದನ ಏನಂತಾಳೆ, ಹೌದು ಮಾಳುವನ್ನ ಸ್ವಲ್ಪ ಬೇಜಾರಾದ್ರು ಅಂತ ಹೇಳ್ತಾರೆ. ಹೌದು, ಮತ್ತೆ ಯಾರಿಗಾದ್ರೂ ಬೇಜಾರಾಗುದೆ ಅಂತ. ಕಾರಣಗಳು ಕರೆಕ್ಟಾಗಿ ಕೊಟ್ಟರೆ ಯಾರಿಗೆ ಬೇಜಾರಾಗಲ್ಲ ಹೇಳು? ಬೇಜಾರಾಗೇ ಆಗುತ್ತೆ ಕಾರಣಗಳು ಸರಿಯಾಗಿಲ್ಲ ಅಂದರೆ. ಇದೆಲ್ಲ ಆದ್ಮೇಲೆ ಅಶ್ವಿನಿ ಅವರು, ಮಾಳು ಅವರು ಮತ್ತೆ ರಘುವಣ್ಣ ನಿಂತಿರ್ತಾರೆ. ಅವಾಗ ಅಶ್ವಿನಿ ಅವರು ಕ್ಲಾರಿಟಿ ಕೊಡೋದಕ್ಕಂತ ಬರ್ತಾರೆ. ಅವತ್ತೇನಾಯ್ತು ಇನ್ಸಿಡೆಂಟ್, ನಾನು ಏನ್ ಮಾತಾಡಿದ್ದೆ ಅಂತ, ಇದೇನಾಗಿದೆ ಅದನ್ನೆಲ್ಲ ಮರ್ತು ಬಿಡಿ ಅಂತ ಹೇಳ್ಬಿಡ್ತಾರೆ. ನನ್ನ ಪ್ರಕಾರ ಏನು ಅನ್ಸುತ್ತೆ ಅಂದ್ರೆ, ಇದು ಒಂಥರ ಅಶ್ವಿನಿ ಅವರಿಗೆ ಗುಡ್ ಮೂವ್ ಅನ್ಸುತ್ತೆ. ಅವ್ರು ನಾಟ್ಕನೋ ಏನೋ ಹೆಂಗೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಆಡ್ತಿದ್ದಾರೆ. ನನಗಿಲ್ಲಿ ಏನು ಇಷ್ಟ ಆಯ್ತು ಅಂದ್ರೆ, ಅಶ್ವಿನಿ ಅವರು ಬಂದು ಕ್ಲಾರಿಟಿ ಕೊಟ್ಟು ಅದನ್ನ ಅಲ್ಲೇ ಮುಗಿಸ್ಬಿಟ್ರಲ್ಲ, ಅದು ಖುಷಿ ಆಯ್ತು. ಸೊ ಇಲ್ಲಿ ಅವರು ಬದಲಾವಣೆ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಯಾವ ತರ ಆಡಬೇಕು ಅಂತ ಅನಿಸ್ತೈತೋ ಆ ತರ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಸ್ ಮನೆಯಲ್ಲಿ ಸ್ವಲ್ಪ ಜನ ಏನ್
ಅನ್ಕೊಂಡಿದ್ರು ಒಳ್ಳೆ ರೀತಿಯಲ್ಲಿ ಆಟ ಆಡೋಣ ಅಂತ ಅನ್ಕೊಂಡಿದ್ರು. ಆ ಥರ ಆಡ್ತಿದ್ದಾರೆ. ಒಂದು ಸ್ವಲ್ಪ ಜನ ತಮಗೆ ಹೇಗೆ ಬೇಕೋ ಹಂಗೆ ಆಡ್ತಿದ್ದಾರೆ. ಅದು ಬೇರೆ ಥರನೇ ಆಗ್ತಿದೆ. ಆದರೆ ಇಲ್ಲೇನಾಗಿದೆ ಅಂದರೆ ಗಿಲ್ಲಿ ಮತ್ತೆ ಜಾನ್ವಿ ಜೊತೆ ಹೋಗಿ ಮಾತಾಡಕ್ಕೆ ಹೋಗ್ತಾರೆ ಕ್ಲಾರಿಟಿಗೋಸ್ಕರ. ಬಟ್ ಇಲ್ಲಿ ಒಂದೇನು ಅರ್ಥ ಆಗಬೇಕಂದ್ರೆ ಗಿಲ್ಲಿ ಮತ್ತು ಗಿಲ್ಲಿ ಏನಿದಾರಲ್ಲ ಅವರು ಅಶ್ವಿನಿನ ಮತ್ತು ಜಾನ್ವಿನ ಬಿಡೋದಿಲ್ಲ, ಕೆಣಕಿ ಮಾತಾಡ್ತಾರೆ ಅಂತ ಮಾತ್ರ ಗೊತ್ತಾಗ್ತಿದೆ. ಇದಾದ್ಮೇಲೆ ರಕ್ಷಿತಾ ಬಗ್ಗೆ ಧ್ರುವಂತ್ ಮತ್ತು ಸ್ಪಂದನ ಅವ್ರು ಮಾತಾಡ್ತಿರ್ತಾರೆ. ಬಟ್ ಇಲ್ಲಿ ಏನಂತಾರಂದ್ರೆ ಧ್ರುವಂತ್ ಅವರು ರಕ್ಷಿತಾ ಮಗು ಅಂತ ಹೇಳ್ತಾರೆ. ಬಟ್ ನಂಗೆ ಸೀರಿಯಸ್ ಆಗಿ ಹೇಳಿ ಶಾಕ್ ಆಗ್ತು ಅದನ್ನ ಕೇಳಿದ ತಕ್ಷಣ. ಅವಾಗ ನೋಡಿದ್ರೆ ಏನೇನೋ ಹೇಳಿದ ರೀಸನ್, ಇವಾಗ ನೋಡಿದ್ರೆ ಮಗು ಅಂತ ಹೇಳ್ತಿದ್ದಾನೆ. ಮಗು ಕಲಿಯುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾನೆ. ಅವಾಗ ನೋಡಿದ್ರೆ ಏನೇನೋ ಬಿಲ್ಡಪ್ ಕೊಟ್ಟ ನಾಮಿನೇಷನ್ ಟೈಮಲ್ಲಿ, ಆ ಮಿರ್ಚಿ ತಿನ್ನು ಟೈಮಲ್ಲಿ. ನನಗಂತೂ ಧ್ರುವಂತ್ ಬದಲಾವಣೆ ನೋಡಿ ನಗುವಂತು ಗುರು. ಸಮ್ ಟೈಮ್ ನಂಬಕ್ಕೆ ಆಗಲ್ಲ ಈ ಧ್ರುವಂತನ. ನನ್ನ ಪ್ರಕಾರ ಏನ್ ಅನ್ಸುತ್ತೆ ಅಂದ್ರೆ ಧ್ರುವಂತ್ ಸರಿ ಇಲ್ಲ, ಫೇಕ್ ಅಂತ ಅನಿಸ್ತಿದೆ. ಯಾಕಂದ್ರೆ ಯಾವ ಸಮಯ ಬರುತ್ತೆ ಆ ಸಮಯದಲ್ಲಿ ಪಟಕ್ನ ಬದಲಾಗಿ ಬಿಡ್ತಾರೆ. ಏನು ಉಸಿರು ಹೊಡಿ ಅಂತಾರಲ್ಲ, ಅದು ಅವ್ರಿಗೆ ಕರೆಕ್ಟ್ ಆಗಿದೆ ನೋಡು. ಅದು ಹೇಗಂದ್ರೆ ಯಾವ ಗಿಡದ ಮೇಲೆ ಕುಂದಿರುತ್ತೆ ಆ ತರ ಬಣ್ಣ ಬದಲಿಸ್ತಾರೆ. ಹಂಗೆ ಧ್ರುವಂತ್ ಅವರು ಅನಿಸ್ತಿದೆ ನಂಗೆ. ನಿಮ್ಗೆ ಹೇಗೆ ಅನಿಸ್ತಿದೆ ಹೇಳಿ? ಬಟ್ ಗೇಮ್ ವಿಷಯದಲ್ಲಿ ಅದೆಲ್ಲ ಕರೆಕ್ಟಾಗಿ ಆಡ್ತಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಸೊ ಇದೆಲ್ಲ ಆದಮೇಲೆ ಕಾಫಿ ಬರುತ್ತೆ. ಎಷ್ಟೋ ತನ ವೇಟ್ ಮಾಡಿದ್ರು, ಫೈನಲಿ ಬಂತು. ಸೊ ಇದೆಲ್ಲ ಆದ್ಮೇಲೆ ಧನುಷ್ ಮತ್ತು ಕಾವ್ಯ ಮಾತಾಡ್ತಿರ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಧನುಷ್ ಅವರು ಗಿಲ್ಲಿ ಯಾವಾಗ್ಲೂ ಕೆದಕಿ ಹೋಗ್ತಿದ್ದಾರೆ ಅಂತ. ಧನುಷ್ ಅವರು ಒಂದು ಮಾತು ಹೇಳಿದ್ರು, ಅಶ್ವಿನಿ ಗೌಡ ಅವ್ರನ್ನ ಬಿಡೋದಿಲ್ಲ, ಅವರು ಅವ್ನಿಗೆ ಕಂಟೆಂಟು ಅನ್ನೋ ತರ. ನನಗೆ ಗೊತ್ತಿರೋ ಗಿಲ್ಲಿ ನೋಡಿದ್ರೆ ಗಿಲ್ಲಿ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವ್ರು ಯಾವಾಗಲೂ ಕೆದಕ್ತಾನೆ ಇರ್ತಾರೆ ಅಲ್ವಾ. ಇವಾಗ ನೀವು ನೋಡಿದ್ರೆ ಅಶ್ವಿನಿ ಗೌಡ ಅವ್ರ ವಿಷಯದಲ್ಲಿ ಮಾಡ್ತಾರೆ, ಬಟ್ ಜಾನ್ವಿ ವಿಷಯದಲ್ಲಿ ಪದೇ ಅದನ್ನೇ ಮಾಡ್ತಾರೆ ಅವರು. ಈ ನಾನು ಅಬ್ಸರ್ವ್ ಮಾಡಿದ್ದೀನಿ, ಗಿಲ್ಲಿ ಅವರು ಹಳೆಯದನ್ನೆಲ್ಲ ಮತ್ತೆ ಹಗ್ಲೆ ಮುಗ್ಲೆ ಕೆದಕ್ತಾನೆ ಇರ್ತಾರೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರ ಹತ್ರ. ಹೆಚ್ಚು ನಾನು ನೋಡಿದ್ದು ಜಾನ್ವಿ ಅವ್ರ ಹತ್ರ. ಗಾದೆ ಮಾತೆ ಇದೆ, ಎಷ್ಟು ನೋವಿರುತ್ತೆ ಅದನ್ನ ನಾವು ಕೆರ್ಕೊಂಡ್ರೆ ಮತ್ತೆ ಜಾಸ್ತಿನೇ ಆಗುತ್ತೆ ಅಂತ. ಸೊ ಅದನ್ನ ಗಿಲ್ಲಿ ಅವರು ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಬಟ್ ಅಲ್ಲಿ ಜಾನ್ವಿ ಅವರು ಮ್ಯಾನಿಪುಲೇಟ್ ಮಾಡಿದ್ರು, ಅದು ನಿಜ. ಅಲ್ಲಿ ಏನು ಇದ್ದಿದ್ದಿಲ್ಲ ನಿಜ ಹೇಳ್ಬೇಕಂದ್ರೆ. ಅದ್ರಾಗಲ್ಲಿ ಗಿಲ್ಲಿ ಅವ್ರು ಏನು ಹೇಳಿದ್ದೇ ಇಲ್ಲ, ಆದ್ರೆ ಅದನ್ನ ಹೇಳಿದ್ದು ತಪ್ಪು ಅಂತ ನನಗೂ ಅನಿಸ್ತು. ಬಟ್ ಇದನ್ನೆಲ್ಲ ನೋಡಿದವ್ರಿಗೆ ಗಿಲ್ಲಿ ಪದೇ ಕೆದಕ್ತಾನೆ ಅಂತಾನೆ ಅನಿಸ್ತೈತೆ. ಇದನ್ನೆಲ್ಲ ನೋಡಿದ್ರೆ ಮತ್ತೆ ಧನುಷ್ ಅವ್ರಿಗೆ ಹಂಗೆ ಅನಿಸಿದೆ. ಜೊತೆಗೆ ಏನಂತಾರಂತಂದ್ರೆ ಯಾರಾದ್ರೂ ಬೇಕು ಅವ್ನಿಗೆ ಕಂಟೆಂಟ್ ಕೊಡೋದಕ್ಕೆ ಅಂತ ಧನುಷ್ ಅವರು ಹೇಳ್ತಾರೆ. ಸೊ ನನ್ಗೇನು ತಪ್ಪಿಲ್ಲ ಅನ್ಸುತ್ತೆ. ಅವನು ಕಂಟೆಂಟ್ಗೋಸ್ಕರ ಏನ್ ಬೇಕಂತ ಮಾಡ್ಬೋದಲ್ಲ, ನೀವು ಮಾಡ್ರಿ. ಗೆಲ್ಲೋದಕ್ಕೋಸ್ಕರ ಏನಾದ್ರೂ ಟ್ರೈ ಮಾಡ್ತಿದ್ದಾನಲ್ಲ. ಬಟ್ ಇದನ್ನ ಪ್ರೋಮೋದಲ್ಲಿ ನೋಡಿದಾಗ ನಂಗೆ ಏನು ಅನಿಸ್ತಂದ್ರೆ, ಇಲ್ಲಿ ಕುತ್ಕೊಂಡು ಮಾತಾಡೋ ಬದಲು ಗಿಲ್ಲಿ ಜೊತೆ ಹೋಗಿ ಕುತ್ಕೊಂಡು ಕ್ಲಿಯಾರಿಟಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಏನು ಹೇಳಿದಾರೆ ಅಂದ್ರೆ, ಇಲ್ಲಿ ಜಾನ್ವಿ ಅಥವಾ ಅಶ್ವಿನಿ ಅವರು ಯಾರಾದ್ರೂ ಒಬ್ರು ಬೇಕು ಅಂತ ಹೇಳಿದ್ದಾರೆ. ಸೊ ಈ ವಿಷಯನ ನೀವೇನಾದ್ರೂ ಗಿಲ್ಲಿಗೆ ಹೋಗಿ ಕೇಳಿದ್ರೆ ಗಿಲ್ಲಿ ಹೌದು ಅಂತಾನೆ ಹೇಳ್ತಾರೆ. ಹೌದು, ನಾನು ಕಂಟೆಂಟ್ಗೋಸ್ಕರನೇ ಮಾಡ್ತಿದ್ದೀನಿ. ಅವರು ಅಪೋಸಿಟ್ ಇರೋರು ಯಾಕೆ ಟ್ರಿಗರ್ ಆಗಬೇಕು? ಅವ್ರಿಗೆ ನಾನು ಕಂಟೆಂಟ್ಗೋಸ್ಕರ ಮಾಡ್ತೀನಿ ಅಂದ ಬಳಕ ಸುಮ್ಮನೆ ಇರ್ಬೇಕಲ್ವಾ ಅಂತಾನೆ. ಇಲ್ಲಿ ಇದೇ ರೀತಿ ಮಾತಾಡ್ತಾನೆ, ಅದಂತೂ ಪಕ್ಕ. ಅಯ್ಯೋ ಬಿಡು, ಜಾನ್ವಿ ಮತ್ತೆ ಅಶ್ವಿನಿ ಅವ್ರು ಏನು ಹೈಲೈಟ್ ಆಗೋದಕ್ಕೋಸ್ಕರನೇ ಕಿತ್ತಾಡೋದು. ಈಗ ಗಿಲ್ಲಿ ಪ್ರೊವೋಕ್ ಮಾಡಿದ ತಕ್ಷಣ ಅವ್ರೇನು ಸುಮ್ಕುದಿರ್ತಾರ? ಅವ್ರಿಗೆ ಫುಟೇಜ್ ಬೇಕಾಗಿರುತ್ತೆ, ಅವರು ಅದಕ್ಕೆ ವಾಪಸ್ ಉತ್ತರನೇ ಕೊಡ್ತಾರೆ. ಅಯ್ಯೋ, ಇದನ್ನ ಫಸ್ಟ್ ಧನುಷ್ ಅವ್ರ ಅರ್ಥ ಮಾಡ್ಕೋಬೇಕು. ಅದನ್ನ ಕುತ್ಕೊಂಡು ಕಾವ್ಯನ್ ಮುಂದೆ ಹೇಳಿದ್ರೆ ಏನು ಯೂಸ್ ಇಲ್ಲ. ಅದನ್ನ ಡೈರೆಕ್ಟ್ ಆಗಿ ಗಿಲ್ಲಿ ಮುಂದೆ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಅದನ್ನ ಹೋಗಿ ಕಾವ್ಯನ್ ಮುಂದೆ ಯಾಕೆ ಹೇಳ್ಬೇಕು? ಯಾಕೆ ಕಾವ್ಯಗೆ ಮತ್ತೆ ಗಿಲ್ಲಿಗೆ ಹಚ್ಚಿಡೋದಕ್ಕ? ಅವರಿಬ್ರು ಚೆನ್ನಾಗಿದ್ದಾರೆ ಅಂತ? ಬಟ್ ಚೆನ್ನಾಗಿರೋದು ಅವ್ನಿಗೆ ಇಷ್ಟ ಇಲ್ವಾ ಅಂತ ನಮಗೆಲ್ಲ ಅನ್ಸುತ್ತೆ. ಸೊ ಈ ತರ ಮಾಡೋದು ನನ್ಗೆ ಯಾಕೋ ಧನು ಅವರು ಸರಿ ಅನಿಸ್ಲಿಲ್ಲ. ಆಮೇಲೆ ಈ ತರ ಮಾಡೋ ಬದ್ಲಿ ಅವರು ಅದನ್ನ ಡೈರೆಕ್ಟ್ ಆಗಿ ನೆನಪಿಟ್ಕೊಂಡು ನಾಮಿನೇಷನ್ ಅಲ್ಲಿ ಮಾಡಿದ್ರೆ ಅದೇನು ಪರವಾಗಿಲ್ಲ. ಬಟ್ ಹಿಂಗ ಮಾಡಿ ಬೇರೆಯವರ ಪ್ರಾಸ್ಪೆಕ್ಟಿವ್ ನಲ್ಲಿ ಅವರು ಒಂಥರ ಬೇರೆ ಕಾಣ್ತಿದ್ದಾರೆ. ಆಮೇಲೆ ಧನುಷ್ ಅವ್ರು ಏನಂತಾರಂದ್ರೆ ಅಶ್ವಿನಿಯಿಂದ ಗಿಲ್ಲಿಗೆ ಮೈಲೇಜು ಅಂತ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಅಶ್ವಿನಿಯಿಂದ ಗಿಲ್ಲಿಗೆ ಮೈಲೇಜು, ಗಿಲ್ಲಿಯಿಂದ ಅಶ್ವಿನಿಗೆ ಮೈಲೇಜು. ಒಬ್ರಿಗೊಬ್ರು ಒಂಥರ ಕಾಂಪಿಟೇಟರ್ ಆಗಿ ಮಾಡ್ತಿದ್ದಾರೆ. ಬಟ್ ಗಿಲ್ಲಿ ಕಾಂಪಿಟೇಷನ್ ಯಾರು ಅಲ್ಲ. ಇನ್ನೊಂದೇನು ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲರೂ ಬಂದಿರೋದೇ ಆಟ ಆಡಕ್ಕೆ. ನೀವು ಆಟ ಆಡ್ತಿದ್ರೆ ಅವರು ಆಟ ಆಡ್ತಿದ್ದಾರೆ. ಆಟ ಆಡಕ್ ಬಿಡಿ, ಆಟ ಆಡಿ ಚೆನ್ನಾಗಿ. ಮಾತು ಕಡಿಮೆ ಮಾಡಿ ನಿಮ್ಮ ಕೆಲಸ ನೀವು ಮಾಡ್ಕೊಂತ ಹೋದ್ರೆ ತುಂಬಾ ಒಳ್ಳೇದು ಅಂತ ನನಗನ್ಸ. ಆದ್ಮೇಲೆ ಎಲ್ಲರೂ ಹೊರಗಡೆ ಕುಂತಿರ್ತಾರೆ. ಅವಾಗ ಅಭಿ ಅಣ್ಣ ನೆಕ್ಸ್ಟ್ ಮಾಡು ಅಣ್ಣ, ನೆಕ್ಸ್ಟ್ ನೀನೆ ಅಂತ ಹೇಳ್ತಾರೆ. ಯಾರು ಕ್ಲೋಸ್ ಆಗ್ತಾರೆ ಅವ್ರನ್ನೇ ನಾಮಿನೇಟ್ ಮಾಡೋದು ಅವಳು ಅಂತ ಹೇಳ್ತಾರೆ. ಇಲ್ಲಿ ಏನ್ ಡಿಫ್ರೆನ್ಸ್ ಗೊತ್ತಾ ಬೇರೆ ಕಂಟೆಸ್ಟೆಂಟ್ಗೆ ಮತ್ತೆ ಗಿಲ್ಲಿಗೆ? ಗಿಲ್ಲಿ ಏನೇ ಹೇಳಿ ಗುರು, ಅವನು ನೇರವಾಗಿ ಎಲ್ಲರ ಮುಂದೆನೂ ಕರೆಕ್ಟ್ ಆಗಿ ಹೇಳ್ತಾನೆ, ಹಿಂದೊಂದಿಲ್ಲ ಮುಂದೊಂದಿಲ್ಲ. ಸೊ ಅದು ಇಷ್ಟ ಆಗುತ್ತೆ. ಇಲ್ಲಿ ಇದನ್ನ ಹಿಂಗೆಲ್ಲ ಹೇಳಿದ್ರೆ ನಾಟಕ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಕಳಪೆ ಮತ್ತೆ ಕಿಚ್ಚಿನ ಚಪ್ಪಾಳೆ ಕೊಟ್ಟ ಮೇಲೆ ಪಕ್ಕ ನನ್ನ ನಾಮಿನೇಟ್ ಮಾಡ್ತಾಳೆ ಅಂತ ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವಳು ಯಾರು ನಾಮಿನೇಟ್ ಮಾಡ್ತಾರೋ ಅವರೆಲ್ಲ ಸೇವ್ ಆಗ್ತಾರೆ ಅಂತ ಅವಳದು. ಸೊ ಇದಾದ್ಮೇಲೆ ಬೆಳಕಾಗುತ್ತೆ. ಬೆಳಕಾದ್ಮೇಲೆ ಡ್ಯಾನ್ಸು, ಸಾಂಗು. ಆಮೇಲೆ ಇಲ್ಲಿ ನೋಡ್ಬೇಕು ನೀವು, ಗಿಲ್ಲಿಗೆ ಮತ್ತೆ ಕಾವ್ಯಗೆ ಸಖತ್ ಮ್ಯಾಚಿಂಗ್ ಆಗಿತ್ತು, ಸಖತ್ತಾಗಿತ್ತು. ಇದಾದ್ಮೇಲೆ ಸ್ಟಾಫ್ ಮತ್ತೆ ಗೆಸ್ಟ್ ಅಂತ ಬರುತ್ತೆ. ಇದು ಈಗ ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ. ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಮಾತಾಡ್ಕೊಂತಿದ್ರು ಏನಂತಂದ್ರೆ, ನಾವಂತರೂ ಪಕ್ಕ ಹೇಳ್ತೀನಿ ಸ್ಟಾಫ್ ಆಗ್ತೀವಿ, ಗೆಸ್ಟ್ ಆಗಕ್ಕಂತೂ ಸಾಧ್ಯನೇ ಇಲ್ಲ ಅಂತಂದ್ರು. ಇದೆಲ್ಲ ಆದ್ಮೇಲೆ ರಕ್ಷಿತಾ, ಸ್ಪಂದನ ಫೋನ್ ಕಾಲಲ್ಲಿ ಮಾತಾಡ್ತಿರ್ತಾರೆ. ಎಲ್ಲ ಆದ್ಮೇಲೆ ಅದು ಏನು ಫಸ್ಟ್ಗೆ ಸಿಂಗಲ್ ಆಗಿದ್ರಲ್ಲ ಆ ರೂಮ್ ಎಲ್ಲ ಫುಲ್ ಗೆಸ್ಟ್ ಕೊಡ್ಬೇಕಂತ ಇರುತ್ತೆ. ಆ ರೂಮ್ನಾಗ ಏನಿದ್ರಲ್ಲ ಅವರೆಲ್ಲ ಗೆಸ್ಟ್, ಉಳ್ಕಿದ್ದವರೆಲ್ಲ ಸ್ಟಾಫ್ ಅಂತ ಆಗಬೇಕು, ಆಗ ಮಜಾ ಇರುತ್ತೆ ಅಂತ ಅಂದ್ರು. ಯಾರು? ಗಿಲ್ಲಿ ಅವ್ರು ಹೇಳಿದ್ದು. ಸೊ ಇದೆಲ್ಲ ಆದ ತಕ್ಷಣ ಏನಾಗುತ್ತೆ, ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಬರುತ್ತೆ. ಈಗ ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ, ಟಾಸ್ಕ್ ಇದೆ, ಅದೆಲ್ಲ ಅಪ್ಡೇಟ್ಗಳು ಕೊಡ್ತಾರೆ. ಇವರೆಲ್ಲ ಏನ್ ಅನ್ಕೊಂಡಿದ್ರು ನಮ್ ಕಡೆನೇ ಗೆಸ್ಟ್ ನಾವೇ ಸ್ಟಾಫ್ ಆಗ್ತೀವಿ ಅಂತ. ಬಟ್ ಹೊರಗಡೆಯಿಂದ ಬರ್ತಾರೆ ಅಂದ ತಕ್ಷಣ ಫುಲ್ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಅನ್ಸಿರ್ಬೇಕು ಯಾರು ಸರಿ ಯಾರು ತಪ್ಪು ಅಂತ. ಬಟ್ ಬಿಗ್ ಬಾಸ್ ಅವ್ರೇನು ಕಡಿಮೆ ಇಲ್ಲ ಗುರು. ನೋಡಿ, ಸ್ಟಾಫ್ ಮತ್ತೆ ವೇಟರ್ಗಳನ್ನ ಯಾರು ಕೊಟ್ಟಿದ್ದಾರೆ ಗೊತ್ತಾ? ಅಶ್ವಿನಿ ಮತ್ತೆ ಗಿಲ್ಲಿಗೆ. ಇಲ್ಲಿ ನೋಡಿ, ಅಶ್ವಿನಿ ಅವರು ಬೇಗ ಟ್ರಿಗರ್ ಆಗ್ತಾರೆ, ಗಿಲ್ಲಿನೂ ಕೂಡ ಬೇಗನೆ ಟ್ರಿಗರ್ ಆಗ್ತಾರೆ. ಇವರಿಬ್ರು ಮಾತುಗಳನ್ನು ನಿಲ್ಸಕ್ಕಾಗಲ್ಲ.
ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೇಕು ನೀವು, ಗಿಲ್ಲಿ ಸಖತ್ ಸೋಂಬೇರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅವರು ಬೇಕಂತಾನೆ ಅಶ್ವಿನಿ ಅವ್ರಿಗೆ ಇವ್ರಿಗೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲಸ ಮಾಡೋದ್ರಲ್ಲಿ ಇಬ್ರು ಎತ್ತಿದ ಕೈ ಅಲ್ವಾ, ಅದಕ್ಕೆ. ಸೊ ಇದೆಲ್ಲ ಆದ್ಮೇಲೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಿರ್ತಾರೆ. ಗಿಲ್ಲಿ ಮತ್ತೆ ಸ್ಪಂದನ ಅವರೆಲ್ಲ ಇರ್ತಾರೆ. ಗಿಲ್ಲಿ ಅವ್ರು ಏನು ತೆಗಿತಾರೆ, ಪ್ರಿನ್ಸಿಪಲ್ ಟಾಸ್ಕ್ ಆಗಿತ್ತಲ್ವಾ ಆ ವೀಕ್ದು ರಘುವಂಡನ್ ತೆಗಿತಾರೆ. ಅವರು ಬಂದು ಏನು ಪ್ರಿನ್ಸಿಪಲ್ ಆಗಿದ್ದವರು ಇವಾಗ ಬಂದು ಕಿಚನಲ್ಲಿ ಸ್ಟೂಡೆಂಟ್ ಅಂಡರ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ನಾವು ಅಲ್ಲೇನು ಕಿತ್ತಾಗಿ ದಬ್ಬಾಕ್ಲಿಲ್ಲ, ಅದಕ್ಕೆ ನಮ್ಮನ್ನು ಇವಾಗ ಹೋಟೆಲಲ್ಲಿ ವೇಟರ್ ಆಗಿ ಮಾಡಿದ್ದಾರೆ ಅಂತ ಒಂಥರ ತಮಾಷೆಯಾಗಿ ಹೇಳಿದ್ರು ಬಿಡಿ, ಚೆನ್ನಾಗಿತ್ತು ಅದು. ಸೊ ಇದೆಲ್ಲ ಆದಮೇಲೆ ಕಾವ್ಯ ಅವ್ರನ್ನ ರೇಗಿಸೋದಂತೂ ಗಿಲ್ಲಿ ಯಾವತ್ತೂ ಬಿಡೋದಿಲ್ಲ. ಸೊ ಇಲ್ಲಿ ಕಾವ್ಯ ಅವರು ತಲೆ ಬಗ್ಗಿಸ್ಕೊಂಡು ಕುಂತಿದ್ರು, ನಾನೇನು ಹೆಣ್ಣು ನೋಡಕ್ ಬಂದಿದ್ದೀನ ಆ ಥರ ತಲೆ ಬಗ್ಗಿಸ್ಕೊಂಡು ಕುಂತಿದ್ಯಲ್ಲ ಅನ್ನೋ ಥರ ಮಾತಾಡಿದ್ರು. ನಿಜ ಹೇಳ್ಬೇಕಂದ್ರೆ ಗಿಲ್ಲಿ ಕ್ವಾಟ್ಲೆ ಗುರು, ಏನ್ ಮಸ್ತ್ ಮಾತಾಡ್ತಾನೆ. ಸೊ ಇದೆಲ್ಲ ಆದ ತಕ್ಷಣ ಗೆಸ್ಟ್ ಬರ್ತಾರೆ. ಗೆಸ್ಟ್ ಬಂದ್ಮೇಲೆ ಪಿಕ್ಚರೇ ಚೇಂಜ್ ಆಗುತ್ತೆ ಗುರು. ಏನ್ ಗೊತ್ತಾ, ಇಲ್ಲಿ ಗೆಸ್ಟ್ ಬರೋಣ ಗಿಲ್ಲಿ ವರ್ಸಸ್ ಗೆಸ್ಟ್ ಅನ್ನೋ ತರ ಆಗಿಬಿಡುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಬಂದಾಗ ಗಿಲ್ಲಿನೇ. ಯಾಕೆ ಹೇಳಿ, ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಆಮೇಲೆ ಯಾವುದನ್ನು ಮನಸ್ಸಿಗೆ ಹಚ್ಚೋಣಲ್ಲ ಗುರು. ಯಾರೇ ಜಗಳ ಮಾಡಿದ್ರು ಏನು ಮಾಡಿದ್ರು ಒಂದು ನಿಮಿಷದಲ್ಲಿ ಬಿಟ್ಟು ಓಕೆ ಮತ್ತೆ ಅವ್ರ ಜೋಡಿ ಎಷ್ಟು ಚೆನ್ನಾಗೇ ಇರ್ತಾನೆ, ಕಾಲು ಎಳಿತಾನೆ, ಅದು ಬಿಟ್ಟರೆ ಏನಿಲ್ಲ. ಆದರೆ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನನಗೂ ಸ್ವಲ್ಪ 2 ವಿಷಯಕ್ಕೆ ಬೇಜಾರಾಗಿದ್ದಂದ್ರೂ ನಿಜ. ಆದರೆ ಅವನು ತಮಾಷೆಗೋಸ್ಕರ ಮಾಡಿದಾನೆ ಓಕೆ, ಬಟ್ ಆದರೂ ಮತ್ತೆ ಇಲ್ಲಿ ನೋಡಿ, ಗಿಲ್ಲಿ ಮತ್ತೆ ಗೆಸ್ಟ್ ಅಂತ ಬಂದಾಗ ಗಿಲ್ಲಿನೂ ಆ ಪಾತ್ರ ಥರ ಇರಲಿಲ್ಲ, ಆಮೇಲೆ ಗೆಸ್ಟು ಆ ಪಾತ್ರದಲ್ಲಿ ಇರಲಿಲ್ಲ. ಹಾಗಂತ ಹೇಳಿ ಬಂದಿರೋ ಗೆಸ್ಟ್ಗಳು ಏನು ಸುಮ್ಮನೆ ಇದ್ದಿದ್ದಿಲ್ಲ. ಅವರು ಕಂಪ್ಲೀಟಾಗಿ ಗೆಸ್ಟ್ ಆಗಿ ಬಂದು ನನಗೆ ಯಾಕೋ ಕಂಪ್ಲೀಟ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸ್ಲಿಲ್ಲ. ಬಟ್ ಎಲ್ಲೋ ಒಂಥದಲ್ಲೇ ಗಿಲ್ಲಿ ಮೇಲೆ ಕಣ್ಣಿತ್ತು ಅಂತ ಅನಿಸ್ತಿದೆ. ಇವಾಗ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂದರೆ ಗೆಸ್ಟ್ ಥರನೇ ಇರಬೇಕಲ್ವಾ, ಅದು ಬಿಟ್ಟು ಅವರು ಗೆಸ್ಟ್ ಥರ ಅಂತ ನನಗೂ ಅನಿಸ್ಲಿಲ್ಲ. ಜಾಸ್ತಿ ಗಿಲ್ಲಿ ಮೇಲೆ ಜಾಸ್ತಿ ಇದನ್ನ ಮಾಡಕತ್ತಿದ್ರು ಅವರು. ನೀವು ಅಬ್ಸರ್ವ್ ಮಾಡಿದ್ರೆ ಇಬ್ರು ಕಡೆಯಿಂದ 2 ತಪ್ಪಾಗಿದೆ ಅಂತ ನನ್ನ ಅನಿಸಿಕೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೇಕು, ರಜತ್ ಕಾವು ಕಾವು ಅಂತ ಬಂದ್ರು. ಸೊ ಅದು ಗಿಲ್ಲಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದೂ ಬೇಕಂತ ಪ್ರವೋಕ್ ಮಾಡ್ತಿದ್ದಾರೆ ರಜತ್ ಅವರು ಅನ್ನೋದು ಕ್ಲಿಯರ್ ಆಗಿ ಕಾಣ್ತಲ್ಲಿ. ಇದಾದ್ಮೇಲೆ ಎಲ್ಲರೂ ಬಂದು ಒಳಗಡೆ ಕೂತ್ಕೋತಾರೆ. ಕೂತ್ಕೊಂಡಾದ್ಮೇಲೆ ಬಿಗ್ ಬಾಸ್ ಮಾತಾಡ್ತಿರ್ತಾರೆ, ಅಲ್ಲಿ ಗಿಲ್ಲಿ ಇಂಟ್ರಪ್ಟ್ ಮಾಡ್ತಾರೆ ನೋಡಿ. ಸೊ ಇವಾಗ ಬಿಗ್ ಬಾಸ್ ಮಾತಾಡ್ತಿದ್ದಾರೆ ಅಂದ್ರೆ ಅಲ್ಲಿ ನಡು ಬಂದು ನಿಜ ಹೇಳ್ಬೇಕಂದ್ರೆ ಇಂಟ್ರಪ್ಟ್ ಮಾಡಬಾರ್ದು. ಆ ವಿಷಯದಲ್ಲಿ ನಂಗೆ ಗಿಲ್ಲಿದು ಸ್ವಲ್ಪ ತಪ್ಪು ಅನಿಸ್ತು. ನಿಮಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ರೂಲ್ಸ್ಗಳಿದೆ. ಸೊ ಆ ರೂಲ್ಸ್ನ ಬ್ರೇಕ್ ಮಾಡಬಾರ್ದು. ಸೊ ಆ ರೂಲ್ಸ್ ಬ್ರೇಕ್ ಮಾಡಿ ವಿನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾನು ಒಂದು ಮಾತು ಏನು ಹೇಳೋದಂದ್ರೆ, ಗಿಲ್ಲಿ ಅವರೇ ನಿಮ್ಮ ತಮಾಷೆ ಮಾಡಿ ಬೇಡ ಅನ್ನಲ್ಲ, ಬಿಗ್ ಬಾಸ್ ಇಂಟರ್ಫಿಯರ್ ಆದಾಗ ನೀವು ಒಟ್ಟ ಮಾತಾಡಬೇಡಿ ಅನ್ನೋದು ನನ್ನ ಆಸೆ. ನಿನ್ನೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಜಾಸ್ತಿ ಇಂಟ್ರಪ್ಟ್ ಮಾಡ್ತಿದ್ದ. ನಿಜ ಹೇಳ್ಬೇಕಂದ್ರೆ ತುಂಬಾ ಇರಿಟೇಟ್ ಆಗ್ತಿತ್ತು. ಮಂಜನನ ವಿಷಯ ಬರುತ್ತೆ, ಅಲ್ಲಿ ಕೂಡ ಅವರು ತಪ್ಪು ಮಾಡಿದ್ರು ಅಂತ ನನಗನ್ಸುತ್ತೆ. ಎಷ್ಟೋ ವರ್ಷಗಳ ಮೇಲೆ ಇವಾಗ ಮದುವೆ ಆಗ್ತಿದ್ದಾರೆ ಗುರು, ಅವ್ರಿಗೂ ಟ್ರಿಗರ್ ಆಗಲ್ವಾ? ಸೊ ನೋಡಿದಾಗ ಸಾರಿ ಕೇಳಿದ್ರು ಮಂಜನ ಓಕೆ ಅಂದ್ರು. ಸೊ ನನ್ನ ಪ್ರಕಾರ ಗಿಲ್ಲಿ ಅವರು ಸ್ವಲ್ಪ ಲಿಮಿಟ್ನ ಕ್ರಾಸ್ ಮಾಡದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಇವಾಗ ಗಿಲ್ಲಿಗೆ ಮಂಜನ ಕೂಡ ವಾರ್ನಿಂಗ್ ಮಾಡ್ತಾರೆ, ಇದು ಜಾಸ್ತಿ ಆಯ್ತು, ಬೇಡ ಸಾಕು ಅಂತ ಅರ್ಥ ಮಾಡ್ಕೋ, ಯಾಕೆ ನೀನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ಯಾ ಅಂತ ಇಂಡೈರೆಕ್ಟ್ ಆಗಿ ಅವ್ರಿಗೆ ವಾರ್ನಿಂಗ್ ಕೊಟ್ಟರು ಕೂಡ ಗಿಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲಲ್ವಾ, ಅದು ಸ್ವಲ್ಪ ಬೇಜಾರಾಯಿತು. ಇರಲಿ ಗುರು, ಗಿಲ್ಲಿನ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ, ಬಟ್ ನಾವು ಸಹ ಎಷ್ಟು ಸಪೋರ್ಟ್ ಮಾಡ್ತೀವೋ ಬಿಗ್ ಬಾಸ್ ಅವರು ನೋಡ್ತಿರ್ತಾರಲ್ವಾ, ಅವ್ರು ವಿನ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ. ಆಮೇಲೆ ಇಲ್ಲಿ ಅಭಿ ಅವರು ಮ್ಯಾನೇಜರ್ ಕೂಡ ಅವ್ರು ಹೇಳ್ತಾರೆ. ಆಮೇಲೆ ಮ್ಯಾನೇಜರ್ ಆದವರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿತ್ತು, ಗಿಲ್ಲಿ ಅವ್ರನ್ನ ತಗೊಂಡೋಗಿ ಲಾಕ್ ಮಾಡು ಅಂತ ಹೇಳ್ತಾರೆ. ಆದರೆ ಅವ್ರು ಲಾಕ್ ಮಾಡೋದಿಲ್ಲ, ಅವರು ಸುಮ್ಮನೆ ನಿಂದಿರ್ತಾರೆ. ಆಮೇಲೆ ಮತ್ತೆ ವಾರ್ನಿಂಗ್ ಕೊಟ್ಟಾಗ ಅವ್ರು ಹೋಗಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಂದಿರೋ ಗೆಸ್ಟ್ಗಳೆಲ್ಲ ಗಿಲ್ಲಿ ಬೇಡವೇ ಬೇಡ ಅನ್ನೋ ತರ ಮಾತಾಡಿದ್ರು. ಆಮೇಲೆ ಇಲ್ಲಿ ಗೆಸ್ಟ್ಗಳು ಏನು ಕಮ್ಮಿ ಇಲ್ಲ, ಗಿಲ್ಲಿನ ತುಂಬಾ ಸಖತ್ತಾಗಿ ಉರಿಸ್ಬಿಟ್ಟಿದ್ದಾರೆ. ಆಮೇಲೆ ಅವ್ನಿಗೆ ಹಂಗೆ ಮಾಡು ಹಿಂಗೆ ಮಾಡು, ಬಾಯಲ್ಲಿ ಇದು ಆಲೂಗಡ್ಡೆ ಇಡೋದು, ಇದೆಲ್ಲ ನನಗೂ ಸರಿ ಕಾಣಲಿಲ್ಲ. ಆಮೇಲೆ ಅವ್ನಿಗೆ ಟಾನ್ ಕೊಡುವಂಥದ್ದು ಇದು ಖಂಡಿತವಾಗಿ ನನಗೂ ಇಷ್ಟ ಆಗಿಲ್ಲ. ಆಮೇಲೆ ಗೆಸ್ಟ್ಗಳು ಯಾವತ್ತಿದ್ರು ಗೆಸ್ಟ್ಗಳಾಗಿರಬೇಕು, ಅದು ಬಿಟ್ಟು ಬಂದು ಹೊರಗಿಂದೆಲ್ಲ ನೋಡ್ಕೊಂಡು ಬಂದು ಇಲ್ಲೇ ಅವನ್ನ ಪಾಯಿಂಟ್ ಔಟ್ ಮಾಡೋದು ಚೆನ್ನಾಗಿದ್ದಿಲ್ಲ. ಅಲ್ಲೇ ನೀವು ನೋಡಿರ್ಬೇಕು, ಒಂದು ಶೂ ಬಿಟ್ಟು ಇನ್ನೊಂದು ಶೂ ಹಾಕೋದನ್ನ ಎಲ್ಲಿ ನೋಡಿದಿರ ಗೈಸ್ ನೀವು? ಬೇಕಂತಾನೆ ಮಾಡಿದ್ರು ಅದನ್ನ. ಆಮೇಲೆ ಗಿಲ್ಲಿನ ಕೆಳಕುದಿಸ್ಕೊಂಡು ಆ ಬಾಯಲ್ಲಿ ಇದನ್ನ ಆಲೂಗಡ್ಡೆ ಇಟ್ಟರಲ್ಲ, ಅದು ನಿಜ ಹೇಳ್ಬೇಕಂದ್ರೆ ಗೆಸ್ಟ್ ಮಾಡಿದ್ದು ತಪ್ಪಂದ್ರೆ ತಪ್ಪು. ನಿನ್ನ ಜೋಡಿ ಅವ್ರ ಜೋಡಿ ಮಾತಾಡಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಓಕೆ ಅವ್ರನ್ನ ಹೊರಕುಂದಿರ್ಸಿ ಅಂತ ಹೇಳಿ, ಅದು ಬಿಟ್ಟು ಆ ಥರ ಶಿಕ್ಷೆ ಕೊಡೋದು ತಪ್ಪು. ಅವರು ತ್ರಿವಿಕ್ರಮ್ ಅವರು ಚೆನ್ನಾಗಿ ಮಾಡಲಿಲ್ಲ. ಬಟ್ ಅವರು ಡೈರೆಕ್ಟಾಗಿ ಗೆಸ್ಟ್ಗಳು ಏನು ಬಂದಿದ್ರಲ್ಲ, ಡೈರೆಕ್ಟಾಗಿ ಹೇಳಿದ್ರು ಗಿಲ್ಲಿಗೆ, ನಿನಗೆ ಕ್ಯಾಪ್ಟನ್ ಆಗೋ ಆಸೆನೇ ಇಲ್ವಾ ಅಂತ. ನನಗೂ ಸಮ್ ಟೈಮ್ ಏನು ಅನಿಸ್ತು ಅಂದರೆ, ಹೌದು ಗಿಲ್ಲಿ ಯಾಕೆ ಸೀರಿಯಸ್ ಆಗ್ತಿಲ್ಲ ಕ್ಯಾಪ್ಟನ್ಸಿ ವಿಷಯದಲ್ಲಿ. ಕ್ಯಾಪ್ಟನ್ ಆಗಲೇಬೇಕು, ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾನೆ ಬೆಳಕ್ಕೆ ಒನ್ ಟೈಮ್ ಆದರೂ ಕ್ಯಾಪ್ಟನ್ ಆಗಲೇಬೇಕು. ಆಮೇಲೆ ನಿನ್ನೆ ಗಿಲ್ಲಿ ಅವರು ಹೇಳಿದ್ರು ಬಿಟ್ಟು ಊಟಕ್ಕೆ ಬಂದಿದ್ದೀರಾ ಅಂತ, ಅದು ಅವರಿಂದ ತಪ್ಪಾಗಿದೆ. ರಜತ್ ಅವರು ಅದಕ್ಕೆ ರೇಗಾಡಿದ್ರು. ಆಮೇಲೆ ಅವರು ಸಾರಿ ಅಂತ ಕೇಳಿದ್ರು. ಗಿಲ್ಲಿಗೆ ಕರೆಕ್ಟಾಗಿ ಅರ್ಥ ಆಗಿದೆ ನಾನು ಮಾತಾಡಿದ್ದು ತಪ್ಪು ಅಂತ, ಅವ್ರು ಸಾರಿ ಕೇಳಿದ್ದಾರೆ ಓಕೆನಾ. ಬಟ್ ಗಿಲ್ಲಿ ಅವರು ತುಂಬಾನೇ ಮಾತಾಡ್ಬಿಟ್ರು ನಿನ್ನೆ. ಆಮೇಲೆ ಗಿಲ್ಲಿ ಅವರು ರಜತ್ ಅವರು ಸಪ್ರೇಟಾಗಿ ಹೋಗಿ ಹೇಳ್ತಾರೆ, ರಜತ್ ಅವರು ಈ ಥರ ಮಾತಾಡಬೇಡ, ನನಗೆ ಊಟದ ವಿಷಯದಲ್ಲಿ ರೆಸ್ಪೆಕ್ಟ್ ಇದೆ ಅಂತ. ಅವಾಗ ಗಿಲ್ಲಿ ಅವರು ಮತ್ತೆ ಸಾರಿ ಕೇಳ್ತಾರೆ. ಇದಾದ್ಮೇಲೆ ಅಶ್ವಿನಿ ಗೌಡ ಅವ್ರನ್ನ ಕರೆಸ್ಕೊಂಡು ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಹೇಳು ಅಂತ ಹೇಳ್ತಾರೆ. ಇದಾದ್ಮೇಲೆ ರಜತ್ ಮತ್ತು ತ್ರಿವಿಕ್ರಮ ಮಂಜು ತಲೆ ಔಟ್ ಆಗ್ತಿದೆ ಅನ್ನೋ ಥರ ಮಾತಾಡ್ತಿರ್ತಾರೆ. ಯಾಕಂದರೆ ಅಷ್ಟು ಹೆವಿ ರೋದನೆ ಕೊಟ್ಟಿದ್ದಾನೆ ನಮ್ಗೆ ಇಲ್ಲಿ 5 ಜನಕ್ಕೆ. ಇಲ್ಲಿ ತ್ರಿವಿಕ್ರಮ ಅವರು ಮತ್ತು ರಜತ್ ಅವರು ಡೋರ್ನ ಹತ್ರ ಕುತ್ಕೊಂಡು ಮಾತಾಡ್ತಿರ್ತಾರೆ. ಹನುಮಂತು ಮತ್ತು ಅವ್ನ ಫ್ರೆಂಡ್ ಇಬ್ಬರು ಕೂಡ ಮಾತಾಡ್ತಿದ್ರಲ್ವ ಮೊದಲ, ಆ ಥರ ಮಾತಾಡೋದಕ್ಕೆ ಹೋಗ್ತಾರೆ. ಅವಾಗ ಧನು ಅವರು ಬರ್ತಾರೆ. ಬಂದ ತಕ್ಷಣ ಏನು ಬೇಕು ಅಂತ ಕೇಳಿದಾಗ ರಜತ್ ಅವರು ಮತ್ತು ತ್ರಿವಿಕ್ರಮರು ಏನಂತಾರಂದರೆ,
ನೆಮ್ಮದಿ ಬೇಕು ಗುರು ಅಂತಾರೆ. ಆಗ ಧನುಷ್ ಅವ್ರು ಏನಂತಾರೆ, ಇಲ್ಲಿ ಬಂದ್ಮೇಲೆ ಅದು ಸಿಗಲ್ಲ ಬಿಡಿ ಅಂತ. ಅದು ಧನುಷ್ ಹೇಳೋದಂತೂ ಪಕ್ಕ, ಅದು ಬಿಗ್ ಬಾಸ್ ಅಲ್ಲಿ ಸಿಗೋದಿಲ್ಲ. ಆಮೇಲೆ ಇದೆಲ್ಲ ಆದ್ಮೇಲೆ ಕಾವುಗೆ ಅಣ್ಣ ಗಿಲ್ಲಿ ಅನ್ನೋ ತರ ಮಾತಾಡ್ತಾರೆ. ಅವಾಗ ಗಿಲ್ಲಿಗೆ ಉರಿಯಲ್ವಾ? ಆಮೇಲೆ ಕಾವ್ಯ ಕೂಡ ಅವ್ರ ತಕ್ಕಂಗೆ ಇಲ್ಲ ಅವ್ನು ನನ್ನ ತಮ್ಮ ಅಲ್ಲ ಅಣ್ಣ ಅಂದ್ಬಿಡ್ತಾರೆ. ಅವಾಗ ಗಿಲ್ಲಿಗೆ ಸಖತ್ ಉರಿಯುತ್ತೆ. ಆಮೇಲೆ ಇದೆಲ್ಲ ನೋಡಕತ್ರೆ ಗಿಲ್ಲಿ ಅವರು ಎಲ್ಲೂ ನನಗೆ ವೇಟ್ರ್ ಅಂತ ಅನಿಸ್ಲೇ ಇಲ್ಲ. ಯಾಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅದು. ಇದಾದ್ಮೇಲೆ ಮಂಜಣ್ಣ ಕ್ಲಿಯರ್ ಆಗಿ ಹೇಳ್ತಾರೆ, ಬರ್ಲೇಬೇಡ ನೀನು ಅಂತ. ಅದಾದ್ಮೇಲೆ ಗಿಲ್ಲಿನ ಅಮಾಯಕ ಅಂತಾರೆ. ಅದಕ್ಕೆ ಅವರೆಲ್ಲ ನೀನ ಅಮಾಯಕನ ಅಂತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀನ್ ಇಲ್ಲಿ ಕ್ರಿಕೆಟ್ ಆಡ್ತಿರ್ಬೋದು, ಬಟ್ ಕೋಚ್ ನಾನು ಅಂತ ರಜತ್ ಅವರು ಬಿಲ್ಡಪ್ ತಗೊಂತಾರೆ. ಹೌದು, ನಿನ್ನೆ ಯಾಕೆ ರಜತ್ ಅವ್ರು ಯಾಕೆ ಕೋಪ ಮಾಡ್ಕೊಂತಿದ್ಯಾ ಅಂತ ಹೇಳ್ತಿದ್ರು. ಬಟ್ ಗಿಲ್ಲಿ ಅವ್ರ ಮುಖ ನೋಡಿದ್ರೆ ಪಕ್ಕಾ ಗುರು ಕೋಪ ಅಂತರೂ ಆಗಿದ್ರು. ಅವ್ರಿಗೆ ಆಗ್ತಿಲ್ಲ ತಡ್ಕೊಳಕ್ಕೆ, ರಿಯಾಕ್ಟ್ ಮಾಡ್ಬೇಕು ಅಂತ ತುಂಬಾ ಮಾಡಿದ್ರು. ಬಟ್ ಇದೆಲ್ಲ ಆದ್ಮೇಲೆ ರಜತ್ ಮತ್ತೆ ತ್ರಿವಿಕ್ರಮ್ ಮಾತಾಡ್ತಿದ್ರು. ತ್ರಿವಿಕ್ರಮ್ ಅಂತಿದ್ರು ಹನುಮಂತನಷ್ಟು 10% ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಇಲ್ಲಿ ಕಂಪ್ಯಾರಿಸನ್ ಮಾಡೋದು ತುಂಬಾನೇ ದೊಡ್ಡ ತಪ್ಪು ಆಗುತ್ತೆ. ಇಲ್ಲಿ ಎಲ್ಲರ ವ್ಯಕ್ತಿತ್ವನೂ ಒಂದೇ ರೀತಿ ಇರೋದಿಲ್ಲ. ಬಟ್ ನೀವು ಪ್ರೀವಿಯಸ್ ಸೀಸನ್ ಅಲ್ಲಿ ನನಗೂ ಹನುಮಂತನ ಫೇವ್ರೇಟು, ಬಟ್ ಈ ಸೀಸನ್ ಅಲ್ಲಿ ಗಿಲ್ಲಿ ಫೇವ್ರೇಟು. ಹನುಮಂತನ ವಿಷಯದಲ್ಲಿ ನೆಗೆಟಿವ್ ಮಾತಾಡೋದಕ್ಕೆ ಮತ್ತೆ ತಪ್ಪು ಅಂತ ಕಂಡುಹಿಡಿಯೋದಕ್ಕೆ ಏನು ಸಿಗ್ತಿದ್ದಲ್ಲ. ಗಿಲ್ಲಿ ವಿಷಯದಲ್ಲಿ ಈಗ ಅಂದ್ರೆ ನಿನ್ನೆ ಆಗಿರೋ ಎಪಿಸೋಡ್ ಅಲ್ಲಿ ನನಗೆ 2 ತಪ್ಪುಗಳು ಅನಿಸ್ತು. ಅದು ಬಿಟ್ರೆ ಗಿಲ್ಲಿ ಏನು ಕಡಿಮೆ ಇಲ್ಲ ಗುರು. ಒಂದೇ ಒಂದು ಎಕ್ಸಾಂಪಲ್ ಕೊಡ್ಲಿ, 5 ಬೆರಳುಗಳು ಸಮ ಇರುತ್ತಾ? ಹಾಗಂತ ಎಲ್ಲರೂ ಸೇಮ್ ಇರಬೇಕಂತ ಆಗಲ್ಲ. ಐ ಥಿಂಕ್ ಪಕ್ಕ ಈ ವಾರ ಗಿಲ್ಲಿಗೆ ಕ್ಲಾಸ್ ಇರುತ್ತೆ ಅಂತ ಅನ್ಕೊಂತೀನಿ. ಗೆಸ್ಟ್ಗಳು ಏನು ಬಂದಿದ್ದಾರಲ್ಲ, ಅವರೆಲ್ಲ ಮಾತುಗಳನ್ನ ಕೇಳಿದ್ರೆ ಪಕ್ಕ ಗಿಲ್ಲಿ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಅನ್ಸುತ್ತೆ. ನೋಡೋಣ ಏನ್ ಮಾಡೋಣ ಅಂತ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ತರ ಯಾರ್ಯಾರು ಬರ್ತಾರೋ ಅನ್ಕೊಂಡು ಇವ್ರು ಬಂದಲ್ಲ ಅನ್ನೋ ತರ ಆಗ್ಬೇಕು. 5 ಜನ ನೆಂಟ್ರು ಬಂದ್ರು, ತಿಂದ್ರು ತಿಂದ ಮೇಲೂ ತಿಂದಾಕು ಅವ್ರಿಗೆ ಇಷ್ಟ ಇರ್ಬೇಕಾರೆ ತಂದಾಕ ಅವ್ರು ನಾವು ನಮ್ಗೆ ಇಷ್ಟ ಇರಬೇಡ. ಅಲ್ಲ, ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ಯಾ ಗಿಲ್ಲಿ ನೀನು? ಒಳ್ಳೆ ಮೂಮೆಂಟ್ ಕಾಲ್ ಮಾಡ್ತಾ ಇದ್ಯಾ? ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ ಗಿಲ್ಲಿ, ಇರಿಟೇಟ್ ಮಾಡ್ತಾ ಇದ್ಯಾ ತುಂಬಾ. ಮನ್ಸು ದಾದಿ ಸರ್ದವ್ರು ಬೇಕು ಪ್ರೋಮೋದಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ರೋಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ರಜತ್ ಅವರು ಫುಲ್ ಗರಂ ಆಗಿದ್ದಾರೆ. ಬಟ್ ನಿಮಗೆ ಪ್ರೋಮೋ ನೋಡಿದ ತಕ್ಷಣ ಒಂದ್ ಅನಿಸ್ತಿದೆ ಏನಂದ್ರೆ, ಗಿಲ್ಲಿ ಅವರು ಇಲ್ಲಿ ಯಾಕೋ ಅತಿ ಮಾಡ್ತಿದ್ದಾರೆ ಅಂತ. ನೀವು ಪ್ರೋಮೋದಲ್ಲಿ ನೋಡಿದಿರಲ್ವಾ, ಅಲ್ಲಿ ಅಶ್ವಿನಿ ಗೌಡ ಅವರು ಅಷ್ಟು ಬಾಯ್ ಮಾಡೋರು ಸುಮ್ಮನೆ ನಿಂತಿದ್ದಾರೆ, ಒಂದು ರಿಯಾಕ್ಟ್ ಕೂಡ ಮಾಡ್ತಿಲ್ಲ. ಮತ್ ನೀವು ನೋಡಿರ್ಬೋದು, ಗಿಲ್ಲಿ ಯಾವಾಗ ತಪ್ಪು ಮಾಡ್ತಾನೆ ಅವಾಗ ಅಶ್ವಿನಿ ಗೌಡ ಅವರು ತಮ್ಮ ಧ್ವನಿನ ಎತ್ತಿದ್ದಾರೆ, ಫೈಟ್ ಮಾಡಿದ್ದಾರೆ. ಅದು ಸಿಲ್ಲಿ ವಿಷಯಕ್ಕಿರ್ಬೋದು, ಒಂದು ಏನೋ ಒಂದು ಒಟ್ಟಿನಲ್ಲಿ ಅವ್ರು ಮಾಡ್ತಾರೆ. ಬಟ್ ನನಗನ್ಸಿದ್ದೇನಪ್ಪ ಅಂದರೆ, ಇಲ್ಲಿ ಗಿಲ್ಲಿದು ಯಾವ ತಪ್ಪು ಇಲ್ಲ. ಆಮೇಲೆ ನೀವು ಈ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡಿದರೆ ಬೇರೆ ಸ್ಪರ್ಧಿಗಳು ಕೂಡ ನಗ್ತಿದ್ದಾರೆ. ಆಮೇಲೆ ಗಿಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತಂದರೆ ಬೇರೆಯವರು ಕೂಡ ಎಂಜಾಯ್ ಮಾಡೋ ಹಾಗಿಲ್ಲ ಅಲ್ವಾ? ಸೊ ನನ್ನ ಪ್ರಕಾರ ಗಿಲ್ಲಿ ಕರೆಕ್ಟಾಗಿ ರೋಸ್ಟ್ ಮಾಡ್ತಿದ್ದಾನೆ ಅಲ್ವಾ? ಮತ್ತೆ ಇಲ್ಲಿ ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅವನಿಗೆ ರೋಸ್ಟ್ ಮಾಡೋದಕ್ಕೆ ಅಲ್ವಾ? ರೋಸ್ಟ್ ಅಂದ್ರೆ ಏನು? ಅವ್ರಿಗೆ ಮರ್ಯಾದೆ ಕೊಟ್ಟು ರೋಸ್ಟ್ ಮಾಡೋದಕ್ಕಾಗುತ್ತಾ? ಆಮೇಲೆ ಇಲ್ಲಿ ಗಿಲ್ಲಿ ರೋಸ್ಟ್ ಮಾಡೋದಕ್ಕೆ ಎಲ್ಲರ ಕಡೆಯಿಂದ ಸಪೋರ್ಟ್ ಇದೆ. ಯಾಕಂದ್ರೆ ಬಿಗ್ ಬಾಸ್ ಹೇಳಿದ್ದಾರೆ ರೋಸ್ಟ್ ಮಾಡೋದಕ್ಕೆ. ರೋಸ್ಟ್ ಮಾಡಿ ಎಂಜಾಯ್ ಮಾಡೋದಕ್ಕಂತಾನೆ ಮಾಡಿರೋದು ಇದು. ಸೊ ಇವಾಗ ಎಲ್ಲ ಡೈಲಾಗ್ಗಳನ್ನ ಬರ್ಕೊಂಡಿದ್ದಾರೆ ಗಿಲ್ಲಿ ಅವರು, ಅದನ್ನ ಇವಾಗ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಇದು ನಿಮಗೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ? ಆಗ ನೋಡಿದಾರ ಗಿಲ್ಲಿ ಅವರು ಮನರಂಜನೆಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ. ಸ್ವಲ್ಪ ಕಾಲ್ ಎಳಿತಿದ್ದಾರೆ, ಅವ್ರನ್ನ ರೋಸ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಯೂಟ್ಯೂಬ್ ಅಲ್ಲಿ ನೀವು ಎಷ್ಟೋ ಜನನ ರೋಸ್ಟ್ ಮಾಡೋದು ನೋಡ್ತಿದ್ದೀರಾ, ಹಂಗೇನೆ ಗಿಲ್ಲಿ ಅವರು ರೋಸ್ಟ್ ಮಾಡ್ತಿದ್ದಾರೆ. ಅದನ್ನು ಎಂಟರ್ಟೈನ್ಮೆಂಟ್ ವೇನಲ್ಲಿ ರೋಸ್ಟ್ ಮಾಡ್ತಿದ್ದಾರೆ ಅವರು ಅಲ್ವಾ? ಇವಾಗ ಬಂದಿರೋ ಗೆಸ್ಟ್ಗಳು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಅವ್ರಿಗೆ ಬಂದಿರೋದು ಬಿಗ್ ಬಾಸ್ ಇಂದ ಆರ್ಡರ್ ಅಂತ ಅವರು ಕನ್ಸಿಡರ್ ಮಾಡಿ ಅವರು ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ರಜತ್ ಅವರು ಅದನ್ನೇ ಇದನ್ನ ತಗೊಂಡು ಹೇಳಿದ್ರು. ಸೊ ಗಿಲ್ಲಿ ಏನಾದರೂ ಕೆಟ್ಟದಾಗಿ ಚೀಪ್ ವರ್ಡ್ಗಳನ್ನ ಏನಾದರೂ ಯೂಸ್ ಮಾಡಿ ಅಥವಾ ಬ್ಯಾಡ್ ಪೋರ್ಟ್ರೇಟ್ ಮಾಡಕತ್ತಿದ್ರೆ ಹೌದು ಗಿಲ್ಲಿದಿಲ್ಲಿ ತಪ್ಪು ಅಂತ ಹೇಳ್ಬೋದು. ಇಲ್ಲೆಲ್ಲೂ ಪ್ರೋಮೋದಲ್ಲಿ ಆ ರೀತಿ ಏನು ಕಾಣಿಸಿಲ್ಲ. ಇವಾಗ ಅಲ್ಲಿರೋ ವ್ಯಕ್ತಿಗಳಿಗೆ ರೋಸ್ಟ್ ಮಾಡ್ಬೇಕಂದ್ರೆ ಯಾರಿಗೆ ತಡ್ಕೊಳಕ್ಕಾಗಲ್ಲ. ಇವಾಗ ನಮ್ಗೆ ಮಾಡ್ಬೇಕಂದ್ರೆ ಸಮ್ ಟೈಮ್ ಆಗೋದಿಲ್ಲ. ಆಮೇಲೆ ರೋಸ್ಟ್ ಮಾಡ್ತಿರೋದು ಇವಾಗ ಓಲ್ಡ್ ಕಂಟೆಸ್ಟೆಂಟ್ ಅಲ್ವಾ, ಅವ್ರು ಏನು ಅನ್ಕೊಂತಾರೆ ನಮ್ದು ಹವಾ ಇದೆ ಅಂತ ಅಲ್ವಾ? ಇವಾಗ ಅವ್ರ ಕಾಲು ಎಳಿತಿದ್ದಾರೆ ಅಂದ್ರೆ ಅವರು ಸ್ವಲ್ಪ ರೊಚ್ಚಿಗೆದ್ದಿದ್ದಾರೆ. ಇನ್ನೂ ಕೆಲವು ವಿಷಯಗಳಿದೆ, ಆಮೇಲೆ ನೋಡೋಣ. ಇವಾಗ ಪ್ರೋಮೋದಲ್ಲಿ ನೋಡ್ತಿರ್ಬೇಕು, ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಮತ್ತೆ ನಮ್ ಗರ್ಲ್ಸ್ ಗ್ಯಾಂಗ್ ಸುಮ್ನೆನಾ, ಮೊದ್ಲು ಸುಂದರಿಯರು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ರು ಏನ್ ಸಖತ್ತಾಗಿ ಮಾಡ್ತಿದ್ದಾರೆ ಗೊತ್ತಾ? ಸ್ಪಂದು, ರಾಶಿಕಾ ಶೆಟ್ಟಿ, ರಕ್ಷಿತಾ, ಕಾವ್ಯ, ಜಾನ್ವಿ ಎಲ್ರೂ ಇದ್ದಾರೆ ಅನ್ಸುತ್ತೆ. ಸೂಪರ್ ಗುರು. ಯಾದ್ರು ಇಲ್ಲಿ ಎಲ್ಲಾ ಗೆಸ್ಟ್ಗಳು ಕೂಡ ಸ್ಟೇಜ್ ಮೇಲೆ ಇರೋದನ್ನ ನೀವು ನೋಡ್ತಿದ್ದೀರಾ. ಅವರು ಕೂಡ ಎಂಜಾಯ್ ಮಾಡ್ತಿದ್ದಾರೆ, ಅದು ಕ್ಲಿಯರ್ ಆಗಿ ಕಾಣ್ತಿದೆ ಪ್ರೋಮೋದಲ್ಲಿ. ಇಲ್ಲಿ ಒಂದು ಪ್ರಾಪರ್ಟಿನ ಇಟ್ಬಿಟ್ಟು ಡ್ಯಾನ್ಸ್ ಮಾಡೋದಕ್ಕಂತ ಹೇಳಿದ್ದಾರೆ. ಸೊ ಅಲ್ಲಿ ಧನುಷ್ ಅವರು ಕೂಡ ಸಖತ್ತಾಗಿ ಕೊಡ್ತಿದ್ದಾರೆ. ಡ್ಯಾನ್ಸ್ ಅಂತೂ ಸೂಪರ್ ಆಗಿದೆ ಅವ್ರದ್ದು. ಗಿಲ್ಲಿ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅವರು ಡ್ಯಾನ್ಸ್ ಮಾಡಿದ್ದೇನೆ, ಅವ್ರಿಗೂ ಡ್ಯಾನ್ಸ್ ಬರುತ್ತೆ, ಅವ್ರು ಚೆನ್ನಾಗೇ ಮಾಡ್ತಾರೆ.
ಇಲ್ಲಿ ನೋಡಿ ಸೂರಜ್ ಅವರು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ಆಮೇಲೆ ಸೂರಜ್ ಅವರು ಏನು ಹೇಳ್ತಾರೆ ಅಂದರೆ ನಂಗೆ ಬರಲ್ಲ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಆದರೂ ಅವರು ಆ ಲೆವೆಲ್ ಆ ಇದಕ್ಕೆ ಇಳಿದ್ರೆ ಕಾಂಪಿಟೇಷನ್ ಅಂತ ಹೇಳಿದ್ರೆ ಅವ್ರು ಅದನ್ನು ಮಾಡೇ ಮಾಡ್ತಾರೆ. ನೀವು ನೋಡಿ ಬೇಕಾರೆ ಚೆನ್ನಾಗಿದೆ. ನೀವು ಒಂದು ನೋಡ್ಬೇಕಲ್ಲಿ ರಘುವನ್ನ ಹಾರ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಏನು ಸಖತ್ತಾಗಿ ಮಾಡ್ತಿದ್ದಾರೆ ಗೊತ್ತಾ, ನೋಡಿ ಒಮ್ಮೆ. ಆಮೇಲೆ ಇಲ್ಲಿ ನೋಡಿ ರಘು ಅವರು ಡ್ಯಾನ್ಸ್ ಬರಲ್ಲ ಬರಲ್ಲ ಅಂತಾರೆ. ಬಟ್ ಆದರೂ ಒಂದೇನು ಟ್ರೈ ಮಾಡ್ತಾರಲ್ಲ, ಆದ್ರೆ ಸಖತ್ತಾಗಿ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇದ್ದಾರೆ ರಘು ಅವರು ಕೂಡ. ನೀವು ಅಬ್ಸರ್ವ್ ಮಾಡಿರ್ಬೋದು, ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರಕ್ಕಿಂತ ಚೆನ್ನಾಗಿ ನಾವು ನೋಡೋರ್ಗೆ ಹೆಂಗ್ ಅನ್ಸುತ್ತೆ ಅಂತ ಡ್ಯಾನ್ಸ್ ಬರಲ್ಲ ಅಂತ ಏನು ಹೇಳ್ತಿರ್ತಾರಲ್ಲ ಅವರು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ನಿಮಗೆ ಯಾರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರಘು ಅವರು ಯಾರನ್ನೋ ಎತ್ತುಕೊಂಡಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ರಕ್ಷಿತಾ ಅವರು ಅನ್ಸುತ್ತಲ್ಲ. ಅಯ್ಯೋ ನೋಡಿ, ನಮ್ಮ ಉತ್ತರ ಕರ್ನಾಟಕ ಹುಡುಗಿ ಮಾಳು ಅಣ್ಣ ಕೂಡ ಸಖತ್ತಾಗಿ ಮಾಡ್ತಿದಾರ್ರಿ. ನೀವು ಇವಾಗ ನೋಡ್ತಿರ್ಬೋದು ಎಲ್ಲ ಗೆಸ್ಟ್ಗಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಸೊ ಈ ಡ್ಯಾನ್ಸ್ ಕಾರ್ಯಕ್ರಮ ಮುಗಿದ್ಮೇಲೆ ನೆಕ್ಸ್ಟ್ ಬರೋದು ಗಿಲ್ಲಿ ಅವ್ರ ರೋಸ್ಟಿಂಗು. ಸೊ ನಿಮಗೆ ಕ್ಲಿಯರ್ ಆಗಿ ಕಾಣ್ತಿದೆ ಗಿಲ್ಲಿ ಎಷ್ಟು ಪ್ರಿಪೇರ್ಡ್ ಆಗಿ ಬಂದಿದ್ದಾನೆ, ಇವ್ರನ್ನ ಹೆಂಗ್ ರೋಸ್ಟ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಅವನಿಗೆ ಹೇಳೋದೇ ಬೇಡ. ನೋಡಿದಿರಲ್ವಾ ವೀಕೆಂಡಲ್ಲಿ ಸರ್ ಒಂದು ಟಾಪಿಕ್ ಕೊಟ್ಟರೆ ಸಾಕು, ಪಟ 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 ಅಲ್ಲಿಂದಲ್ಲೇ ಮಾಡಿಬಿಡ್ತಾನೆ ರೋಸ್ಟು. ಮತ್ತೆ ಹಿಂಗೆ ಪ್ರಿಪೇರ್ ಮಾಡ್ಕೊಂಡು ಮಾಡಂದ್ರೆ ಬಿಡ್ತಾರ ಅವರು? ಇಲ್ಲಿ ನೀವು ನೋಡ್ಬೋದು ಗಿಲ್ಲಿ ಅವ್ರು ರೋಸ್ಟ್ ಮಾಡ್ತಿದ್ದಾರೆ, ಆ ಕಡೆ ಜಾನ್ವಿ ಅವರು ನಗ್ತಿದ್ದಾರೆ. ಅಂದರೆ ಎಲ್ಲ ಇವರೇನು ಮಾತಾಡ್ಕೊಂಡೇ ಮಾಡ್ತಿರೋದು. ಸೊ ಅದನ್ನ ಬಟ್ ರಜತ್ ಅವರು ಬೇರೆ ಲೆವೆಲಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಗೆಸ್ಟ್ಗಳ ಮುಖಗಳನ್ನ ನೋಡಿದ್ರೆ ಕಷ್ಟ ಆಗುತ್ತೆ, ನಂಗೂ ಅರ್ಥ ಆಗುತ್ತೆ. ಬಟ್ ಆದರೂ ನೋಡೋಣ ಏನಾಗುತ್ತೆ ಅಂತ. ಈಗ ನೋಡ್ತಿರ್ಬೋದು ಅಶ್ವಿನಿ ಮತ್ತೆ ಗಿಲ್ಲಿ ಅವರು ಹೋಸ್ಟ್ ಮಾಡ್ತಿದ್ದಾರೆ. ಆಗ ಗಿಲ್ಲಿ ಅವರು ರೋಸ್ಟ್ ಮಾಡ್ತಿದ್ದಾರೆ ಅವ್ರನ್ನ. ಅಲ್ಲ ಗುರು, ಅವ್ರಿಗೆ ನಾರ್ಮಲ್ ಆಗಿದ್ದಾಗನೇ ಕಾಲು ಎಳೆಯೋದು ಬಿಡಲ್ಲ ಅವರು ಬೇರೆಯವ್ರದ್ದು ಕಾಮಿಡಿಯಲ್ಲಿ. ಇನ್ನು ಈ ಥರ ಸ್ಟೇಜ್ ಕೊಟ್ಟಾಗ ಬಿಡ್ತಾರ ಅವರು? ಗಿಲ್ಲಿ ಅವ್ರ ಮೊದಲೇ ಪ್ರಾಪರ್ಟಿ ಕಾಮಿಡಿ ಕಿಂಗು. ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿದರೆ ಜಾನ್ವಿ ಮತ್ತೆ ಅಬ್ಬಿ ಮ್ಯಾನೇಜರು ಇಬ್ರು ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಇದು ಇಷ್ಟೆಲ್ಲ ಆದ್ಮೇಲೂ ಎಲ್ಲರೂ ಒಳಗಡೆ ಹೋಗಿದ್ದಾರೆ ಅನ್ಸುತ್ತೆ. ಅಲ್ಲಿ ಗೆಸ್ಟ್ಗಳಿಗೆ ಮತ್ತೆ ಗಿಲ್ಲಿಗೆ ಸಖತ್ ಫೈಟಿಂಗ್ ನಡೀತಿದೆ ಅಂತ ಅನ್ಸುತ್ತಿದೆ. ನಾವು ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾರು ಸರಿ ಇಲ್ಲಿ ಯಾರು ತಪ್ಪು ಅಂತ. ಮಾತಾಡೋಣ ಅದ್ರ ಬಗ್ಗೆನೂ ಮಾತಾಡೋಣ. ಸೊ ನೀವು ಎಂಡ್ ಪ್ರೊಮೋ ಬರಾಕತ್ರೆ ಅಲ್ಲಿ ನೋಡ್ಬೋದು ನೀವು, ಗಿಲ್ಲಿ ಡೋಂಟ್ ಕೇರ್ ಅಲ್ಲಿ ಇದ್ದಾನೆ. ಅವು ಯಾರನ್ನೂ ಕೇರ್ ಮಾಡ್ತಾ ಇಲ್ಲ, ಯಾರೇನೇ ಅಂದ್ರು. ಆಮೇಲೆ ರಜತ್ ಅವರು ಕೈ ಮಾಡಿ ಎಲ್ಲ ಮಾತಾಡೋ ಥರ ಅನಿಸ್ತಿದೆ, ಕೈ ಮಾಡಿ ವಾರ್ನಿಂಗ್ ಮಾಡೋ ಥರ ಇದೆ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿದೆ. ರಜತ್ ಇರಬೇಕು ಈ ಸೀಸನಲ್ಲಿ ಅಂತ ಅನಿಸುತ್ತೆ. ಯಾಕಂದರೆ ಓನ್ಲಿ ಕಾಮಿಡಿ, ಓನ್ಲಿ ಜಗಳ ಇದ್ರೆ ಅನ್ಸಲ್ಲ. ಚೆನ್ನಾಗಿದೆ, ಒಂಥರ ಏನು ಮನುಷ್ಯ ಶಾಂತಿ ಇದೆ ಹೇಳ್ಬೇಕಂದ್ರೆ. ಆದರೆ ಈ ಥರ ಕಾಂಪಿಟೇಷನ್ ಅಂತ ಬಂದಾಗ ಇರಬೇಕು ಅಂತ ಅನಿಸುತ್ತೆ. ಅಂದರೆ ನಮ್ಮ ವ್ಯಾಲ್ಯೂ ಗೊತ್ತಾಗೋದೇ ಬೇರೆಯವರು ನಮ್ಮನ್ನ ಎತ್ತಿಡ್ದಾಗ ಅಲ್ವಾ. ಕಂಟೆಸ್ಟೆಂಟ್ ಬಂದಮೇಲೆ ಗಿಲ್ಲಿ ಫುಲ್ ಫುಟೇಜ್ನ ತಿಂತಿದ್ದಾನೆ ಅಂತ ಅನಿಸ್ತಿಲ್ವಾ? ಈ ಒಂದು ಮಾತು ಹೇಳ್ತೀನಿ, ಇಲ್ಲಿ ಎಲ್ಲರೂ ಆಟ ಆಡೋದಕ್ಕೆ ಬಂದಿದ್ದಾರೆ, ಹಾಗಂತ ಯಾರ ಮೇಲೆ ಕೆಟ್ಟದಾಗಿ ಕಾಮೆಂಟ್ಗಳನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಇವಾಗ ನೀವೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ಗಿಲ್ಲಿ ಯಾವ ಥರ ವ್ಯಕ್ತಿ? ಸೊ ಇವಾಗ ನೋಡ್ತಾ ಇದ್ದೀರಿ ನೀವು, ಲೈವಲ್ಲಿ ನೋಡ್ತಾ ಇದ್ದೀರಿ, ಎಪಿಸೋಡಲ್ಲಿ ನೋಡ್ತಾ ಇದ್ದೀರಿ. ಅವ್ರಿಗೆ ಎಷ್ಟೇ ಯಾರೇ ಏನೇ ಅಂದರೂ ಒಂಚೂರು ಕೇರ್ ಮಾಡಲ್ಲ ಅವನು. ಒಂಚೂರು ಅವ್ರಿಗೆ ಹೌದು ಇವ್ರು ನನ್ನನ್ನು ವಿರುದ್ಧವಾಗಿ ನಿಂತಿದ್ದಾರೆ, ನಾ ಅವ್ರಿಗೆ ಕೆಟ್ಟದಾಗಿ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ. ಸೊ ನೀವೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗಿದ್ದರೆ ನೀವು ಕೆಟ್ಟದಾಗಿ ಯೋಚನೆ ಮಾಡಬೇಡಿ, ಸಪೋರ್ಟ್ ಮಾಡಿ ಗಿಲ್ಲಿಗೆ. ಗಿಲ್ಲಿ ಯಾವತ್ತು ನೀವು ಅಬ್ಸರ್ವ್ ಮಾಡಿರೋ ಥರ ಯಾವತ್ತೂ ಚೀಪ್ ವರ್ಡ್ನ ಯೂಸ್ ಮಾಡಲ್ಲ, ಆಮೇಲೆ ಯಾರನ್ನೂ ಟಾರ್ಗೆಟ್ ಮಾಡಲ್ಲ ಅವರು. ಗಿಲ್ಲಿ ಅವ್ರನ್ನ ಫಾಲೋ ಮಾಡೋರು ಇದನ್ನು ಫಾಲೋ ಮಾಡಿ, ಒಳ್ಳೇದಾಗುತ್ತೆ, ಓಕೆನಾ? ಆಮೇಲೆ ಯಾರಿಗೂ ಕೂಡ ಹೇಟ್ ಬೇಡ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇವಾಗ ನೋಡಿ ನೀವು ಮಂಜಣ್ಣ ಮತ್ತು ಮೋಕ್ಷಿತಾ ಅವರು ಲಾಸ್ಟ್ ಸೀಸನಲ್ಲಿ ಎಷ್ಟು ಜಗಳ ಮಾಡ್ತಿದ್ರು, ನೀವೇ ನೋಡಿದ್ದೀರಾ. ಆಮೇಲೆ ರಜತ್ ಆಗಿರ್ಬೋದು, ಆಮೇಲೆ ಇವ್ರು ಕೂಡ ವಿಕ್ರಮ್ ಕೂಡ ಎಷ್ಟು ಜಗಳ ಮಾಡ್ತಿದ್ರು ಅಲ್ವಾ. ಇವಾಗ ನೋಡಿ ಅವರೇ 5 ಜನ ಕೂಡ್ಕೊಂಡು ಬಂದಿದ್ದಾರೆ ಅಲ್ವಾ. ಅವ್ರಿಗೆ ಹೋದ್ಮೇಲೆ ಎಲ್ಲರೂ ಅವ್ರವ್ರಾಗೆ ಇರ್ತಾರೆ. ಇದೊಂಥರ ಅವರು ಶೋ, ಓಕೆ. ಅವ್ರ ಪರ್ಫಾರ್ಮೆನ್ಸ್ನ ಅವ್ರು ಮಾಡ್ತಿದ್ದಾರೆ. ಆಮೇಲೆ ಪರ್ಸ್ನಲ್ ಆಗಿ ಯಾವುದನ್ನು ತಗೊಳಕ್ ಆ ಪ್ರೋಮೋನ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಪಕ್ಕ ಹೇಳ್ತೀನಿ, ಇದು
ಹಿಂಗೆ ರೋಸ್ಟ್ ಮಾಡ್ತಾ ಇರೋದು. ಯಾರ್ಯಾರು ಬರ್ತಾರೆ ಅನ್ಕೊಂಡಿದ್ದೆ, ಇವರು ಬಂದ್ರು ಅನ್ನೋದು. ಬಟ್ ಆದ್ರೆ ಇಲ್ಲಿ ಅವರು ಆ ಥರ ಅಂದ ತಕ್ಷಣ ಅಲ್ಲಿರೋ ಸ್ಪರ್ಧಿಗಳಿಗೆ ಹೇಗಾಗಿರ್ಬೋದು ಅಲ್ವಾ, ಅದಕ್ಕೆ ಅವ್ರ ಮುಖ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೂ ತಗೊಳ್ಳೋದೆಲ್ಲಾನು. ಸೊ ಹಾಗಂತ ಅವ್ರನ್ನ ಕೆಟ್ಟವ್ರಂತ ನೀವೆಲ್ಲ ಅನ್ಕೋಬೇಡಿ. ಹಿಂಗೆಲ್ಲ ಮಾಡಿದ್ರೆ ಯಾರೆಲ್ಲ ತಡ್ಕೊಂತಾರೆ ನೋಡಿ. ಸಲ ಹೇಳ್ತಾರೆ ನೋಡಿ, ತಂದಾಕೋರ್ಗೆ ತಿನ್ನೋರ್ಗೆ ಅವ್ರಿಗೆ ಎಷ್ಟಿರ್ಬೇಕಾದ್ರೆ ತಂದಾಕೋರ್ ನಾವು ನಮ್ಗೆ ಎಷ್ಟಿರ್ಬಾರ್ದು ಅಂತ. ಸೂಪರ್ ಗುರು. ಯಾಕೆ ಸೂಪರ್ ಹೇಳ್ತಿದ್ದೀನಿ ಅಂತಂದ್ರೆ, ಅವರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದಾರೆ. ಈಗ ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದಾರೆ ಅಂದ್ರೆ ಇವರು ಒಳ್ಳೆ ರೀತಿನಲ್ಲಿ ಇರ್ಬೋದು. ಬಟ್ ಅವರು ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ಗಿಲ್ಲಿನ ಒಳ್ಳೆ ರೀತಿನಲ್ಲಿ ನೋಡ್ಕೊಂತಿದ್ದಾರೆ. ನಿಮ್ಗೆ ಅನಿಸಿದ ಪ್ರಕಾರ ಗಿಲ್ಲಿ ಸಾವಿರ ಮಾಡ್ಲಿ ಗುರು, ಅವರು ಹೋಗಿ ಕಂಪ್ಲೇಂಟ್ ಮಾಡ್ಲಿ ಮ್ಯಾನೇಜರ್ಗೆ. ಅದು ಬಿಟ್ಟು ಅವ್ರನ್ನ ಎಷ್ಟು ಗೋಳೈಕೋತಿದ್ದಾರೆ ಗೊತ್ತಾ. ನಿನ್ನೆ ಲೈವ್ ಅಲ್ಲಿ ನೋಡಿದ್ರೆ ಇಷ್ಟ ಬಂದಂಗೆ ಏನೆಲ್ಲ ಮಾಡಿಸಿದ್ದಾರೆ ಗೊತ್ತಾ. ಮತ್ತೆ ಆ ವ್ಯಕ್ತಿಗೆ ಟ್ರಿಗರ್ ಆಗೋದೇ ಸಹಜ ಅಲ್ವಾ. ಸೊ ಅದಕ್ಕೆ ಇಷ್ಟು ರಿಟರ್ನ್ ಕೊಡ್ತಿದ್ದಾನೆ. ಅದರಲ್ಲಿ ಮೇಲೆ ತಿನ್ನೋರ್ಗೆ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ ತಂದ್ ಹಾಕೋರ್ ನಮ್ಗೆ ಎಷ್ಟಿರ್ಬಾರ್ದು. ಸಖತ್ತಾಗಿ ರೋಸ್ಟ್ ಮಾಡ್ತಿದ್ರೆ ಸೂಪರ್ ಅನ್ಸುತ್ತೆ ಇದೆಲ್ಲ. ಆಮೇಲೆ ಇನ್ನು ಅಸಲಿ ಆಟ ಶುರು ಆಗುತ್ತೆ ಅಂತ ನಾ ಅನ್ಕೊಂಡಿದೀನಿ. ಏನೇನಾಗುತ್ತೆ ಅಂತ. ಸೊ ಇವಾಗ ಗೆಸ್ಟ್ ಆಗಿ ಬಂದಿರೋರು ತಾವೆಲ್ಲ ಏನೇನ್ ಮಾಡ್ತಿದ್ದಾರೆ ಅದು ಓಕೆ. ಮತ್ತೆ ಗೆಸ್ಟ್ ಆಗಿ ಮನೆಗೆ ಬಂದ್ಮೇಲೆ ನಾವು ಅತಿಥಿಗಳನ್ನ ಹೆಂಗ್ ಸ್ವೀಕರಿಸ್ಬೇಕು ಹಂಗ್ ಸ್ವೀಕರಿಸ್ತಿದ್ದಾನೆ. ಟಾನ್ ಕೊಡ್ತಿದ್ದಾನೆ ಅಂತ ಇವನು ವಾಪಸ್ ಟಾನ್ ಕೊಡ್ತಾನೆ ಇರ್ತಾನೆ. ಇಲ್ಲಿ ರಜತ್ ಅವ್ರು ಹೇಳ್ತಾರೆ, ತಾಳ್ಮೆನ ತಡ್ಕೊಳಕ್ ಆಗಲ್ಲ ಗುರು. ಒಂದ್ ಮಾತು ಹೇಳಿ, ಫೈಟ್ ಮಾಡೋರು ಇರ್ಬೋದು, ಆದ್ರೆ ನಗ್ತಾ ಕೊಡ್ತಾರಲ್ಲ ಅವ್ರ ಮುಂದೆ ತಡ್ಕೊಳಕ್ ಆಗಲ್ಲ. ಹಾಗೆ ಇಲ್ಲಿ ಗಿಲ್ಲಿ ರೋಸ್ಟ್ ಮಾಡ್ತಿರೋದು ಸಖತ್ತಾಗಿದೆ. ನನ್ನ ಪ್ರಕಾರ ಹೆಂಗ್ ಅನ್ಸುತ್ತಂದ್ರೆ, ಈ ಫುಲ್ ಸೀಸನ್ ರಜತ್ಗೆ ಮತ್ತೆ ಗಿಲ್ಲಿಗೆ ಫುಲ್ ಕ್ಲಾಶಸ್ ಆಗ್ತೆ ಅಂತ ಅನ್ಸುತ್ತೆ. ಇಲ್ಲಿ ಗಿಲ್ಲಿಗೆ ಮತ್ತೆ ರಜತ್ ಇಬ್ರು ರಿಯಾಲಿಟಿ ಶೋ ನಲ್ಲಿ ಇದ್ಬಿಟ್ಟು ಬಂದವರು. ಹೆಂಗ್ ಮಾತಾಡ್ಬೇಕು ಅನ್ನೋದು ಸಖತ್ತಾಗಿ ಗೊತ್ತಿರುತ್ತೆ. ನೋಡೋಣ, ಒಂದ್ ವೇಳೆ ರಜತ್ ಅವರು ಏನಾದ್ರು ಉಳ್ಕೊಂಡ್ ಬಿಟ್ರೆ ಒಳ್ಳೆ. ಏನ್ ಕೇಳ್ತೀರಾ ನೋಡಿ, ನಿಮಗೇನನ್ಸುತ್ತೆ ಹೇಳಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್.